ಹಾಯ್ ಫ್ರೆಂಡ್ಸ್, mastmagaa.comಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ನೀವು ನೋಡ್ತಾ ಇದ್ದರೆ ಬಹುಶಃ ಈ ಒಂದು ವಿಚಾರ ನಿಮಗೆ ಗಮನಕ್ಕೆ ಬಂದಿರುತ್ತೆ. ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ವಿಚಾರಗಳಿಗಾಗಿ ಬಿಗ್ ಬಾಸ್ನ ಒಳಗಡೆ ಮತ್ತು ಹೊರಗಡೆ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಫ್ರೈಡೇ ಎಪಿಸೋಡ್ ಆ್ಯಕ್ಚುಲಿ ಅದರಲ್ಲಿ ನೋಡಿರ್ಬೋದು. ಅದರಲ್ಲಿ ಕಂಟೆಸ್ಟೆಂಟ್ಸ್ಗಳೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ನಡೆದಂತಹ ಮರೆಯಲಾಗದ ಕಹಿ ಘಟನೆಯನ್ನು ಹಂಚ್ಕೊಳ್ಬೇಕು ಅನ್ನುವಂತಹ ಒಂದು ಟಾಸ್ಕ್ ಬರುತ್ತೆ. ಆ ಟೈಮಲ್ಲಿ ಡ್ರೋನ್ ಪ್ರತಾಪ್ ಅವರು ಕೆಲವೊಂದು ವಿಚಾರಗಳನ್ನು ಹಂಚ್ಕೋತಾರೆ. ಎಸ್ಪೆಷಲಿ ಅವರು ಕ್ವಾರಂಟೈನ್ ಅಂದರೆ ಕೊರೋನಾ ಸಮಯದಲ್ಲಿ ಆ್ಯಕ್ಚುಲಿ ಕ್ವಾರಂಟೈನ್ ರೂಲ್ಸನ್ನು ಬ್ರೇಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸಾಕಷ್ಟು ಇನ್ವೆಸ್ಟಿಗೇಷನ್ ಆಗಿತ್ತು. ಆ ವಿಚಾರದ ಬಗ್ಗೆ ಅವರು ಹಂಚ್ಕೊಳ್ಳುವಾಗ ನನಗೆ ನೋಡಲ್ ಆಫೀಸರ್ಗಳು ಇನ್ವೆಸ್ಟಿಗೇಷನ್ ಸಮಯದಲ್ಲಿ ತಲೆಗೆ ಹೊಡೆದಿದ್ರು, ನನ್ನ ತಂಗಿಯ ವಿಚಾರವನ್ನು ಎತ್ತಿದ್ರು. ನಿನ್ನ ತಂಗಿಗೆ ಇನ್ನೂ ಮದುವೆ ಆಗಬೇಕಾಗಿದೆ, ಸೊ ಆ ವಿಚಾರದ ಬಗ್ಗೆ ಗಮನ ಕೊಡು, ನೀನು ಮಾಡಿರುವಂತಹ ತಪ್ಪನ್ನೆಲ್ಲ ಒಪ್ಕೋ, ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಒಪ್ಕೋ ಅಂತ ನನಗೆ ಫೋರ್ಸ್ ಮಾಡಿದರು ಅಂತೆಲ್ಲ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ತಾಯಿಯವರು ಆ್ಯಕ್ಚುಲಿ ರೋಡಲ್ಲಿ ಅಲಿಬೇಕು, ಆ ಥರದೊಂದು ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಅನ್ನುವಂತಹ ಒಂದು ಬೆದರಿಕೆ ಹಾಕಿದರು ಅಂತ ಹೇಳ್ತಾರೆ. ಜೊತೆಗೆ ಊರಲ್ಲೆಲ್ಲ ಆಲ್ಮೋಸ್ಟ್ ಶೂಟ್ ಅಟ್ ಸೈಟ್ ಆರ್ಡರ್ ನನ್ನ ಮೇಲಿದೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾಯಿತ್ತು. ಆ ಥರದ ವಿಚಾರಗಳನ್ನೆಲ್ಲ ಅವರು ಬಹಳ ನೋವಿನಲ್ಲಿ ಹಂಚ್ಕೊಳ್ತಾರೆ. ಸೊ ಅದಾದ ನಂತರ ಆ್ಯಕ್ಚುಲಿ ಸಾಕಷ್ಟು ವಿದ್ಯಮಾನಗಳು ಹೊರಗಡೆ ಕೂಡ ನಡೆದಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಆಗ ಕೊರೋನಾ ಟೈಮ್ನಲ್ಲಿ ಈಗ ಹೋಮ್ ಕ್ವಾರಂಟೈನನ್ನು ನೋಡ್ಕೊಳ್ತಾ ಇದ್ದಂತಹ ಅಥವಾ ಆ ಹೋಮ್ ಕ್ವಾರಂಟೈನ್ ಯಾರೆಲ್ಲ ಬ್ರೀಚ್ ಮಾಡ್ತಾರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಂತಹ BBMP ನೋಡಲ್ ಆಫೀಸರ್ ಆದಂತಹ ಡಾಕ್ಟರ್ ಪ್ರಯಾಗ್ ಅವರು ಇವಾಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್ ನಮಸ್ತೆ. ಸರ್, ಆ್ಯಕ್ಚುಲಿ ನೀವು ಪ್ರತಾಪ್ ಅವರು ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಲಾಸ್ಟ್ ಫ್ರೈಡೇ ಎಪಿಸೋಡ್ನಲ್ಲಿ ಅನ್ನೋದನ್ನು ನೀವು ನೋಡಿರ್ತೀರ. ಸರ್, ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಥವಾ ಸುಳ್ಳಿದೆ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಈಗ ಅಟ್ ದ ಸೇಮ್ ಟೈಮ್ ಅವರು ಸಾಕಷ್ಟು ಆರೋಪಗಳನ್ನು ಹೊರಿಸಿದ್ದಾರೆ. ಎಲ್ಲೂ ಕೂಡ ಯಾವುದೇ ಹೆಸರನ್ನು ತಗೊಂಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಆದಂತಹ ಟೈಮ್ನಲ್ಲಿ ನಂಗೆ ಈ ರೀತಿ ನನಗೆ ತೊಂದರೆ ಕೊಟ್ಟರು, ತಲೆಗೆ ಹೊಡೆದು ಬಿಟ್ಟರು, ನನ್ನ ತಂಗಿಯ ವಿಚಾರವನ್ನು ತೆಗೆದರು, ಶೂಟ್ ಅಟ್ ಸೈಟ್ ಆರ್ಡರ್, ಆ ಥರದ್ದೆಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ಅವರು. ಪ್ರತಾಪ್ ಹೇಳ್ತಾ ಇರುವಂತಹ ವಿಚಾರದಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟು ನಿಜ ಇದೆ? ಫಸ್ಟ್ ಆಫ್ ಆಲ್ ನಾನು ನೋಡಲ್ಲ. ಆ್ಯಕ್ಚುಲಿ ಮೈಥಿಲಿ ಗೌಡ ಅನ್ನೋರು ಅವರು ಪವರ್ ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ಪರ್ಮಿಷನ್ ತೊಗೊಂಡು ಅದನ್ನು ಶೂಟ್ ಮಾಡಿದ್ರು. ಅವತ್ತು ನಾವು ಯಾರಿಗೂ ಮೀಡಿಯಾ ಬಿಟ್ಟಿರಲಿಲ್ಲ ಆ್ಯಕ್ಚುಲಿ. ಬಟ್ ಐ ಥಿಂಕ್ ಚೇತನ್ ಅವರು ಪರ್ಮಿಷನ್ ತೊಗೊಂಡು ಒಬ್ಬರು ಐ ಥಿಂಕ್ ಶಿ ವಾಸ್ ಅಲೌಡ್ ಟು ಶೂಟ್ ದಟ್ ಎಂಟೈರ್ ಇಂಟ್ರೋಗೇಷನ್ ಏನಾಯ್ತಲ್ಲ ಅವತ್ತು. ಸೊ ಅವ್ರು ನನಗೆ ಫೋನ್ ಮಾಡಿದರು. ಅವ್ರು ನನಗೆ ನಂಬರ್ ಹಂಗೆ ಸೇವ್ ಆಗಿತ್ತು, ಪವರ್ ಟಿವಿ ಅಂತಂದರೆ ನಾನು ಯು ರೈಟ್ ಪಿಕಪ್ ಎನಿ ಕಾಲ್ಸ್ ಅನ್ಲೆಸ್ ಇಟ್ಸ್ ನಾಟ್ ಸೇವ್ಡ್. ಸೊ ಅವಾಗ ಈ ಥರ ಇದೆ ಸರ್ ನಿಮ್ಮ ಮೇಲೆ ಅಲಿಗೇಷನ್, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಸರ್ ನಿಮ್ಮ ಮೇಲೆ ಮಾಡಿದ ಅಲಿಗೇಷನ್ ಸರ್, ಬಿಕಾಸ್ ಅವತ್ತು ಇನ್ವೆಸ್ಟಿಗೇಟ್ ಮಾಡಿದ್ದು ನಾನೊಬ್ಬನೇ. ಸೆಕೆಂಡ್ ಟೈಮ್ ಏನಾಗಿತ್ತು, ಅವನು ಹಿಂಗೆ ಮಾಡ್ತಾನೆ ಅಂತ ಗೊತ್ತಾಗಿ ನಾವು ವಿ ಕಾಲ್ಡ್ ಚೇತನ್, ವಾಸ್ ಮೈ ಕೊಲಿ ಆ ಟೈಮಲ್ಲಿ. ಸೊ ಬೇರೆ ಥರ ಅರ್ಥ ಕಲ್ಪಿಸ್ತೀರ ಆ ವಿಡಿಯೋಗೆ ದಟ್ ಅವ್ರು ನನಗಿಂತ ಸುಪೀರಿಯರು ಚೇತನ್ ಆ್ಯಂಡ್ ಮೀ ವರ್ ಬೋತ್ ಹ್ಯಾವಿಂಗ್ ಈಕ್ವಲ್ ಪವರ್ಸ್. ಅವ್ರು ನನಗಿಂತ ಸುಪೀರಿಯರು ಅಲ್ಲ, ಇನ್ಫೀರಿಯರು ಅಲ್ಲ, ವಿ ವರ್ ಕೊಲೀಗ್ಸ್ ಇನ್ ದ ಸೇಮ್ ಹೋಮ್ ಕ್ವಾರಂಟೈನ್ ಬ್ರೀಚ್ ಮಾಡಿದವರಿಗೆ FIR ಹಾಕೋವಂಥ ಒಂದು ತಂಡ ರಚನೆ ಮಾಡಿದಾಗ ನನ್ನ ಮತ್ತು ಅವ್ರನ್ನ ಒಟ್ಟಿಗೆ ಕ್ಯಾಪ್ಟನ್ ಮಣಿವಣ್ಣನ್, ಆವಾಗ ಕ್ಯಾಪ್ಟನ್ ಆಗಿದ್ದಾರೆ, ಈಗ ಮೇಜರ್ ಮಣಿವಣ್ಣನ್ ಸರು, ನಮ್ಮಿಬ್ಬರನ್ನು ಗೌರ್ಮೆಂಟ್ ಆರ್ಡರೇ ಇದೆ. ಸೊ ಆ ಪ್ರಾವಿಷನ್ ಪ್ರಕಾರ ನಮ್ಮಿಬ್ಬರೂ ಸಹ ಅದನ್ನು ವಹಿಸ್ಕೊತಾ ಇದ್ವಿ. ಸೊ ಹಾಗಾಗಿ ಅದೊಂದು ಸ್ಪಷ್ಟನೆ ಕೊಟ್ಬಿಡ್ತೀನಿ. ನಾನು ಬಿಗ್ ಬಾಸ್ ಒಳಗೆ ಅಷ್ಟು ಟೈಮೂ ಇಲ್ಲ. ಫಸ್ಟ್ ಆಫ್ ಆಲು ಐ ಆಮ್ ಮೋರ್ ಬ್ಯುಸಿ ವಿತ್ ಅದರ್ ಪ್ರೊಡಕ್ಟಿವ್ ವರ್ಕ್. ಇವ್ರನ್ನ ಕಳಿಸಿ ಸರ್ ನೋಡಿ ಅಂದಾಗ ನಾನು ಅದು ನೋಡಿದೆ, ನಂಗೆ ಒಂಥರ ನಗು ಬಂತು, ಶಾಕು ಆಯಿತು, ಎರಡೂ ಆಯ್ತು ನನಗೆ. ಸೊ ಬಟ್ ಹ್ಯಾವಿಂಗ್ ನೋ ನಿಮ್ ಅವ್ನು ಸೈಕಾಲಜಿ ಸ್ಟಡಿ ಮಾಡೋದ್ರಿಂದ ಅವ್ನು ಯಾಕೆ ಮಾಡ್ತಾರೆ ಅಂತ ನನಗೊಂದು ಅಂದಾಜಿದೆ. ಓಕೆ, ಸೊ ಆವಾಗ ಅವರು ಫೋನ್ ಮಾಡಿ ಸರ್ ಈ ಥರ ನಿಮ್ಮ ಒಪಿನಿಯನ್ ಬೇಕು ಅಂದಾಗ ಆಯಿತು, ಇಲ್ಲಿ ಸತ್ಯ ಹೇಳೋಕ್ಕೇನು ಇದು ಬಿಡಲ್ವಾ, ಆಯ್ತು ಕಳಿಸಿ ಬಂದಾಗ ಅವತ್ತು ಸೇಮ್ ಡೇನೇ ಅವ್ರು ಬಂದು ವಿ ಹ್ಯಾಡ್ ಎ ವೆರಿ ಕ್ಯಾಂಡಿಡ್ ಇಂಟರ್ವ್ಯೂ, ಅದರಲ್ಲೆಲ್ಲದು ಸ್ಪಷ್ಟಪಡಿಸಿದ್ದೀನಿ. ಸೊ ಅದು ಒಂದು ಸ್ಪಷ್ಟೀಕರಣ. ನಾನು ನೋಡಲ್ಲ, ಯಾರು ಕಳಿಸಿದ್ದು ಮೈಥಿಲಿ ಗೌಡವನ್ನು ಕಳಿಸಿದ್ದಕ್ಕೆ ಇದು ಮಾಡ್ತೀನಿ. ಸೊ ನೀವು ಹೇಳಿದಾಗ ಅಲ್ಲಿ ಯಾರು ಹೆಸರು ಮೆನ್ಷನ್ ಮಾಡಲ್ಲ, ಆಯಿತಾ. ಸೊ ಇದು ವೆರಿ ಕ್ಲೆವರ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್, ಆಯಿತಾ. ತಕ್ಷಣ ನಾನು ಹೆಸರು ಹೇಳ್ತೀನಿ, ನಂಗೆ ಭಯ ಇಲ್ಲ, ಆಯಿತಾ. ನಾನು ಹೆಸರನ್ನ ಹೇಳ್ತೀನಿ, ನಂಗೆ ಭಯ ಇಲ್ಲ. ಅವನಿಗೆ ಆ ಭಯ ಇರಬೇಕು ಮೋಸ್ಟ್ಲಿ. ಇನ್ವೆಸ್ಟಿಗೇಷನ್ ಆಫೀಸರ್ ಒಂದೇ ಈ ಉದಾಹರಣೆಗೆ ಯಾವುದೋ ಒಂದು ಹುದ್ದೆಯಲ್ಲಿ ಒಬ್ಬ ಇರ್ತಾನೆ, ಅವ್ನು ಬಿಟ್ಟರೆ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಸೊ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ ಸರ್ ಆಗಬೇಕು, ಬೇರೆ ಆಗೋಕ್ಕಾಗಲ್ಲ. ಪ್ರೆಸಿಡೆಂಟ್ ಆಫ್ ಅಂದರೆ ಒಂದು ಹುದ್ದೆಗೆ ಒಬ್ಬನೇ ಇರ್ತಾನೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದು ನಾನೇ. ಸೊ ಅದನ್ನು ನಾವು ತುಂಬ
ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೀವಿ, ಏನು ಮುಚ್ಚಿಟ್ಟಿಲ್ಲ. ಆಮೇಲೆ ಪ್ರತಿಯೊಂದು ನಿಮಗೂ ನಾನು ಕೇಳಿಸಿದ್ದೀನಿ ಆಯಿತಾ, ಯಾವುದು ಇಲ್ಲಿ ಮುಚ್ಚುಮರೆ ಮಾಡೋ ಸಾಧ್ಯನೇ ಇಲ್ಲ ನಮಗೆ. ಎಸ್ಪೆಷಲಿ ಇಫ್ ಯು ಗೋ ಟು ದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಗೆ ಮಾಡಬೇಕು ಇನ್ವೆಸ್ಟಿಗೇಷನು, ಪ್ರತಿಯೊಂದು ದ ಪ್ರಾಪರ್ ಥಿಂಗ್. ಇತ್ತೀಚೆಗೆ ಬಿಕಾಸ್ ಲಾಟ್ ಆಫ್ ಮೀಡಿಯಾ ಅವೇರ್ನೆಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಆಮೇಲೆ ಕೆಲವೊಬ್ಬರು ಆಫೀಸರ್ ಸಸ್ಪೆಂಡ್ ಆಗಿದ್ದಾರೆ, ಡಿಸ್ಮಿಸ್ ಆಗಿದ್ದಾರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ. ಇಟ್ ಮೇ ಬಿ ಇನ್ ಚೆನ್ನೈ, ಇಟ್ ಮೇ ಬಿ ಎನಿವೇರ್. ಆಮೇಲೆ ಮೂವೀಸಲ್ಲಿ ಬರ್ತವೆ, ಒಬ್ಬ ಅಧಿಕಾರಿ ಅವನಿಗೆ ಕೊಟ್ಟಿರೋ ಪವರ್ಸ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಅವ್ನು ಏನಾಗ್ತಾರೆ ಅಂತ ಸುಮಾರು ನಾವು ನೋಡಿದ್ದೀವಿ. ಆಗಿರೋ ಕಾರಣ ಈಗಿನ ಆಫೀಸರ್ಸ್ ಯಾರೂ ಸಹ ತಮ್ಮ ವ್ಯಾಪ್ತಿ ಮೀರಿ ಏನು ಮಾಡೋಕ್ಕೆ ಹೋಗಲ್ಲ. ಹಂಗಿರ್ಬೇಕಾದ್ರೆ ಆ್ಯಂಡ್ ಇಟ್ ವಾಸ್ ನಾಟ್ ಎ ಗ್ರೇಟ್ ಇದು, ಅವನನ್ನು ಕೊಲೆ ಮಾಡಿಯಾನೆ ಅಥವಾ ಇದು ಮಾಡಿಯಾನೆ, ದೊಡ್ಡ ಮಾಡಿಯಾನೆ ಅಂತಲ್ಲ, ವಯಲೇಷನ್ ಮಾಡಿಯಾನೆ. ವಯಲೇಷನ್ ಮಾಡೋದಕ್ಕೆ ನಾವೇನು ಮಾಡಬೇಕು ಅದು ಮಾಡಬೇಕಷ್ಟೆ ಆಯಿತಾ. ಅವ್ನು ಯಾಕೆ ನಾವು ಇದು ಮಾಡಿದ್ವಿ ಅಂದರೆ ಅವ್ನು ಒಪ್ಕೊತಾರೆ ಇಲ್ಲ. ನಿಮ್ಮ ಆಡಿಯೋಲಿ ಕೇಳಿಸಿದ್ದೀನಿ, ಅವನು ಅಷ್ಟೆಲ್ಲ ಬುದ್ಧಿವಂತ ಅಂತ ಜನ ಹೇಳ್ತಾರಲ್ಲ. ಕ್ವಾರಂಟೈನ್ ಸೇವಾ ಸಂಸ್ಥೆಯಲ್ಲಿ ರಿಜಿಸ್ಟರ್ ಮಾಡಿಯಾನೆ, ಸೇವಾ ಸಂಸ್ಥೆಯಲ್ಲಿ ರಿಜಿಸ್ಟರ್ ಮಾಡಿ ಬರೀತಾರೆ ನೀವು 14 days ಕ್ವಾರಂಟೈನ್ ಇರಬೇಕು ಅಂತ. ಕ್ವಾರಂಟೈನ್ ಇರಬೇಕು ಅಂತ ಗೊತ್ತಿದ್ದು ಸಹ ಅವನು BTV ಅಂತ ಒಂದು ಸುದ್ದಿಯನ್ನು ಕೂರ್ತಾನೆ. ಆಯಿತು, ಅಲ್ಲಿ ಕೂತ ಮೇಲೆ ಗಂಟಾಘೋಷವಾಗಿ ಹೇಳ್ತಾನೆ. ಅವನ ಮನಸ್ಥಿತಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗಂಡ ತೋರಿಸ್ತಾನೆ, ಎಲ್ಲ ತೋರಿಸ್ತಾನೆ. ನಾನು ಸ್ಪಷ್ಟೀಕರಣ ಕೊಡೋಕ್ಕೋಸ್ಕರ ನಾನು ಬಂದಿದ್ದೀನಿ ಕ್ವಾರಂಟೈನ್ ಇದನ್ನು ಅದನ್ನು ಸೀಲ್ಸ್ ಹಾಕಿ ತೋರಿಸ್ತಾನೆ. ಆಮೇಲೆ ಅವನು ಸ್ಪಷ್ಟೀಕರಣ ಕೊಡಲೇಬೇಕು ಅಂತ ಹೇಳಿದರೆ ಈಗ ಮುಂಚೆನೂ ಸಹ ಅವನು ಸ್ಪಷ್ಟೀಕರಣನ ವಿಡಿಯೋದಲ್ಲಿ ಕೊಟ್ಟಿಯಾನೆ ಆಯಿತಾ. ಅದನ್ನೇ ಮಾಡ್ಬೋದಾಯ್ತು ಅವನು ಆ್ಯಕ್ಚುಲಿ ಬಂದುಬಿಟ್ಟು ಕ್ವಾರಂಟೈನಲ್ಲಿ ವಿಡಿಯೋ ಮಾಡಿಬಿಟ್ಟು ಆನ್ಲೈನಲ್ಲಿ ಕೊಡ್ಬೋದಾಗಿತ್ತು, ಸ್ಪಷ್ಟೀಕರಣ ಕೊಡಬೇಕು ಅಂತ ಅಂದಿದ್ರೆ. ಅದು ಅವನು ವೈಯಕ್ತಿಕ, ಅದಾಯಿತು. ಅದು ಆಯಿತು, ಅದು ಫಸ್ಟ್ ಬ್ರೀಚ್. ಅದಾದಮೇಲೆ ಅವನು ಈ ಕೂಡ ಗಾನ್ ಟು ಈಸ್ ಅಪಾರ್ಟ್ಮೆಂಟು, ಅಲ್ಲೂ ಹೋಗಲ್ಲ. ಸರ್ ಆ್ಯಕ್ಚುಲಿ ಈಗ ಈ ಪ್ರೋಸೆಸ್ ಈಗ ಅವ್ರ ಮೇಲೆ ಈಗ ಕ್ವಾರಂಟೈನ್ ಅವರು ಬ್ರೀಚ್ ಮಾಡಿದ್ದಾರೆ ಅಂತ ನಿಮಗೆ ಕಂಪ್ಲೇಂಟ್ ಯಾರಿಂದ ಬಂತು? ಈ ಎಕ್ಸಾಕ್ಟ್ ಅದು ಪ್ರೋಸೆಸ್ ಏನಾಯಿತು ಎಕ್ಸಾಕ್ಟ್ಲಿ, ಅದು ಯಾವಾಗ ಅವ್ರ ಮೇಲೆ ಕಂಪ್ಲೇಂಟ್ ಬಂತು, ನೀವು ಯಾವಾಗ ಅದನ್ನು ಟೇಕಪ್ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ? ಹಾಂ, ಸೊ ಅದು ಯಾವಾಗ BTVಗೆ ಹೋಗ್ಬಿಟ್ಟು ಯಾವಾಗ ಅವನು ಒಂದು ವ್ಯವಸ್ಥೆನ ಅವನು ಅದು ಹೆಂಗಾಗುತ್ತೆ ಅಂದರೆ ಎಲ್ಲರೂ ಫಾಲೋ ಮಾಡ್ತಾರೆ ಆ ಟೈಮಲ್ಲಿ ಕ್ವಾರಂಟೈನು. ನಿಮ್ಗೆ ಚೆನ್ನಾಗಿ ಗೊತ್ತು ಆ ಟೈಮಲ್ಲಿ ಹೆಂಗಿತ್ತು, ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂದರೆ ಈ ಜುಲೈಯಲ್ಲಿ 20 ಜುಲೈಯಲ್ಲಿ ಅದು ಐ ಹ್ಯಾವ್ ಟೈಮ್ ಲೈನ್. ಅವ್ನು ಯಾವಾಗ ಇಲ್ಲಿಂದ ಪಟ್ನಾ ಹೋದ ಅವ್ನು ಮಾತಲ್ಲೇ ಕೇಳಿದೆ ನಿಮಗೆ ಆಯಿತಾ. ಅವ್ನು ಎಷ್ಟು ದಿನ ಅಲ್ಲಿಂದ ಮತ್ತೆ ಅಲ್ಲಿದ್ದಾಗಲೇ ಅವ್ನು ವೀಡಿಯೋ ಮಾಡಿದ್ದಾನೆ ಆಯಿತಾ. ಸೊ ಪ್ರತಿಯೊಂದು ಟೈಮ್ ಲೈನ್ ಐ ಹ್ಯಾವ್. ಸೊ ಅವನು ನಿಜವಾಗ್ಲೂ ಅವನು ತುಂಬ ಬುದ್ಧಿವಂತ, ತುಂಬ ಅವನು ಪಾಲಿಸ್ತಾನೆ. ಒಂದು ಅದು NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ತುಂಬ ಸೀರಿಯಸ್ ಆಗಿ ಎಂಥನೂ ಸಹ ನಾವು ಆ ಟೈಮಲ್ಲಿ ಒಳಗಾಗ್ತಿದ್ವಿ. ಅವನು ಒಬ್ಬನೇ ಅಂತಲ್ಲ, ಇಟ್ ಮೇ ಬಿ ಎನಿ ಪರ್ಸನ್ ಅವರು ಫಾಲೋ ಮಾಡಿ. ಯಾಕಂದರೆ ಅವ್ನು ಭಯ ಇತ್ತು, ಕೊರೋನಾ ಇನ್ಫೆಕ್ಷನ್ ಆಗುತ್ತೆ ಇದಾಗುತ್ತೆ ಅಂತ. ಇವನು ಅದರಿಂದ ಬಂದು ಅವನು ಮನೆಗೆ ಹೋಗಿಲ್ಲ ಸಹ, ಅವನ ಹೇಳೋ ಪ್ರಕಾರ ಅಪಾರ್ಟ್ಮೆಂಟ್ಗೆ ಹೋಗಿಲ್ಲ. ಫಸ್ಟ್ ಏನಂತಾನೆ ಊಬರ್ ಅಂತಾನೆ, ನೆಕ್ಸ್ಟ್ ಮೂಮೆಂಟಲ್ಲೇ ಇಲ್ಲ ಒಂದು ಖಾಸಗಿ ವಾಹನ ಅಂತ ಫ್ರೆಂಡು ಅಲ್ವಾ, ಆ ಫ್ರೆಂಡ್ ಪಕ್ಕ ಕೂತ್ಕೊಂಡು ಅವನು ಹೋಗ್ತಾನೆ, ಅವ್ರ ಫ್ರೆಂಡ್ ಮನೆ ಹೋಗ್ತಾನೆ. ಇನ್ನೊಂದು ಹೇಳ್ತಾನೆ ಏನಂತಾನೆ, ನನಗೆ ಊಟ ಸೆಟ್ ಆಗಲಿಲ್ಲ ಅಂತ. ಇಲ್ಲಿಂದ ಪಟ್ನಾ ಹೋಗಿ ಪಟ್ನಾದು ನಾರ್ತ್ ಇಂಡಿಯಾ ಊಟ ತಿನ್ನೋಕ್ಕಾಗತ್ತೆ ಅವನಿಗೆ, ನಮ್ಮ ಕನ್ನಡ ಊಟ ಇವನಿಗೆ ಸೆಟ್ ಆಗಲ್ಲ. ಬೆಂಗಳೂರಲ್ಲಿ ಅವನು ಇರುತ್ತೆ, ಬೆಂಗಳೂರಲ್ವಾ. ಸೊ ಊಟ ಸೆಟ್ ಆಗಲಿಲ್ಲ, ಅದಕ್ಕೋಸ್ಕರ ಫ್ರೆಂಡ್ ಮನೆ ಹೋಗ್ತಾನೆ ಅಂತ ಹೇಳ್ತಾನೆ. ಫ್ರೆಂಡ್ ಮನೆ ಓದೋನು ಏನು ಮಾಡ್ತಾನೆ, ನೆಕ್ಸ್ಟ್ BTVಗೆ ಬರ್ತಾನೆ ಆಯಿತಾ. ಅದರಿಂದ ನಂಗೆ ಫುಲ್ ಎಲ್ಲ ಮಾಹಿತಿ ಗೊತ್ತು, ಯಾರು ಅವನಿಗೆ BTV ಹೋಗಿ ಮಾಡಿದ್ರು. ವಿ ಹ್ಯಾವ್ ಎಂಟೈರ್ ಕಾಲ್ ರೆಕಾರ್ಡಿಂಗ್ಸು. ಅದು ಈಗ ಅಪ್ರಸ್ತುತ ಅದು. ಸೊ ಅವ್ರ ಫ್ರೆಂಡ್ ಮನೇಲಿ ಹುಡ್ಕೊಂಡು ಅವ್ನು ಇಲ್ಲಿ BTV ಬಂದುಬಿಟ್ಟು BTV ಇಂಟ್ರ್ಯೂ ಕೊಟ್ಟು, ಯಾವಾಗ ಅವನು BTVಯಲ್ಲಿ ಗಂಟಾಘೋಷವಾಗಿ ನಾನು ಕ್ವಾರಂಟೈನ್ ಬ್ರೀಚ್ ಮಾಡಿ ಸ್ಪಷ್ಟೀಕರಣಕ್ಕೆ ಬಂದಿದ್ದೀನಿ ಅಂತ ಇದು ಮಾಡ್ತಾರೆ. ಯಾರೋ ಪಬ್ಲಿಕ್ ಅವರು ಆ ವಿಡಿಯೋ ಕ್ಲಿಪ್ಪನ್ನು ಟ್ವಿಟರ್ಗೆ ಹಾಕ್ಬಿಟ್ಟು ಆಗಿನ ಮುಖ್ಯಮಂತ್ರಿ ಸರಿಗೆ ಮತ್ತು ಆಗಿನ ಹೋಮ್ ಮಿನಿಸ್ಟರ್ ಸರಿಗೆ ಮತ್ತು ನಮ್ಮ ಕ್ಯಾಪ್ಟನ್ ಮಣಿವಣ್ಣನ್ ಸರಿಗೆ, ಆವಾಗ ನಮಗೆ ನೋಡಲ್ ಆಫೀಸರ್ ಅವ್ರು ಬಾಸ್ ಆಗಿದ್ರು ನಮಗೆ, ಅವ್ರಿಗೆ ಟ್ಯಾಗ್ ಮಾಡಿ ಪ್ರಶ್ನೆ ಮಾಡ್ತಾರೆ, ಒಬ್ರಿಗೊಂದು ನ್ಯಾಯನ ಅಂತ ಆಯಿತಾ. ಅವ್ನು ದೊಡ್ಡ ಸೆಲೆಬ್ರಿಟಿ ಆವಾಗ ಅಂತ ಅಂದ್ಕೊಂಡಿದ್ರಲ್ಲ ಅವರು, ಅವನಿಗೊಂದು ನ್ಯಾಯ, ಅವನಿಗೆ ನೀವೇನು ಮಾಡಲ್ಲ. ಆವಾಗ ಆಬ್ವಿಯಸ್ಲಿ ನಮಗೆಲ್ಲರೂ ಒಂದೇ ಅನ್ನೋದು ಬಂದ ತಕ್ಷಣ ಆ ಟೈಮಲ್ಲಿ ಎಲ್ಲರಿಗೂ ನಾವು ಒಂದೇ ಥರ ಟ್ರೀಟ್ ಮಾಡ್ತಾಯಿದ್ವಿ. ಅವಾಗ ಅಟ್ಲೀಸ್ಟ್ ನಾವಂತೂ ವಿ ನೆವರ್ ಅಲೋಡ್ ಎನಿ ಒನ್ ಟು ಹ್ಯಾವ್ ದಟ್ ಎಕ್ಸೆಪ್ಷನ್ನು. ಸೊ ಆವಾಗ ಆ ಕೇಸು ಒಬ್ರಿಗೆ ಬೇರೆಯವ್ರಿಗೆ ತಂಡಕ್ಕೆ ಹೋಗುತ್ತೆ. ಅವ್ರಿಗೆ ಕಾರಣದಿಂದ ಅದನ್ನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನು ಮೊಬೈಲ್ ನಂಬರ್ ಯಾರಿಗೂ ಸಿಕ್ಕಿರಲ್ಲ. ಆಮೇಲೆ ಅವನು ತುಂಬ ಚೆನ್ನಾಗಿ ಅವನು ಗೇಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅವನು. ಅವಾಗ ಏನಂತ ಅದು ಯಾವಾಗ ತುಂಬ ಡಿಸ್ಕಸ್ ಆಗುತ್ತೆ ಅದನ್ನು ನನಗೆ ಹಸ್ತಧಾರ ಮಾಡ್ತಾರೆ. ಸೊ ನೀವು ಇದನ್ನು ಟ್ಯಾಕಲ್ ಮಾಡಿ ಅಂತ. ಸೊ ಐ ಡಿವೈಸ್ ಮೈ ಓನ್ ಪ್ಲ್ಯಾನ್ ಹೌ ಟು ಹ್ಯಾಂಡಲ್ ಇಟ್ ಅಂತ. ಅಲ್ಲಿವರೆಗೂ ನನಗೆ ಡ್ರೋನ್ ಪ್ರತಾಪ್ ಬರೀ ಈ ಮೀಮ್ಸು ಮತ್ತು ಈ ಟೋಲ್ ಪ್ಲೇಜಸಲ್ಲಿ ತಮಾಷೆ ವಸ್ತುವಾಗಿ ನಾವು ನೋಡ್ತಿದ್ವಿ ಹೊರತು, ಅವ್ನು ಕ್ಲೈಮ್ ಮಾಡ್ತಿದ್ದು ನಾನಲ್ಲಿ ಫ್ರಾನ್ಸಲ್ಲಿ ಪರ್ವತ ಇದು ಮಾಡೋಕ್ಕೆ ಆಹ್ವಾನ ಮಾಡಿದ್ದಾರೆ ನೋಡೋಣ ನಗು ಬರ್ತಾಯಿತ್ತು ಹೊರತು ವಿ ಡಿಂಟ್ ಕನ್ಸಿಡರ್ ವೆರಿ ಸೀರಿಯಸ್ ಮ್ಯಾನ್ ಆಸ್ ಸಚ್ ಆಯಿತಾ. ಆಮೇಲೆ ಸೈಂಟಿಸ್ಟ್ ಅನ್ನೋದು ಬರೀ ತುಂಬ ಉನ್ನತವಾಗ ಇರೋ ಸ್ಥಾನ. ಅದು ಸೈಂಟಿಸ್ಟ್ ಆಗಬೇಕು ಅಂದರೆ ಅವ್ರಿಗೆ ಒಂದು ಡಿಗ್ರಿ ಮಾಡ್ತಿರ್ಬೇಕು, ಬೇಸಿಕ್ ಡಿಗ್ರಿ ಅಂತೂ ಮಾಡಿರಲೇಬೇಕು. ಆಮೇಲೆ PhD ಮಾಡ್ತಾರೆ. ಆ ಇದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ತುಂಬ ರಿಸರ್ಚ್ ಮಾಡಿರ್ತಾರೆ ಅವರು
ಆಯಿತಾ. ಸೊ ನಮಗೊಂಥರ ಆಮೇಲೆ ಆಪ್ಸ್ ಒಂದು ಆರ್ಟಿಕಲ್ మీద ಎಕ್ಸ್ಪೋಸ್ ಮಾಡಿತ್ತು ಅದನ್ನು ಆಮೇಲೆ ನೋಡಿದೆ ನಾನು ಆ್ಯಕ್ಚುಲಿ. ಸೊ ಯಾವಾಗ ನಾನು ಟು ಟ್ರ್ಯಾಪ್ ಇಮ್ಮಲ್ಲ ಆ ಟೈಮಲ್ಲಿ ಒಂದು ರಿಯಲ್ ಏನು ಅಂತ ಅವಾಗ ನೋಡಿದ್ವಿ. ಅಲ್ಲಿವರೆಗೂ ವಿ ನ್ಯೂ ಈಸ್ ಜಸ್ಟ್ ಎ ಕಾನ್ ಮ್ಯಾನ್ ಆ್ಯಂಡ್ ಆ ಟೈಮಲ್ಲಿ ಮೀಡಿಯಾ ವಾಸ್ ಸಪೋರ್ಟಿಂಗ್ ಹಿಮ್ ವೆರಿ ಸಾಲಿಡ್ಲಿ ವಿತೌಟ್ ಆಸ್ಕಿಂಗ್ ಎನಿ ಎವಿಡೆನ್ಸ್ ಅಲ್ವಾ. ಸೊ ನನಗೆ ಆಶ್ಚರ್ಯ ಆಗಿದ್ದು ಅವಾಗ ಘಟನೆಗಳು ವಿ ಕನ್ಸಿಡರ್ ವೆರಿ ಇಂಟೆಲೆಕ್ಚುಯಲ್ಸು ಪ್ರತಿಯೊಬ್ಬರು ಬಕರಾಗಿರೋ ಟೈಮಲ್ಲಿ. ಇವತ್ತು ದೆ ಮಸ್ಟ್ ಬಿ ರಿಯಲಿ ರಿಪೆಂಟಿಂಗ್ ಫಾರ್ ಇಟ್. ಆ ಒಂದು ನಾನು ಚೆಕ್ ಮಾಡಿದಾಗ ಇಂಥವರೆಲ್ಲ ಅನ್ಸ್ಬಿಡ್ತು ನನಗೆ ನಿಜವಾಗ್ಲೂ ನಾವು ಯಾರನ್ನ ಬುದ್ಧಿವಂತರು ಅನ್ಕೊಂಡ್ವಿ ಸಮಾಜದಲ್ಲಿ ಅಂಥವರೆಲ್ಲ ಇವನ್ನ ಸಪೋರ್ಟ್ ಮಾಡಿದಾಗ ನನಗೆ ರಿಯಲಿ ನಮ್ಮ ಸಮಾಜ ಯಾವ ಮಟ್ಟಿಗೆ ಅನ್ಸ್ಬಿಡ್ತು ನನಗೆ ವಿತೌಟ್ ವೆರಿಫೈಯಿಂಗ್ ದ ಫ್ಯಾಕ್ಟ್ಸ್. ಸೊ ಆಮೇಲೆ ನಮಗೆ ಅನಿಸಿದ್ದನ್ನು ಫಸ್ಟ್ ಅವನ್ನ ಟ್ರ್ಯಾಪ್ ಮಾಡಬೇಕು ಅಂತ ಫಸ್ಟ್ ನಾವು ಹೋಗಿದ್ದೆ ಕತ್ತಲಾಡ್ಪುರ ಪೊಲೀಸ್ ಸ್ಟೇಷನಲ್ಲಿ. ಅದೇನು ಅಫಿಷಿಯಲ್ ಪ್ರೊಸೀಜರ್ ಹೋಗ್ಬಿಟ್ಟು ನಾನು ನಂದು ಇದು ತೋರಿಸ್ಬಿಟ್ಟು ಆರ್ಡರ್ ತೋರಿಸ್ಬಿಟ್ಟು ಐ ಡಿ ಕಾರ್ಡ್ ತೋರಿಸಿ ಪಾಪ ಥ್ಯಾಂಕ್ಫುಲಿ ಇವನ್ ಅವಾಗ ಎಸ್ ಪಿ ಮೇಡಮ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ PS ಆಗಲಿ ಪ್ರತಿಯೊಬ್ಬರು ಸಹ ಅದನ್ನು ಬಿಕಾಸ್ ಇಟ್ ವಾಸ್ ಸ್ಟ್ಯಾಕ್ ಟು CM ಆ್ಯಂಡ್ ಹೋಮ್ ಮಿನಿಸ್ಟ್ರಿ ಅಲ್ಲ ವಿ ಡಿಡ್ಂಟ್ ಟೇಕ್ ಇಟ್ ಲೈಟ್ಲಿ. ಸೊ ಅದನ್ನೆಲ್ಲ ಮಾಡಿ ನಾವು ಅವರು ಪೊಲೀಸವರು ದೇ ಹ್ಯಾಡ್ ದರ್ ಓನ್ ಪ್ರೊಸೀಜರ್ ಲೈಕ್ ವಿ ಹ್ಯಾವ್ ಟು ಫಾಲೋ ದ್ಯಾಟ್ ಅಂತ. ನಾನೇಂದ್ರೆ ಸರ್ ಈ ಥರ ಮಾಡೋಕ್ಕಿಂತ ವಿಲ್ ಪ್ರಾಪರ್ಲಿ ಪ್ಲಾನ್ ಅಂತ ಅವರೊಂದು ತಂಡ ಮಾಡಿಕೊಂಡ್ರು. ನಾವು ನಂಗೊಂದಿಬ್ಬರು ಪೊಲೀಸ್ ಕೊಟ್ಟಿದ್ರು ನನ್ನ ಇದಕ್ಕೆ ನಮ್ಮ ಟೀಮಿಗೆ. ಸೊ ನಾವು ಫಸ್ಟ್ ಮಾಡಿದ್ದೇನೆಂದರೆ ವಿ ವೆಂಟ್ ಟು BTV ಬಿಕಾಸ್ ಅಲ್ಲಿಂದ ಶುರು ಮಾಡೋಣ ಅಂತ ಅವ್ರ ನಂಬರ್ ಬೇಕು ಅಂತ. ಅವರು ದೇ ಡಿಡ್ಂಟ್ ಕೋಆಪರೇಟ್ ದಿಸ್ ಒನ್ ಸರ್ಚ್ ವಾರೆಂಟ್ ಬೇಕು ಅದು ಅಂತ. ಸೊ ದೆನ್ ಓಕೆ ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಂದ್ಬಿಟ್ಟು ನಾನು ಬಂದುಬಿಟ್ಟು ಥ್ಯಾಂಕ್ಫುಲಿ ವಿ ಗಾಟ್ ಒನ್ ಫೋನ್ ನಂಬರ್ ವಿಚ್ ಆರ್ ಸ್ವಿಚ್ಡ್ ಆಫ್. ದೆನ್ ವಿ ಹ್ಯಾವ್ ಐಡಿಯಾ ದಟ್ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಹಾಕ್ಬಿಟ್ರೆ ಅದಕ್ಕೆ SP ಪರ್ಮಿಷನ್ ಬೇಕಾಗತ್ತೆ. ಒಬ್ಬ ವ್ಯಕ್ತಿದು ಕಾಲ್ ಕಾರ್ಡ್ ತರಿಸ್ಬೇಕು. ಥ್ಯಾಂಕ್ಫುಲಿ SP ಮೇಡಮ್ ತಕ್ಷಣ ಪರ್ಮಿಷನ್ ಕೊಟ್ಟರು. ಅದನ್ನು ಪೊಲೀಸವರು ತುಂಬ ಮುತುವರ್ಜಿ ವಹಿಸಿ ಕಾಲ್ ರೆಕಾರ್ಡ್ ಡೀಟೇಲ್ಸ್ನ ತರಿಸ್ಕೊಂಡು ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಹ್ಯಾಡ್ 2 ನಂಬರ್ಸ್. ಸೊ ಒಂದು ನಂಬರ್ ಸ್ವಿಚ್ ಆಫ್ ಮಾಡಿದ್ದ. ಬಟ್ ನಂಗೆ ಕಾಮನ್ ಸೆನ್ಸ್ ಅದು ಒಬ್ಬ ಕಮ್ಯುನಿಕೇಟ್ ಮಾಡ್ತಾ ಇರ್ತಾನೆ ಅಂದರೆ ಒಂದು ಸ್ವಿಚ್ ಆಫ್ ಮಾಡ್ಕೊತಾನೆ ಇನ್ನೊಂದನ್ನು ಆ್ಯಕ್ಟಿವ್ ಮಾಡ್ಕೊಂಡಿರ್ತಾನೆ. ಸೊ ಆ್ಯಕ್ಟಿವ್ ಆಯಿತು. ಈ ಥಾಟ್ ಈಸ್ ಸ್ಮಾರ್ಟ್ ಬಟ್ ವಿ ನಾಟ್ ಫೂಲ್ಸ್ ಅಂತ ನಂಗೆ ಅರ್ಥ ಆಯಿತು. ಸೊ ನನ್ನ ಕಡೆ ಸುಮ್ಮನೆ ಅವನ್ನ ಟ್ರ್ಯಾಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಬರೋಕ್ಕಿಂತ ಈಸಿಯೆಸ್ಟ್ ವೇ ಅಂತ ನಂಗೆ ಅನಿಸಿದ್ರೆ ಅವ್ನು ವೀಡಿಯೋ ನೋಡ್ಬೇಕಾದ್ರೆ ಯಾವುದೋ ಒಂದು ವೀಡಿಯೋದಲ್ಲಿ ಅವ್ರ ತಂದೆ ತಾಯಿ ವಿಚಾರ ಬಂದಾಗ ತುಂಬ ಎಮೋಷನಲ್ ಆಗ್ತಾನೆ ಅವನು ಆಯಿತಾ. ಸೊ ಐ ಥಾಟ್ ದಟ್ಸ್ ದ ಈಸಿಯೆಸ್ಟ್ ವೇ ಟು ಟ್ರ್ಯಾಪ್ ಹಿಮ್ ಅಂತ. ಅವ್ನ ವೀಕ್ನೆಸ್ ಒಬ್ಬ ಮನುಷ್ಯನ ವೀಕ್ನೆಸ್ ತಿಳ್ಕೊಂಡ್ರೆ ನಾವು ಈಸಿ ಟು ಟ್ರ್ಯಾಪ್. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಇವನಿಗೋಸ್ಕರ ಒಂದು ಎಂಟೈರ್ ಪೊಲೀಸ್ ವ್ಯವಸ್ಥೆನ ವಿ ಶುಡ್ ನಾಟ್ ಯೂಸ್ ಅಂದ್ಬಿಟ್ಟು ವಿ ಜಸ್ಟ್ ಟುಕ್ ಓನ್ಲಿ 2 ಕಾನ್ಸ್ಟೇಬಲ್ ಆ್ಯಂಡ್ ಮೈ ಪ್ಲ್ಯಾನ್ ವಾಸ್ ವೆರಿ ಸಿಂಪಲ್. ಅವ್ನ ವೀಕ್ನೆಸ್ ಏನು ಅವ್ರ ಅಪ್ಪ ಅಮ್ಮ. ಸೊ ಅವ್ರ ಅಪ್ಪ ಅಮ್ಮನ ನಾವು ಹ್ಯಾಂಡಲ್ ಮಾಡಿದ್ರೆ ಕರ್ಕೊಂಬಂದರೆ ಆಬ್ವಿಯಸ್ಲಿ ಅವ್ನು ಬಂದೇ ಬರ್ತಾನೆ ಅಂತ. ಸೊ ಸೀದಾ ಐ ಡಿಡ್ಂಟ್ ವೇಸ್ಟ್ ಮೈ ಟೈಮ್. ಒನ್ಸ್ ಐ ವೆಂಟ್ ಟು ಹಿಸ್ ಅಪಾರ್ಟ್ಮೆಂಟ್ ಅಲ್ಲೇನೋ ಸಿಗ್ಬೋದಾ ಕೇಳೋ ಅಕ್ಕಪಕ್ಕ ಸಿಗ್ಬೋದಾ ಅಂತ. ಅಲ್ಲ ಅವ್ನ ಬಗ್ಗೆ ಯಾರಿಗೂ ಒಳ್ಳೆ ಒಪಿನಿಯನ್ ಇಲ್ಲ. ಯಾವಾಗ ಅವ್ನು ಖಾಲಿ ಮಾಡ್ತಾನೆ ಅನ್ನೋ ಲೆವೆಲ್ಲಿ ಮಾತಾಡ್ತಿದ್ರು ಅವನು. ವಿಂಡ್ ಫ್ಲವರ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ ತಲಗಡ್ಪುರ ವ್ಯಾಪ್ತಿಯಲ್ಲಿ ಬರ್ತದ್ದು. ಸೊ ಅಲ್ಲೋಗಿ ಅವನದೇನೋ ಡ್ರೋನ್ದೆಲ್ಲ ಗ್ಲಾಸ್ ಇದೆ, ಡೋರ್ ಗ್ಲಾಸ್ ಇದೆ, ಅದೆಲ್ಲ ನೋಡಿದ್ವಿ. ಡ್ರೋನ್ದೇನೋ ದೊಡ್ಡ ಬಾಕ್ಸ್ ಎಲ್ಲ ಇತ್ತು ಅಲ್ಲಿ ಬರೆದ ಅಂತ. ಸೊ ಅಲ್ಲೆಲ್ಲ ವಿಚಾರಿಸಿದ್ವಿ. ಅಲ್ಲಿರೋರು ಸಹ ಇವನ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಸರ್ ತುಂಬ ಬಿಕಮ್ ಎ ನ್ಯೂಸೆನ್ಸ್ ಫಾರ್ ಅಸ್ ಅಂತ. ಅವನು ಖಾಲಿ ಮಾಡಕ್ಕೆ ಕೇಳಿದ್ರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯು ಕ್ಯಾನ್ ಆಸ್ಕ್ ದ ವಾಚ್ಮನ್ ಆಲ್ಸೋ. ಇವನು ಖಾಲಿ ಮಾಡಕ್ಕೆ ಕೇಳಿದ್ರು ಸರ್ ಇವನ್ನ ಇಲ್ಲಿಂದ ಅಂತ. ಯಾಕೆಂದರೆ ಯಾವಾಗ ಮಾಧ್ಯಮದಲ್ಲ ಇವನ ಬಗ್ಗೆ ನೆಗೆಟಿವ್ ಬರೋಕ್ಕೆ ಶುರು ಆಯಿತು ಒಬ್ವಿಯಸ್ಲಿ ಯಾರು ಅಕ್ಕಪಕ್ಕರು ಸಹ ನಾಟ್ ವೆರಿ ಹ್ಯಾಪಿ ಅಬೌಟ್ ಹಿಮ್. ಅವನಿಗೆ ಖಾಲಿ ಮಾಡಕ್ಕೆ ಹೇಳಿದ್ದಾರೆ ಹಂಗಾರು. ಹಂಗಾಗಿ ಫೈನ್ ಅಲ್ಲಿ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅದು ತೊಗೊಂಡು ನಾವು ವಿ ನೆಕ್ಸ್ಟ್ ಡೇ ವಿ ವೆಂಟ್ ಟು ತಲಗಡ್ಪುರ. ಸೊ ಅಲ್ಲಿಂದ ನಾವು ಸೀದಾ ನೆಟ್ಕಲ್ ಅಂತ ಅವ್ರದ್ದು ಊರು. ನೆಟ್ಕಲ್ಲಿಗೆ ಹೋಗಿ ಮಂಡ್ಯ ಹತ್ರ ನೆಟ್ಕಲ್ ಅಂತ ಬರುತ್ತೆ. ಸೊ ನಾವು ಒಂದಿಬ್ಬರು ಮುಫ್ತಿಲಿ ಹೋಗಿದ್ವಿ. ಡ್ರೈವರು ನಾವಿಬ್ಬರೇ ಮುಫ್ತಿಲಿ. ಅವ್ನು ಹೇಳ್ದಂಗೆ ನಾವು ನಮ್ಮ ಬೆಟಾಲಿಯನ್ ತೊಗೊಂಡು ಹೋಗಿರಲಿಲ್ಲ. ಸೊ ಸಿಂಪಲ್ಲಾಗೆ ನಾವು 4 ಜನ ಹೋಗಿದ್ವಿ. ಒಬ್ಬ ಡ್ರೈವರು, 2 ಪೊಲೀಸ್ ಕಾನ್ಸ್ಟೇಬಲ್ಸ್ ಹೋಗಿದ್ವಿ. ಸೊ ಮುಫ್ತಿಲಿ ಹೋಗಿದ್ವಿ ನಾವು ಆ್ಯಕ್ಚುಲಿ. ಸೊ ಹೋದ್ವಿ. ಹಳ್ಳಿಯಲ್ಲಿ ಅವರ ತಂಗಿದ್ರು ಮನೆಯಲ್ಲಿ. ಐ ಅಪ್ರಿಷಿಯೇಟ್ ಅವರ್ ಸ್ಮಾರ್ಟ್ನೆಸ್. ನೀವು BBMP ಅವರು ಅಥವಾ ಪೊಲೀಸ್ ಅನ್ನೋಕ್ಕೆ ಸಾಕ್ಷಿ ಕೇಳಿದ್ರು. ಅವರು ID ಕಾರ್ಡ್ ಕೊಟ್ವಿ ನಾವು. ಸೊ ಅಂದರೆ ವೆಲ್ ಇನ್ಫಾರ್ಮ್ಡ್. ಅಪ್ರಿಷಿಯೇಟ್ ಮಾಡ್ಬೇಕಂತ ಅವನ್ನೆಲ್ಲ ಕ್ವಶನ್ ಮಾಡೋಂಥದ್ದನ್ನ. ಈ ಥರ ಅಮ್ಮ ನಿಮ್ಮ ತಂದೆ ತಾಯಿನ ಕರೆಸ್ತಿದ್ರು. ತಂದೆ ರೇಷ್ಮೆ ಏನೋ ಬೆಳೀತಾರೆ ಅಂತ ಕಾಣುತ್ತೆ. ಅಲ್ಲಿ ಹೋಗಿದ್ರು. ಬಂದರು ಪಾಪ. ಬಂದಾಗ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ಥರ ಬ್ರೀಚ್ ಮಾಡಿಯಾರು ನಿಮ್ಮವ್ರು ಕ್ವಾರಂಟೈನ್ ಕರೆಸ್ಬಿಡಿ ಈ ಥರ ಅಂತ. ಸೊ ಅವ್ರ ತಂಗಿಯೇನೋ ಫೋನ್ ಮಾಡ್ತಾಯಿದ್ರು. ನಮ್ಗೆ ಗೊತ್ತು ಈಸ್ ಇನ್ ಚಿಕ್ಕಮಗಳೂರು. ವೆರಿ ಮಚ್ ಅವೇ ದಟ್ ಈಸ್ ಇನ್ ಚಿಕ್ಕಮಗಳೂರು ಅಂತ. ಸೊ ಹಂಗಾಗಿ ಈಸಿಯೆಸ್ಟ್ ವೈಸ್ ಇವ್ರನ್ನ ಎನ್ಕ್ವೈರಿ ಅಂತ ಕರ್ಕೊಂಡು ಹೋದರೆ ಅವ್ನು ಬಂದೇ ಬರ್ತಾನೆ ಅಂತ. ಸೊ ಅವ್ರನ್ನ ತುಂಬ ಗೌರವದಿಂದ ಅವರು ತಂದೆ ಬದುಕಿದಾರಲ್ಲ ಅವ್ರು ಕೇಳ್ಬೋದು. ತುಂಬ ಗೌರವದಿಂದ ನಮ್ಮ ಇದ್ರ ವೆಹಿಕಲಲ್ಲೇ ಕರ್ಕೊಂಬಂದು ತಲಗಡ್ಪುರ ಪೋಸ್ಟ್ ಸ್ಟೇಷನ್ಗೆ ಒಳ್ಳೆ ಕಡೆನೇ ಉಳಿಸಿ ಊಟ ಕೊಡಿಸಿ. ಇನ್ಫ್ಯಾಕ್ಟ್ ನಾವು ಊಟ ನೆಟ್ ಮಾಡೋದಿಲ್ಲ ಗೊತ್ತು ಅವರಿಗೆ. ಅವ್ರಿಗೆ ಊಟ ಮಾಡಿಸಿ ಅವ್ರ ಪಾಪ ಬರ್ತಾ ಎಲ್ಲ ಹೇಳ್ಕೊಂಡ್ರು. ಅವರು ಬೈ ದ ಟೈಮ್ ಇವತ್ತು ಫೆಡ್ ಅಪ್ ಅನ್ನೆಸರಿ ಇವೆಲ್ಲ ಆಗ್ತಿದ್ದಲ್ಲಪ್ಪ ಬುದ್ಧಿ ಹೇಳ್ತೀನಿ ಏನು ಮಾಡೋಕೆ ಹೋಗ್ಬೇಡಿ ಅವರಿಗೆ. ಸರ್ ಏನು ಮಾಡಲ್ಲ ಸರ್, ಕ್ವಾರಂಟೈನ್ ಬ್ರೀಚ್ ಮಾಡಿದ್ದಾರೆ, ಅದನ್ನು ಕ್ವಾರಂಟೈನ್ ಮಾಡಬೇಕು ಅಂತ. ಅದಾದಮೇಲೆ ಒಂದು ಫೋನ್ ಬಂತು. ಅವ್ರ ತಂದೆ ಯಾವಾಗ ಮಾಡ್ಕೊಂಡ್ವಿ.
ಇಷ್ಟು ದಿನ ಹೇಳ್ಬೇಡ ಅಂದ್ಕೊಂಡಿದ್ದೆ ಬಟ್ ಸಿನ್ಸ್ ಅವ್ರ ಕಡೆ ತುಂಬ ಸಪೋರ್ಟ್ಸ್ ಇರೋದ್ರಿಂದ ಹೇಳಬೇಕಾಗಿದೆ. ನಾವು ಬರಬೇಕಾದ್ರೆ ಅವ್ರ ಕಡೆ ತುಂಬ ಇನ್ಫ್ಲುಯೆನ್ಸ್ ಮಾಡೋವಂಥ ಒಬ್ಬರು SP ಅವರು ಫೋನ್ ಮಾಡಿದರು, ಅವ್ರ ಕಮ್ಯುನಿಟಿಯವರು ಅಂತ. ಐ ಡೋಂಟ್ ನಾಟ್ ಗೆಟ್ ದಿಸ್ ಆ್ಯಂಗಲ್. ನಾನು ಇಷ್ಟೇ ಹೇಳಿರಲಿಲ್ಲ, ಯಾಕಂದರೆ ನಾನು ಇವೆಲ್ಲ ನನಗೆ ಅಗತ್ಯ ಇಲ್ಲ ಅಂತ. ಅವ್ರನ್ನ ಬಿಟ್ಬಿಡಿ ಸರ್, ಇದು CM ಅವ್ರಿಗೆ ಅಂತ ಹೋಮ್ ಮಿನಿಸ್ಟರ್ ಟ್ಯಾಗ್ ಆಗಿದೆ, ನಮಗೆ ಆರ್ಡರ್ಸ್ ಅದು ಗೌರ್ಮೆಂಟಿಂದ, ಅವ್ರನ್ನ ಬಿಡೋ ಪ್ರಮೇಯನೇ ಬರೋಲ್ಲ, ನೀವೇನೇ ಮಾತಾದರೂ ಯು ಕಾಲ್ ಟು ಮೈ ಬಾಸ್ ಆ್ಯಂಡ್ ಕನ್ಸರ್ನ್ ಅಂತ. ದೆನ್ ಅಂಡರ್ಸ್ಟುಡ್ ದ ಥಿಂಗ್. ಅಂದರೆ ಅವ್ರಿಗೆ ಈ ಹ್ಯಾಡ್ ಅ ಗುಡ್ ಕಾಂಟ್ಯಾಕ್ಟ್ಸ್. ನಾವು ಅಂದ್ಕೊಂಡಂಗೆ ಈಸ್ ನಾಟ್ ಎ ಸಿಲಿ ಮ್ಯಾನ್. ಅವನು ಇಲ್ಲಿ ನಾವು ಅವ್ರ ತಂದೆನ ಹಾಕೊಂಡ ತಕ್ಷಣವೇ ನನಗೊಬ್ಬರು SP ಅವ್ರು ಫೋನ್ ಮಾಡ್ತಾರೆ ಅಂದರೆ ದೆನ್ ಐ ರಿಯಲೈಸ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ವಿ ಥಿಂಕ್. ಐ ಹ್ಯಾಡ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್. ಆಯಿತಾ. ದೆನ್ ಅವರು ನಂಗೆ ತುಂಬ ಹೇಳಿದ್ರು, ಇವೆಲ್ಲ ನೋಡಿದ್ದೀವಪ್ಪ ಹಂಗೆ ಹಿಂಗೆ ಅಂದರು. ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ಜಸ್ಟ್ ಫಾಲೋಯಿಂಗ್ ದ ಥಿಂಗ್. ಬಿಕಾಸ್ ನನಗೊಂದು ಅರ್ಥ ಆಗಿದೆ ಯಾಕೆ ನಾನು ಕೊಟ್ಟರು ಅಂತ. ವೆನ್ ಐ ಆಮ್ ರೈಟ್ ಐ ಡೋಂಟ್ ಬಡ್ಜ್ ಟು ಎನಿ ಒನ್. ಈ ನಾಟ್ ಓನ್ಲಿ ರಿಗಾರ್ಡಿಂಗ್ ಪ್ರತಾಪ್ ಅಲ್ಲ, ಯಾವುದೇ ನನ್ನ ಪ್ರೊಫೆಷನಲ್ ಆಗಲಿ, ಐ ಡೂ ಫಾರೆನ್ಸಿಕ್ಸ್ ಆಲ್ಸೋ, ವೈಲ್ಡ್ ಲೈಫ್ ಫಾರೆನ್ಸಿಕ್ಸ್. ನನಗೆ ಬರೋಲ್ಲ ಹೈ ಪ್ರೊಫೈಲ್ ಕೇಸ್ ವೇರ್ ಐ ಮೇಕ್ ಇಟ್ ವೆರಿ ಕ್ಲಿಯರ್, ಈವನ್ ದ ಹೈಯೆಸ್ಟ್ ಪರ್ಸನ್ ಇನ್ ದ ಕಂಟ್ರಿ ಕಾಲ್ಸ್ ಮಿ, ಐ ನಾಟ್ ಚೇಂಜ್ ಆರ್ ಆಲ್ಸೋ ನಾಟ್ ಟೇಕ್ ಇಟ್. ಹಂಗಾಗಿ ನಾವು ವಿ ಕ್ಯಾನ್ ಕ್ರ್ಯಾಕ್ ಗೋವಾ ಟೈಗರ್ ಪಾಯ್ಸನಿಂಗ್ ಕೇಸ್ ವಿಚ್ ವಾಸ್ ನಾಟ್ ಟೇಕನ್ ಬೈ ಎನಿ ಆಫ್ ದ ವೈಲ್ಡ್ ಲೈಫ್ ಸೈಂಟಿಸ್ಟ್ ಇನ್ ದ ಕಂಟ್ರಿ. ಸೊ ದಟ್ ಇಸ್ ಮೈ ಕ್ರೆಡಿಬಿಲಿಟಿ. ಸೊ ಐ ಮೇಂಟೈನ್ ದಟ್ ಕ್ರೆಡಿಬಿಲಿಟಿ. ಸೊ ಇವ್ರಿಗೆ ಅರ್ಥ ಆಯಿತು ಈ ಮನುಷ್ಯ ಅದಕ್ಕೆ ಬಾಗಲ್ಲ ಅಂತ. ಅದಾದಮೇಲೆ ನಾನು ಅದು ಸಾಕ್ಷಿ ಪೊಲೀಸರು, SP ಫೋನ್ ಮಾಡಿರೋದಕ್ಕೆ ಸಾಕ್ಷಿ ಇಬ್ಬರು ಕಾನ್ಸ್ಟೇಬಲ್ ಇದ್ರಲ್ಲ ಅವರು. ಏನು ಹೇಳಿದೆ, ಇವೆಲ್ಲ ಮಾಡ್ತಾರಲ್ಲಪ್ಪ ಇವರು ಅಂತ. ಸೊ ಹಂಗಾಗಿ ಯಾರು ಪ್ರೀವಿಯಸ್ ಸಿಂಪತಿ ಅಲ್ಲ, ಅವನು ಬಡ್ರ ಮನೆ ಮಗ ಅಥವಾ ಅವನು ಇನ್ನೂ ತುಂಬ ಇನ್ನೋಸೆಂಟು, 26 ವರ್ಷ ಅವನಿಗೆ, ಆಯಿತಾ. ಈಸ್ ನಾಟ್ ಇನ್ನೋಸೆಂಟ್, ಈಸ್ ಮೇಕಿಂಗ್ ಪೀಪಲ್ ಬಕ್ರ, ಆಯಿತಾ. ಯಾಕಂದ್ರೆ ಒಬ್ಬ ಇನ್ನೋಸೆಂಟಿಗೆ ನಂಗೆ ಗೊತ್ತು ಎಂಥವ್ರು ಮಾಡ್ತಾರೆ ಏನು ಮಾಡ್ತಾರೆ ಅಂತ. ಇವನು ಇನ್ಫ್ಲುಯೆನ್ಸ್ ಅಂದು ಚೆನ್ನಾಗಿ ಗೊತ್ತಿತ್ತು ನನಗೆ. ಬಿಫೋರ್ ಎಂಟ್ರಿಂಗ್ ಆಲ್ಸೋ ಐ ಚೆಕ್ ಇಟ್ ಎವ್ರಿಥಿಂಗ್ ಬಿಫೋರ್ ಐ ಎಂಟರ್. ಅದನ್ನು ನಾನು ಅಪ್ಡೇಟು ಮಾಡಿದೆ. ಸೊ ಸರ್ ವಾಸ್ ವೆರಿ ಹ್ಯಾಪಿ ದಟ್ ಇವೆಂಟ್ ಬಡ್ಜ್ ಟು ಎನಿವನ್. ಅದಕ್ಕೆ ಕೊಟ್ಟಿದ್ದು ನಿಮಗೆ ಕೇಸ್ನ, ಯಾರಿಗೂ ಇದು ಮಾಡೋಕೋಬೇಡಿ, ವಿಲ್ ಸಪೋರ್ಟ್ ಆ್ಯಸ್ ಪರ್ ದಿ ಲೀಗಲ್ ಥಿಂಗ್ ಅಂತ ಬಂದು ಕೊಟ್ಟು. ನನಗೆ ಅವು ಭಯಪಡಿಸಿದ್ರು, ನೀನು ಅವ್ನು ಹಾಕ್ಕೊಂಡಿದ್ದೆ ಹಂಗೆ. ಐ ಡೋಂಟ್ ಗಿವ್ ಎ ಡ್ಯಾಮ್ ಅಂತ. ಇನ್ಫ್ಯಾಕ್ಟ್ ಆ ಟೈಮ್ ಹೆಂಗಿತ್ತು ಅಂದರೆ ನಮ್ಮ ಡ್ರೈವರು ಸಹ, ಸರ್ ಒಬ್ಬರೇ ಓಡಾಡಬೇಡಿ ನೀವು ಸರ್, ಯಾಕೆ ಅವನು ಅಷ್ಟೊಂದು ಬಿಲ್ಡಪ್ ಕೊಡ್ತೀರ ಅವನು. ಸೊ ನಾವೇನು ತಪ್ಪೇನು ಮಾಡ್ತಾಯಿಲ್ಲ ಆ ಥರ ನನಗೂ ಸಹ ಭಯಪಡಿಸೋದಾಗಲಿ ಇದು ಮಾಡಿದ್ರು ನಂಗೆ ಐ ಡಿಂಟ್ ಬಾದರ್ ಅಬೌಟ್ ಇಟ್ ಬಿಕಾಸ್ ಮೈ ಬಾಸ್ ವಾಸ್ ಆಲ್ರೆಡಿ ಸಪೋರ್ಟಿಂಗ್ ಮೀ, ಆಯಿತಾ. ನನಗೂ ನಮ್ಮ ಬಾಸಿಗೆ ಬಿಟ್ಟರೆ ಥರ್ಡ್ ಪಾರ್ಟಿ ಗೊತ್ತಾಗ್ತಿಲ್ಲ ಇದು ಮಾಡಿದ್ದೀವಿ ಅಂತ. ಮೀಡಿಯಾಗೂ ಸಹ ಆ ಟೈಮಲ್ಲಿ ಯಾರಿಗೂ ಹೇಳಿಲ್ಲ ನಾವು. ಹಂಗೆ ಹೇಳ್ತಾರಲ್ಲ, ನಾನು ತುಂಬ ಫೇಮಸ್ ಆಗಬೇಕು ಅಂದರೆ ನನಗೆ ಇದೊಂದೇ ಅಲ್ಲ, ಐ ಹ್ಯಾವ್ ಮೈ ಇಂಟರ್ವ್ಯೂ ಇನ್ BBC. ಸೊ ನಾನು ಟ್ರೋಲ್ ನೋಡ್ತೀನಿಲ್ಲ, ನಾನೀಗ ಫೇಮಸ್ ಆಗೋಕೆ ಮಾಡ್ತೀನಿ ಅಂತಾರಲ್ಲ, ನಾನು ನಗು ಬರುತ್ತೆ ನನಗೆ. ಪೀಪಲ್ ವಾಂಟ್ ಟು ನೋ ಅಬೌಟ್ ಮೀ, ಜಸ್ಟ್ ಕ್ಯಾನ್ ಗೂಗಲ್ ಮೈ ನೇಮ್ ಆ್ಯಂಡ್ ದೇ ವಿಲ್ ನೋ ವಾಟ್ ಐ ಆಮ್ ಅಂತ. ಐ ಆಮ್ ನಾಟ್ ಹಿಯರ್ ಟು ಮೇಕ್ ನೇಮ್ ಆರ್ ಟು ಬಿಕಮ್ ಫೇಮಸ್. ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ. ಸೊ ಬಂದು ಬರಬೇಕಾದ್ರೆ ಐ ಕಾಲ್ಡ್ ನನ್ನ ಕೊಲೀಗ್ ಇದ್ದಾರೆ, ಚೇತನ್ ಇದು ಮಾಡಿದ್ವಿ, ಅವ್ನಿಗೆ ಹೋಮ್ ಕ್ವಾರಂಟೈನ್ ಮಾಡಬೇಕು, ಇನ್ಸ್ಟಾ ಕ್ವಾರಂಟೈನ್ ಮಾಡಬೇಕು, ಹೋಟ್ಲು ಹುಡುಕಿ ಅಂತ. ಯಾವ ಹೋಟ್ಲು ನಟ್ಟಿಗೆ ಇದಿರಲಿಲ್ಲ, ಅಂದರೆ ಅವ್ನ ಹೆಸರಿಗೆ ಯಾರು ಸೇರಿಸ್ತಾ ಇರಲಿಲ್ಲ. ಆಮೇಲೆ ಥ್ಯಾಂಕ್ಫುಲಿ ಅವರು ಇನ್ಫ್ಲುಯೆನ್ಸ್ ಉಪಯೋಗಿಸಿ ಪ್ರೈಡ್ ಹೋಟ್ಲಲ್ಲಿ, ಅದು ತುಂಬ ಒಳ್ಳೆ ಪಾಶ್ ಹೋಟ್ಲು, ಒಂದು ಸ್ಪಷ್ಟೀಕರಣ, ಗೌರ್ಮೆಂಟ್ ಡಿಡ್ಂಟ್ ಪೇಸ್ ಫೀಸ್. ಅದನ್ನು ಕಾಮೆಂಟ್ ನೋಡಿದೆ, ಗೌರ್ಮೆಂಟಿಗೆ ಪೊಲೀಸ್ಗೆ ಅಷ್ಟು ದುಡ್ಡಿತ್ತಾ ಅವ್ನು ಹಾಕೋಕ್ಕೆ. ದಯವಿಟ್ಟು ಗೌರ್ಮೆಂಟು ಆ ಟೈಮಲ್ಲಿ ₹1 ಸ್ಪೆಂಡ್ ಮಾಡಿಲ್ಲ ಅವನಿಗೆ, ಎಕ್ಸೆಪ್ಟ್ ಏನು ನಾವು ಹೋಗಿ ಒಬ್ಬರ ಡೀಸೆಲ್ ಬಿಟ್ಟರೆ ಇನ್ನೇನು ಖರ್ಚು ಮಾಡಿಲ್ಲ ಅವನಿಗೆ ಬಗ್ಗೆ. ಅವನೇ ಎಂಟೈರ್ ಕ್ವಾರಂಟೈನ್ 15 ಡೇಸ್ದು ಅವನೇ ಪೇಮೆಂಟ್ ಮಾಡಿರೋದು. ಅದು ಫೋಟೋನು ಸಹ ಇದೆ, ಪೇಮೆಂಟ್ ಮಾಡಿರೋದು ಫೋಟೋ ಇದೆ, ಎಲ್ಲ ಇದೆ. ಸೊ ಅದನ್ನು ಮೇಡ್ ಇಟ್ ವೆರಿ ಕ್ಲಿಯರ್ ಟು ಡಾಕ್ಯುಮೆಂಟ್ ಇಟ್. ಸೊ ಹಂಗಾಗಿ ಗೌರ್ಮೆಂಟ್ ಆಸ್ ನಾಟ್ ಸ್ಪೆಂಡ್ ₹1 ಆನ್ ಹಿಮ್. ಇದು ಸ್ಪಷ್ಟೀಕರಣ, ಪೀಪಲ್ ಹೂ ಸಪೋರ್ಟಿಂಗ್ ಹಿಮ್ ಅಲ್ಲ ಅವರಿಗೆ. ಸೊ ಬಂದು ತಾನೇ ಖುದ್ದಾಗೆ ಪಾಪ ಅಷ್ಟು ಥ್ಯಾಂಕ್ ಮೈ ಕೊಲೀಗ್ ಚೇತನ್. ಅವರು ತುಂಬ ಪ್ರಯತ್ನಪಟ್ಟು ಹೋಟೆಲ್ ಪ್ರೈಡನ್ನು ಒಳ್ಳೆ ಹೋಟ್ಲನ್ನೇ ಇದು ಮಾಡಿ, ನಾನು I could have sent through my constable and gone to home, but I personally went, saw the facilities, checked the cameras, informed the manager. ಅವ್ರಿಗೆ ಹೇಳ್ಬಿಟ್ಟು ಇದು ತುಂಬ ಇದು ಸೆನ್ಸಿಟಿವ್ ಇದೆ, CMಗಾಗಿದೆ, ಹೋಮ್ ಕ್ವಾರಂಟೈನ್ ಆಗಿದೆ ಆ್ಯಂಡ್ ತುಂಬ ಚಾಲು ಇದೆ ನೀನು. ಸೊ ಅದನ್ನು ಹೇಳ್ತೀನಿ, ಯಾಕೆಂದರೆ ಈ ಮಾತು ಯಾಕೆ ಮುಂದೆ ಆಗೋದು ಹೇಳ್ತೀನಿ ನಿಮಗೆ. ತುಂಬ ಚಾಲು ಇದ್ದಾನೆ, ಕೀಪ್ ಎ ಹೈ ಆನ್ ಹಿಮ್ ಅಂತ ಹೇಳ್ಬಿಟ್ಟು ನಾನೇ ಖುದ್ದ ಕ್ಯಾಮ್ರಾ ಚೆಕ್ ಮಾಡಿ ಅವ್ನ ಮನೆ ಇದು ರೂಮ್ಗೆ ಹೋಗಿ ಅಲ್ಲೇ ಕೂತು ಅವ್ನ ಸ್ಟ್ರೆಸ್ನ ಕಮ್ಮಿ ಮಾಡಿ ಅವನೊಟ್ಟಿಗೆ ಊಟನೂ ಸಹ ಮಾಡಿ, ಅವ್ನು ಊಟ ಸಹ ಮಾಡಿ ಫೋಟೋ ಊಟ ಮಾಡಿ ಅವ್ನು ರಿಲ್ಯಾಕ್ಸ್ ಆದಮೇಲೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅವ್ನು ಕನ್ಫೆಷನ್ ನಾಳೆ ಕೊಡ್ತೀನಿ ಸರ್, ನನ್ನ ಕನ್ಫೆಷನ್ ಅಂದ್ಬಿಟ್ಟು, ನಾಳೆನೂ ಆಯ್ತಪ್ಪ ನಾಳೆ ಕೊಡು ಅಂದ್ಬಿಟ್ಟು ಕಾಮ್ ಮಾಡಿ ಐ ಕೇಮ್ ಔಟ್ ಆಫ್ ದೇರ್. ಬಟ್ ಐ ಹ್ಯಾಡ್ ಇನ್ಫಾರ್ಮ್ ದ ಮ್ಯಾನೇಜರ್ ಆ್ಯಂಡ್ ಆಲ್ ದ ಹೋಟೆಲ್ ಸ್ಟಾಫ್ ಕರೆದ್ಬಿಟ್ಟು ಸಪ್ರೇಟಾಗಿ ಇನ್ಫಾರ್ಮ್ ಮಾಡಿದ್ದೀನಿ. ಇವನು ತುಂಬ ಹೈ ಪ್ರೊಫೈಲ್ ಕೇಸಲ್ಲಿ ಇರೋದು, ಇವನು ಹೊರಗೆ ಮೆಸೇಜ್ ಹೋಗ್ಬಾರ್ದು ಇಂದ ಕಡೆ ಇದ್ದಾನೆ ಅಂತ. ಆಮೇಲೆ ಹೊರಗಿಂದ ಯಾರು ಬರಬಾರ್ದು, ಮೀಡಿಯಾಗೊಂದು ಮೊದಲೇ ಹೋಗ್ಬಾರ್ದು ಅಂತ ಅವೆಲ್ಲ ಪಾಪ ಒಪ್ಕೊಂಡ್ರು ಅವರು. ಆ್ಯಂಡ್ ಎವ್ರಿ ಡೇ ಟು ಟಾಕ್ ಟು ಹಿಮ್. ಅವ್ನು ಮೆಂಟಲ್ ಸ್ಟ್ರೆಸ್ ಇತ್ತಲ್ಲ, ಅವನಿಗೆ ತುಂಬ ಜನ ಟ್ರೋಲ್ ಮಾಡೋರು ಆ ಟೈಮಲ್ಲಿ, ಸಿಕ್ಕಾಬಟ್ಟೆ ಟ್ರೋಲ್ ಮಾಡೋರು ಅವನಿಗೆ. ಸಿಕ್ಕಾಬಟ್ಟೆ ಅಂದರೆ ಅವನು ನನಗೆ ಭಯ ಇದೆ ಅಂದರೆ, ಮತ್ತು ಇವನು ಎಲ್ಲಿ ಇರೋ ಮೆಂಟಲ್ ಸ್ಟ್ರೆಸ್ಸಲ್ಲಿ ಸತ್ತೋಗ್ಬಿಡ್ತಾನೋ ಅಂತ ಆ ಥರ ಅವ್ನಿಗೆ ಟ್ರೋಲ್ ಮಾಡಿದ್ದಾರೆ. ಐ ಅಗ್ರಿ, ಅವ್ನು ಮಾಡಿರೋ ಟ್ರೋಲ್ ನಾನು ಅವಾಗ ನೋಡಿದ್ರೆ ಚೆಕ್ ಮಾಡಿದ್ರೆ ಅವನಾಗಿದ್ದಕ್ಕೆ ಮೋಸ್ಟ್ಲಿ ಬದುಕಿಯಾನೆ. ಬೇರೆಯವ್ರು ಯಾರೇ ಆಗಿದ್ರು ಪ್ರಾಬ್ಲಿ ಕೂಡ ಕಮಿಟೆಡ್ ಸೂಸೈಡ್. ನನಗೆ ಅದು ಭಯ ಆಯ್ತು ಆ್ಯಕ್ಚುಲಿ. ಅವ್ನು ಇನ್ಸ್ಟೆಂಟ್ ಕ್ವಾರಂಟೈನಲ್ಲಿ ಸತ್ತೋಗ್ಬಿಟ್ರೆ ನಮ್ಮೇ ಬರ್ತಲ್ಲ ಮರ್ಯ ಅಂತ.
ಅಂತ ಅದಕ್ಕೂ ಊಟ ಮಾಡ್ತಾರೆ, ನಾವೇ ಅವನ್ನ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತ. ದಟ್ ವಾಸ್ ಮೈ ಕನ್ಸರ್ನ್ ಅಷ್ಟೇ, ಇವತ್ತು ಹೇಳ್ತಾ ಇದ್ದೀನಿ. ಸೊ ಎವ್ರಿ ಡೇ ಇಷ್ಟು ಆಸ್ಕ್ ಹಿಮ್ ಟು ಕಾಲ್ ಮೀ ಆರ್ ಐ ಯೂಸ್ ಟು ಕಾಲ್ ವೆನ್ ಐ ಆಮ್ ಫ್ರೀ, ಊಟ ಆಯ್ತಾ, ತಿಂಡಿ ಆಯಿತಾ, ಆ್ಯಂಡ್ ಐ ಯೂಸ್ ಟು ಕಾಲ್ ದ ಹೋಟೆಲ್ ಗೈಸ್ ಹೆಂಗಿರಪ್ಪ ಅಂತ. ಸಮ್ ದಿಸ್ ವಾಸ್ ಗೋಯಿಂಗ್ ವೆರಿ ವೆಲ್. ಅವ್ನು ನನ್ನ ಬಗ್ಗೆ ತುಂಬ ಇದು ಮಾಡಿರೋ ಸರ್, ತುಂಬ ಇದು ಮಾಡಿರೋ ಸರ್, ನನಗೆ ಯಾರ ಥರ ಗೈಡ್ ಮಾಡಿಲ್ಲ, ಎಲ್ಲ ಮಾತಾಡ್ಕೊಂಡು ಎಲ್ಲ ಮಾಡಿಕೊಂಡು ವಾಟ್ಸಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡು ಅವ್ನ ಬಗ್ಗೆ ನಾನು ಒಳ್ಳೆ ಟ್ವೀಟು ಮಾಡಿ, ಐ ಥಾಟ್ ಈಸ್ ಚೇಂಜಿಂಗ್ ಅಂತ ಟ್ವೀಟು ಮಾಡಿ ಅವನಿಗೂ ಕಳಿಸಿ, ಈ ವಾಸ್ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್. ಸೊ ಅವನು ಹೇಳಿದಂಗೆ ನಾನು 4 ಗಂಟೆ 5 ಗಂಟೆ ಕೊಟ್ಟಿರೋ ಸರ್ ಅವನಿಗೆ, ಯಾಕಂದರೆ ನಾನು ಇವತ್ತು ತನಕ ಫುಟೇಜ್ ಇದೆ ಅಂತಕ ಓಲ್ಡ್ ಫುಟೇಜ್ ನಾನು ತರ್ಸ್ಕೊಂಡಿದ್ದೀನಿ. ಸೊ ಐ ನೆವರ್ ಇಸ್ ಟು ಗೋ ಫಾರ್ 4 ಆ ಕೊರೋನಾ ಟೈಮಲ್ಲಿ ಒಬ್ರಿಗೋಸ್ಕರ 4-5 ಅವರ್ಸ್ ಕೊಡೋ ನಂಗೆ ಟೈಮು ಇರಲಿಲ್ಲ ಆ ಟೈಮಲ್ಲಿ. ಸೊ 1 ಕಾಲ್ ಪರ್ ಡೇ ಮಾಡ್ತೀನಿ ಹೊರತು, ಅವನು 1 ಕಾಲ್ ಮಾಡೋಣ ಹೊರತು, ಅದು ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ ನಾವು. ಸೊ ದಟ್ ವಾಸ್ ದ ಫ್ಯಾಕ್ಟ್. ಇವನು ಕ್ಲೈಮ್ ಮಾಡ್ತಾನೆ ಆ ವಿಡಿಯೋದಲ್ಲಿ 4 ಗಂಟೆ ಕಂಟಿನ್ಯೂಸ್ ಇದ್ರು ನನ್ನ ರೂಮಲ್ಲಿ ಅಂತ. ಅವನು ಪ್ರೂವ್ ಮಾಡಬೇಕು, ಅವ್ನು ಹೋಟೆಲ್ ಅದು ರೆಕಾರ್ಡ್ಸ್ ಇರುತ್ತೆ ಅದು. ಸೊ ಅದಾದಮೇಲೆ 14th ಡೇ ನೀವು ಸಪೋಸ್ ಟು ಅವತ್ತು ನೆಕ್ಸ್ಟ್ ದಿನ ಅವನು ಬಿಡುಗಡೆ ಆಗಬೇಕು. ನನಗೆ ಫೋನ್ ಬಂದು ಮಧ್ಯಾಹ್ನ ಮ್ಯಾನೇಜಿಂದ, ಸರ್ ಹಿಂಗೆ ಮಾಡ್ಕೊಂಬಿಡಿ ಅಂತ. ಸರ್ ಬೈದೆ ಮ್ಯಾನೇಜರಿಗೆ, ನಿಮಗೆ ಮುಂಚೆನೇ ಹೇಳಿದ್ದೀನಿ ಯಾರನ್ನೂ ಬಿಡಬೇಡಿ ಅಂತ, ಯಾಕೆ ಬಿಟ್ಟೇನೆ ತಕ್ಷಣ ಹೋದ ಅಲ್ಲಿಗೆ, ಮತ್ತೇನು ಮಾಡ್ಕೊತಾರೋ ಏನೋ ಅಂತ. ಫಸ್ಟ್ ಅವ್ನು ಹೇಳಿದ್ದೇನು ಅಂದರೆ, ಸರ್ ನಮ್ಮ ರಿಲೇಟಿವು, ನಮ್ಮ ಅಜ್ಜಿ ಸತ್ತೋಗಿದ್ರು, ರಿಲೇಟಿವ್ ನನಗೆ ಸ್ಕಿನ್ ಇನ್ಫೆಕ್ಷನ್ ಆಗಿದೆ, ಮೆಡಿಸನ್ ಬೇಕಾಗಿತ್ತು ಅಂತ ಹೇಳ್ದ. ಅಲ್ಲ ಗುರು, ಬೆಂಗಳೂರಿಗಿಂತ ಬೇಕಾ ನಿಂಗೆ, ಎಂಥ ಮೆಡಿಸನ್ ಬೇಕಾ, ಬೆಂಗಳೂರಿಂದ ಬೇಕಾ, ನೀನು ಹಳ್ಳಿಯಿಂದ ತರ್ಸ್ಕೊಳ್ಳೋದೇನು ಅಗತ್ಯ ಇತ್ತು ಅಂತ. ಅವನು ನವೀನ್ ಕುಮಾರ್ ಅಂತ ಅವನದು ಫೋನ್ ತೊಗೊಂಡು ಮಾಡಿದಾಗ ಈ ಟೋಲ್ಡ್ ಈಸ್ ಅ ಲಾಯರ್. ನಾನು ಕೇಳಿದೆ, ಲಾಯರ್ನೇ ಕರ್ಸ್ಕೊತಿದ್ದೇನು ಲಾಸ್ಟ್ ಡೇ ಆಫ್ ದಿ ಇದು ಕ್ವಾರಂಟೈನ್, ನೆಕ್ಸ್ಟ್ ದಿನ ಹೋಗ್ಬೇಕು ಅವನು, ಅಗತ್ಯ ಏನಿತ್ತು ನೀವು ಕರ್ಸ್ಕೊಳೋದನ್ನ ಅಂತ ಆ ಕತೆ ಸುಳ್ಳು ಹೇಳ್ದ ಅವನಿಗೆ. ಆವಾಗ ಐ ಥಾಟ್ ಸಮಥಿಂಗ್ ಈಸ್ ರಾಂಗ್ ವಿತ್ ದಿಸ್ ಗಾಯ್. ಇಷ್ಟೆಲ್ಲ ರಾತ್ರಿ ರಾಮಾಯಣ ಹೇಳ್ಬಿಟ್ಟು ಬೆಳಗ್ಗೆ ರಾಮ್ಗೂ ಸಿದ್ಧ ಹಂಗಾಯ್ತಲ್ಲ ಕತೆ ಒಂದು ಬಂದ್ಬಿಟ್ಟು ಐ ವಾಸ್ ಲಿಟ್ರಲಿ ಆ್ಯಂಗ್ರಿ, ಸಿಟ್ಟು ಹೋಗಿದೆ ನನಗೆ. ಹೊಡೆಯೋಕ್ಕಂತೂ ಚಾನ್ಸ್ ಇಲ್ಲ ನಾನು, ಯಾಕಂದರೆ ಐ ಗೋ ಆಲ್ವೇಸ್ ವಿತ್ ಮ್ಯಾನೇಜರ್ ಆರ್ ಸಮ್ಮನ್ ಅಲಾಂಗ್ ವಿತ್ ಮೀ. ನಾಳೆ ಬರ್ರಿ ಅಂದ್ಬಿಟ್ಟು ಐ ವಾಂಟೆಡ್ ಟು ಕಮ್ ಅದು ಬುಕ್ಕೆ ಪೊಲೀಸ್ ಕಂಪ್ಲೇಂಟ್. ಅವಾಗ ಇವತ್ತು ಹೇಳ್ತಾ ಇದ್ದೀನಿ, ಅಲ್ಲಿಂದ ಅವರ ಕ್ಷೇತ್ರದ MLA ಫೋನ್ ಬಂದು ನನಗೆ ಫೋನ್ ಮಾಡಿಬಿಟ್ಟು, ಅವ್ನು ಯಾಕೆ ಆಗ್ತಿದ್ದಾರೆ FIR ಆಗಿ. ನಾನು ಸರ್ ನೀವೊಬ್ಬರು ಜನಪ್ರತಿನಿಧಿ, ನೀವು ಮಾಡಿರೋ ರೂಲ್ಸನ್ನೇ NDMA ಆ್ಯಕ್ಟ್ ಪ್ರಕಾರ ನಾವು ಫಾಲೋ ಮಾಡ್ತಾಯಿದ್ದೀವಿ. ನಿಮ್ಗೆ ಅಷ್ಟು ಏನಾರು ಅವನಿಗೆ ಕನ್ಸರ್ನ್ ಇತ್ತು ಅಂದರೆ ದಯವಿಟ್ಟು ಮುಖ್ಯಮಂತ್ರಿ ಇವರಿದ್ದಾರೆ, ಗೃಹ ಇಲಾಖೆಯ ಮಂತ್ರಿಗಳಿದ್ದಾರೆ, ಅವ್ರಿಗೆ ಫೋನ್ ಮಾಡಿ, ನಮ್ಮ ಬಾಸಿಗೆ ಫೋನ್ ಮಾಡಿ, ನಾನು ಲಿಸನ್ ಟು ಮೈ ಬಾಸ್ ಆಯಿತಾ, ಅವನಿಗೆ ಮಾಡಿ ಅಂತ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮಾತಾಡೋಂತಕ ಆಯಿತಾ. ಅವನ ಡಿನೇ ಮಾಡಲಿ, ಅವ್ನು ಎಲ್ಲಿಂದ ಫೋನ್ ಮಾಡಿದ್ರೆ ಚೆನ್ನಾಗಿ ಗೊತ್ತು ನನಗೆ. ನಾವು ವಿ ನೆವರ್ ಟೇಕ್ ಟೆನ್ಷನ್, ಯಾಕಂದ್ರೆ ನಾವು ಇಂಟಿಗ್ರಿಟಿಯಿಂದ ವರ್ಕ್ ಮಾಡ್ತೀವಿ, ಆನೆಸ್ಟಿಂದ ವರ್ಕ್ ಮಾಡ್ತೀವಿ, ವಿ ನೋ ಹೌ ಟು ಹ್ಯಾಂಡಲ್ ಅಂತ. ಅವ್ನು ಯಾರಿಂದ ಫೋನ್ ಮಾಡಿಸ್ತೇನೆ, ಯಾರಾದ್ರು ನನಗೆ ಧಮಕಿ ಹಾಕಿದ್ದಾರೆ, ಏನು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ ಅವ್ನ ಕೈಯಲ್ಲಿ ಆಯಿತಾ. ಯಾವಾಗ ಇವನು ಬಗ್ಗರ ಅಂತ ಗೊತ್ತಾಯಿತು, ದ ಈಸಿಯೆಸ್ಟ್ ವೇ ಈಸ್ ಮುಖ್ಯ ಅಲಿಗೇಷನ್. ಅವನೆಲ್ಲ ಟ್ರೈ ಮಾಡ್ದ, ಇನ್ಫ್ಲುಯೆನ್ಸು, ಧಮಕಿ ಎಲ್ಲ ಟ್ರೈ ಮಾಡ್ಯಾರೆ, ಬೇರೆ ಬೇರೆ ಮೂಲಕ ಟ್ರೈ ಮಾಡಿಯಾನೆ. ಅವ್ನ ನಂತರ ಸಾಕ್ಷಿ ಇದೆ, ನಾನು ಕೊಡ್ತೀನಿ ಆಯಿತಾ. ಅವನ ತಗ ಸಾಕ್ಷಿಯಿಂದ ಹೇಳಿನಲ್ಲ, ಆ ಸಾಕ್ಷಿ ಕೊಡಲಿ. ಅದನ್ನಾದಮೇಲೆ ನಾವೇನು ಮಾಡಿದ್ವಿ, ಸೆಕೆಂಡ್ FIR ಬ್ರೀಚ್ ಆಯ್ತಲ್ಲ, ನನಗಿದ್ದು ಬ್ರೀಚ್ ಮಾಡಿಯಾನೆ. ಆ್ಯಸ್ ಪರ್ ದಿ ಬ್ರೀಚ್ ಯು ಶುಡ್ ಅಂಡರ್ಗೋ 1 more ರೌಂಡ್ ಆಫ್ ಕ್ವಾರಂಟೈನ್. ಮೇಲೆ ಬಂದವನು ಯಾರು ಗೊತ್ತು, ಪಾಸಿಟಿವ್ ನೆಗೆಟಿವ್ ಅಂತ. ಅವನಿಗೆ ಹೇಳಿದೆ, ನೀನು ಲಾಯರ್ ಇರ್ಬೋದು, ನೀನು ಲಾ ಕಾಪಾಡಬೇಕಾಗಿದ್ದು, ಇಲ್ಲ ಸರ್ ನನಗೆ ಅವನು ಮೋಸ ಮಾಡ್ದ, ಇವನು ಕರ್ಸ್ಕೊಂಡು ಉದ್ದೇಶನೇ ಬೇರೆ ಅಂತ ಹೇಳ್ದ. ಅದನ್ನು ಸರ್ ಈಗ ಇನ್ನೂ ಪ್ರೂವ್ ಮಾಡಲಿ, ಅವ್ನು ಇನ್ನೂ ಬಿಚ್ಚಿಡ್ತೀನಿ ಬೇಕಾರೆ. ನಾನು ಐ ಆಮ್ ನಾಟ್ ಇಯರ್ ಟು ಅಸನೈಸ್ ಇನ್ ಕ್ಯಾರೆಕ್ಟರ್ ಆಯಿತಾ. ಅವ್ನು ಎಷ್ಟೆಷ್ಟು ಅವ್ನು ಬೆತ್ತಲಾಗ್ತಾನೋ ಅವನಷ್ಟು ನಾವು ತೆಗಿತಾ ಹೋಗ್ತೀವಿ. ವಿಚ್ ವಿ ಡಿಂಟ್ ವಾಂಟ್ ಟು ಡೂ ಇಟ್ ಅಟ್ ದ ಬಿಗಿನಿಂಗ್. ಇದು ಡಿಫೆನ್ಸಿವ್ ಗೇಮ್ ಮಾಡ್ತೀವಿ ನಾವು, ಅವ್ನು ಅಫೆನ್ಸಿವ್ ಆಗಿ ಮಾಡ್ತಾನೆ, ನಾವು ಡಿಫೆನ್ಸ್ ಮಾಡ್ತೀವಿ ನಾವು. ಸೊ ಸೆಕೆಂಡ್ ಏನಾಯಿತು ಅಂದರೆ, ಯಾವಾಗ ಇವನು ಅವ್ರ MLAಗೂ ಅವನು ಬಗರ ಅಂತ ಗೊತ್ತಾಯಿತು, ಅಷ್ಟೇ ಐ ಕಾಲ್ಡ್ ಥ್ಯಾಂಕ್ಫುಲಿ ಹೋಗ್ಬಿಟ್ಟು ಅಶ್ವಿನಿ ಮೇಡಮ್ ಕನ್ವಿನ್ಸ್ ಮಾಡಿ SP ಫೋನ್ ಮಾಡಿದೆ. SP ಓಕೆ ಗೋ ಅಂತ. SP ಅವ್ರು ತುಂಬ ಕೋಪರೇಟ್ ಮಾಡೋದು ಆ ಟೈಮಲ್ಲಿ. ಅಶ್ವಿನಿ ಮೇಡಮು ಮತ್ತು ಅಶೋಕ್ ಪುರ ಅವರು ಖುದ್ದಾಗ ಅವರೇ ಬಂದ್ಬಿಟ್ಟು ಅವ್ರ ಮುಂದೆ ಆಗಿದ್ದು ಎನ್ಕ್ವೈರಿ, ಫೋಟೋನೂ ಇದೆ ಆಯಿತಾ. ಆ್ಯಂಡ್ ಅಲ್ಲೂ ಬೆಳಿಲಿಲ್ಲ ಅವನಿಗೆ. ಪೊಲೀಸ್ ಮುಂದೆ ನಾನು ಹೇಳಕ್ಕೆ ಹೋದ, ಮೇಡಮ್ ಇಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸರ್, ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ಇಲ್ಲಿ ಅವರು ಕ್ವಾರಂಟೈನ್ ಬ್ರೀಚ್ ಮಾಡಿದ್ದಾರೆ ಕೊರೋನಾ ಸಮಯದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನಡೀತಾ ಇರುವಂತಹ ಒಂದು ಇನ್ವೆಸ್ಟಿಗೇಷನ್ ಇದು. ಅಟ್ ದ ಸೇಮ್ ಟೈಮ್ ಅವರು 14ನೇ ದಿನದ ಒಂದು ಅಂತ್ಯಕ್ಕೆ ಇನ್ನೊಂದು ಸಲ ಕ್ವಾರಂಟೈನ್ ಬ್ರೀಚ್ ಮಾಡ್ತಾರೆ, ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ನಡೀತಿರೋದು. ಬಟ್ ಈಗ ಪ್ರತಾಪ್ ಅವರು ಒಳಗಡೆ ಹೇಳ್ತಿರೋದು, ನನಗೆ ತಲೆ ಹೊಡೆದ್ರು, ಸತ್ಯ ಒಪ್ಕೋ ಈಗಲೇ, ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಒಪ್ಕೋಬೇಕು ಅಂತೆಲ್ಲ ಇದು ಮಾಡಿದ್ರು, ಫೋರ್ಸ್ ಮಾಡಿದ್ರು. ಅಥವಾ ತಂಗಿ ವಿಚಾರ ಬಂತು, ಅಮ್ಮನ ವಿಚಾರ ಬಂತು, ಅದೆಲ್ಲ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಶೂಟರ್ ಸೈಟ್ ಆರ್ಡರ್ ಏನೋ ಊರಲ್ಲೆಲ್ಲ ಓಡಾಡ್ತಾ ಇದೆ, ಆ ಥರದ್ದೆಲ್ಲ ವಿಷಯ ಹೇಳಿದ್ರು. ಈಗ ನಡೀತಿರೋದೇ ಬೇರೆ ವಿಚಾರ ಆ್ಯಕ್ಚುಲಿ. ಅವ್ರು ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂತ ನಿಮ್ಮ ಪ್ರಕಾರ? ಎಕ್ಸಾಕ್ಟ್ಲಿ, ದಟ್ ವಾಸ್ ಇಸ್ ಡೈವರ್ಷನ್ ಟ್ಯಾಕ್ಟಿಕ್ಸ್. ಇದನ್ನು ಅರ್ಥ ಆಗಲ್ಲ. ನಮಗಿದ್ದು ಕನ್ಸರ್ನ್ ಓನ್ಲಿ ಕ್ವಾರಂಟೈನ್. ನಾವು ಕ್ವಾರಂಟೈನ್ ಬಗ್ಗೆ ಮಾತ್ರ ಮಾಡಬೇಕು ಹೊರತು, ನಾವು ಅವ್ರ ತಾಯಿನಾಗಲಿ ತಂದೆನಾಗಲಿ ಅಥವಾ ಶೂಟರ್ ಸೈಟ್ ಆರ್ಡರ್ಸ್ ಬಗ್ಗೆ ನಾವು ಯಾಕೆ ಬುಕ್ಕರ್ ಹಬ್ಸ್ಬೇಕು, ಥ್ಯಾಂಕ್ಫುಲಿ ನಾಟ್ ಕ್ಲೇಮ್ ವಿ ಟೋಲ್ಡ್ ಅಂತ.
ಯಾರೇ ಆಗಲಿ ಅವ್ರ ತಂದೆಗೆ ನಾವಂತೂ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ ನಾವು, ಆಯಿತಾ. ಸೊ ಯಾರೋ ಹಳ್ಳಿಯವ್ರು ಮಾಡಿದ್ರೆ ಅದು ನಾವೇ ಹೆಂಗೆ ಹೊಣೆ ಆಗ್ತೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಇಫ್ ಯಾರೋ ಅದನ್ನು ಅವ್ರು ಹಳ್ಳಿಯಲ್ಲಿ ಅದನ್ನು ಪುಕಾರಾಪ್ಸಿದ್ದಾರೆ, ವಿಶಾಖ ಕೇಳಿದ್ದೀವಿ ಅಂತ ಹೇಳ್ತಾರೆ ಅಂತ ಅಂದರೆ ನಾವಂತೂ ಅದ್ರ ಬಗ್ಗೆ ಎಕ್ಸಾಕ್ಟ್ಲಿ ರೈಟ್, ನಮ್ಮ ಕನ್ಸನ್ನೇ ಅಲ್ಲ ಅದು. ಇವನೇನು ಮಾಡ್ತಾನೆ ಅಂದರೆ ಟಾಪಿಕ್ನ ಡೈವರ್ಟ್ ಮಾಡ್ತಾನೆ. ನೀವು ಅವ್ನು ಇಂಟರ್ವ್ಯೂ ನೋಡಿ, ನೀವು ಅವ್ನು ಯಾವುದಕ್ಕೂ ನಾವು ಕೊಟ್ಟಂಗೆ ಸ್ಪಷ್ಟ ಉತ್ತರ ಕೊಡ್ತಾನೆ ಅವನು. ನೀವು BTV ಇಂಟರ್ವ್ಯೂ ನೋಡಿರಿ, ನೀವು ಅವನ್ನ ಕಾರ್ನ್ ಮಾಡಿದ್ರಿ ಅಂದಾಗ ಏನಂತಾನೆ, ಇಲ್ಲ ಮೇಲ್ ಮಾಡ್ತೀನಿ ಅಂತ ಹೇಳ್ತಾನೆ, ಇಲ್ಲ ಅಂದರೆ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಾನೆ. ನಮ್ದು ಏನು ಇಲ್ಲ ಸರ್ ಕಾನ್ಫಿಡೆನ್ಷಿಯಲ್ಲು, ಸುಮಾರು ಇದಾವೆ ಕಾನ್ಫಿಡೆನ್ಷಿಯಲ್ಲು. ಅದನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. DCP ಮೇಡಮ್ ಇರ್ತಾರಲ್ಲ, ಅಶ್ವಿನಿ ಮೇಡಮ್ ಇರಲ್ಲ, ಇಂಟೆಲಿಜೆನ್ಸು, ಅವ್ರಿಗೆ ಪ್ರತಿಯೊಂದೂ ವಿ ಹ್ಯಾವ್ ಟು ಅಪ್ಡೇಟ್. ನಾವು ಒಬ್ಬ ಕಾಮನ್ ಮ್ಯಾನ್ನಾಗಿ ತಂದು, ಇವ್ನು ಕಾಮನ್ ಮ್ಯಾನ್ ಅಲ್ಲ, ಇವ್ನು ಕಾನ್ ಮ್ಯಾನ್. ಇವನು ಪ್ರತಿಯೊಂದೂ ನಾವೇನೇ ಮಾಡಿದ್ರು ಇಮಿಡಿಯೇಟಾಗಿ ಎಷ್ಟು ಇನ್ಫಾರ್ಮ್ ಅವ್ರ ಹೈಯರ್ ಅಪ್ಸು, ಆಯಿತಾ. ನಾವು ವಿ ಕ್ಯಾನ್ ಟೇಕ್ ಅವರ್ ಓನ್ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಸರ್ ಒಂದು ಸರ್ಕಾರದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ ಪ್ರಯಾಗ್ ಅನ್ನೋನು ಒಬ್ಬ ಅಧಿಕಾರಿ ಅಷ್ಟೇ. ನನ್ನ ಮೇಲೆ ಸುಮ್ಮನೆ ಇರ್ತಾರೆ, ಅವರೇ ಮಾಡೋಕ್ಕೆ ನಮ್ಗೆ ಅನ್ಸೋದು ಮಾಡೋಕ್ಕಾಗಲ್ಲ ನಾವು. ಅಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್, ಹೌದು ಸಿಸ್ಟಮ್ ವರ್ಕ್ಸ್ ಅಂತ. ಒಬ್ಬ ಟೆರರಿಸ್ಟ್ ಎಷ್ಟು ಗುಂಡು ಹೊಡಿಬೋದು, ಅದು ಒಬ್ಬ ಪೊಲೀಸು ಅಥವಾ ಒಬ್ಬ ಯಾರೇ ಆಗಲಿ ಒಂದು ಗುಂಡು ಹೊಡಿಬೇಕಾದ್ರೆ ಅವ್ನು ಉತ್ತರ ಕೊಡಬೇಕು ಆ ಗುಂಡಿಗೆ. ಹಂಗೆ ನಾವು ಒಂದು ಮಾತಾಡ್ತೀವಿ ಅಂದರೆ ನಾವು ಆರ್ ಆನ್ಸರಬಲ್ ಟು ದೆಮ್. ಹಂಗಾಗಿ ನಮ್ಮ ಇನ್ಕ್ವೈರಿ ಆಗಿದ್ದು ಓನ್ಲಿ ರಿಗಾರ್ಡಿಂಗ್ ಸೆಕೆಂಡ್ ಟೈಮ್ ಬ್ರೀಚ್ ಮಾಡೋಣಲ್ಲ, ಆವಾಗ ಅಶ್ವಿನಿ ಮೇಡಮ್ನ ಕರೆಸ್ಕೊಂಡು ಇವನ ಪ್ರಕಾರ ಓಪನ್ ಮಾಡಿದ ತಕ್ಷಣ ಬೆಟೆರನಾಗಷ್ಟು ಅವ್ನು ದೊಡ್ಡವನಲ್ಲ ಸರ್. ಅದು ಕಾಮನ್ ಸೆನ್ಸ್. ಅದು ಹಿಂಗೆ ಓಪನ್ ಮಾಡಿದ ತಕ್ಷಣ ಮೀಡಿಯಾ ಇದ್ರು ಅಂದ್ರಲ್ಲ, ಯಾವ ಮೀಡಿಯಾ ಇದ್ರೆ ಅವತ್ತು ಕರ್ಕೊಂಬಂದಾಗ ಅವತ್ತು ಹಾಗಾದ್ರೆ ಮೀಡಿಯಾ ಬಂದಿತ್ತು ಅಂದರೆ ಅವತ್ತು ನ್ಯೂಸ್ ಆಗಬೇಕಲ್ಲ. ಅರೆಸ್ಟ್ ಆಗಿ ಬಂದಾಗ ಒಂದು ಕಡೆ ನ್ಯೂಸ್ ಆಯ್ತಾ, ಅದು ನಮಗೆ ಅವನಿಗೆ ಭ್ರಮೆ ಇತ್ತು. ಏನು, ನಾನು ಬೆಂಗಳೂರು ಬಂದ ತಕ್ಷಣ ನನಗೆ ಮೀಡಿಯಾ ಸುತ್ತೋದ್ಬಿಡ್ತಾರೆ. ಈಸ್ ಲಿವಿಂಗ್ ಎ ಇಲ್ಯೂಷನ್, ಆಯಿತಾ. ವಿ ಆರ್ ಮೋರ್ ಕನ್ಸರ್ನ್ ಅಬೌಟ್ ಕೊರೋನಾ ಹೆಂಗೆ ತಡೆಗಟ್ಟಬೇಕು, ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಗಮನ ಇತ್ತು ಹೊರತು ಇವನು ಒಂಥರ ನ್ಯೂಸನ್ಸ್ ಫಾರ್ ಅಸ್. ಇವನಿಗೆ ನ್ಯೂಸ್ ಇರ್ಬೋದು ಅಷ್ಟೇ, ನಮಗೆ ನ್ಯೂಸ್ ಅನ್ಸುತ್ತೆ ಆ್ಯಕ್ಚುಲಿ, ಆಯಿತಾ. ಸೊ ಇವನು ಕ್ಲೇಮ್ಸ್ ಹೆಂಗೆ ನಾವು ಡಿಬ್ಯಾಕಲ್ ಮಾಡ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ಆ ಟೈಮಲ್ಲಿ ಯಾವ ಮೀಡಿಯಾ ಸಹ ಬಂದಿರಲಿಲ್ಲ. ಅವ್ನು ಅರೆಸ್ಟ್ ಆಗಿ ಎತ್ಕೊಂಬಂದಾಗ ಆ ಫೋಟೋ ಮೊನ್ನೆ ಸಹ ಕೊಟ್ಟಿದ್ದ ನಾವು. ಆ ಫೋಟೋ ಅವಾಗ ಕೊಟ್ಟಿದ್ರೆ ಇಷ್ಟರಲ್ಲಿ ವೈರಲ್ ಆಗಿರೋದು ಆ ಫೋಟೋಸ್ ಎಲ್ಲ. ನಾನು ಅದನ್ನು ಐ ಕೆಪ್ಟ್ ಫ್ರಮ್ ಮೈ ಕಾನ್ಫಿಡೆನ್ಷಿಯಲ್. ನೆಕ್ಸ್ಟ್ ಈ ಥರ ಆಗುತ್ತೆ ಅಂತ ಒಂದು ನನಗೆ ಐ ಹ್ಯಾಡ್ ಟೋಲ್ಡ್ ದಿಸ್, ಯು ವಿಲ್ ಬಿಕಮ್ ಎ ಬಿಗ್ಗೆಸ್ಟ್ ಕಾನ್ ಮ್ಯಾನ್ ದ ಫ್ಯೂಚರ್ ಅಂತ ಹೇಳಿದೆ. ಯಾರು ನಂಬಿರಲಿಲ್ಲ ಆ ಟೈಮಲ್ಲಿ ನನಗೆ. ಹೋಗ್ಲಿ ಬಿಡ್ರಿ, ಅವನು ಹುಡುಗ ಏನೋ ಬದುಕೊಂಡು ಹೋಗಲಿ, ಅವ್ನು ಕರಿಯರ್ ಯಾಕೆ ಕಾಲ್ ಮಾಡಬೇಕು ಅಂತ. ಬಟ್ ದ ವೇ ಈ ಸ್ಪೋಕ್ ಟು ಮೀ, ಬಿಕಾಸ್ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ಇನ್ ದ ಫಸ್ಟ್ ಡೇ ಅಲ್ಲ. ಅವ್ನು ಆಡ್ತಿರೋ ಮಾತು ಹೆಂಗಿತ್ತು ಅಂದರೆ, ಈ ಥಾಟ್ ಈಸ್ ವೆರಿ ಸ್ಮಾರ್ಟ್. ಅದನ್ನೇ ಅವ್ನು ಯೂಸ್ ಮಾಡ್ತಾನೆ ಯಾರಿಗೂ. ನೀವೊಂದು 10 ನಿಮಿಷ ಕೊಡಿಯೋನಿಗೆ ಈ ವಿಲ್ ಕನ್ವಿನ್ಸ್ ಯು ಈಸ್ ದ ಸೈಂಟಿಸ್ಟ್. ಅವ್ನು ಏನು ಮಾಡ್ತಾನೆ, ವಿಲ್ ಸ್ಟಾರ್ಟ್ ಶೋಯಿಂಗ್ ಇಸ್ ಲಿಂಕ್ಸ್. ನನಗೆ ಉಪೇಂದ್ರ ಪರಿಚಯ, ನನಗೆ ಬ್ರಿಗೇಡಿಯರ್ ಪರಿಚಯ, ಇದೆಲ್ಲ ಬಿಡ್ತೀನಿ ನಿಮಗೆ. ಒಬ್ಬರು ಬ್ರಿಗೇಡಿಯರ್ ನಂಬರ್ ನಾನು ತೊಗೊಂಡೆ ನಾನು. ಉಪೇಂದ್ರ ವಾಸ್ ಫಾರ್ ಮೀ, ಅವರು ಇರ್ಬೋದು ಮಾಡದೇ ಇರ್ಬೋದು, ಎನಿವನ್ ಕ್ಯಾನ್ ಸೇವ್ ಆ್ಯಸ್ ಉಪೇಂದ್ರ. ಅದ್ರ ಬಗ್ಗೆ ನನಗೆ ಐ ಡೋಂಟ್ ಹ್ಯಾವ್ ಮೈ ಎನಿಥಿಂಗ್. ನನಗೆ ಆಶ್ಚರ್ಯ ಆಗಿದ್ದು, ಒಬ್ಬ ಬ್ರಿಗೇಡಿಯರ್ ನನಗೆ ಟಚ್ ಅನ್ನೋದು ನನಗೆ ಆಯಿತು. ಒಬ್ಬ ದೇಶ ಕಾಯೋ ಬ್ರಿಗೇಡಿಯರ್ ನಂಬರ್ ಇಂತ ಸಿಗುತ್ತೆ. ಇವನು ಬ್ರಿಗೇಡಿಯರ್ ಏನೋ ಒಂದು ಡ್ರೋನ್ ಬಗ್ಗೆ ಏನೋ ಮಾಡ್ತಾರೆ ಅಂತ ನಾನು ಕತೆ ಹೊಡಿತಾನೆ ನನಗೆ ಅಂದರೆ, ನನಗೆ ಐ ಗಾಟ್ ಕ್ಯೂರಿಯಸ್. ಆವಾಗ ನಂಬರ್ ತೊಗೊಂಡೆ ನಾನು. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಕರ್ನಲ್ ಗೋಸ್ವಾಮಿ ಅಂತ, ಅಸ್ಸಾಮಲ್ಲಿ. ಅವ್ರಿಗೆ ನಂಬರ್ ಕಳಿಸ್ಬಿಟ್ಟು, ಸರ್ ಇವ್ರ ಬಗ್ಗೆ ಪತ್ತೆ ಮಾಡಿ, ಇವ್ರು ಇದ್ದಾರೆ ಈ ಥರ ನೇಮ್ ಅವರು ಬ್ರಿಗೇಡಿಯರ್ ಅಂತ. ಅವ್ರು ನನಗೆ ಮೆಸೇಜ್ಗೆ ಹಾಕ್ತಾರೆ. ಆ ಥರ ಯಾರು ನಮ್ಮ ಫೋನ್ ಮಾಡಿದೆ ಅವರಿಗೆ. ಆ ಥರ ಆರ್ಮಿ ಶುರುವಾದಾಗಿಂದ 20-20ವರೆಗೂ ಯಾರೂ ಸಹ ಆ ಥರ ಹೆಸರು ಇರಲಿಲ್ಲ ಬ್ರಿಗೇಡಿಯರು. ಇವನು ಹೆಂಗೆ ಬಿಲ್ಡಪ್ ಕೊಡ್ತಿದ್ದ ನನಗೆ ಅಂದರೆ, ನನಗೆ ಅಲ್ಲಿಂದ ಮಿನಿಸ್ಟ್ರಿಯಿಂದ ಆಫರ್ ಇದಿದೆ ಅಂತ ನಾನು ಕೇಳ್ಕೊತಾ ಇದ್ದೆ. ಐ ಥಾಟ್ ಈಸ್ ಲಿವಿಂಗ್ ಎ ಭ್ರಮೆ ಅಂತ. ಸೊ ನನಗೆ ತುಂಬ ಇದು ಹರ್ಟ್ ಆಗಿದ್ದು, ಇವನಿಗೆ ಲಾಯರ್ ಯಾಕೆ ಕರೆಸ್ದ ಅಂತ. ನನಗೆ ಬಿಕಾಸ್ ಸಿನ್ಸ್ ವಾಸ್ ಥಿಂಕಿಂಗ್ ಬಿಗ್, ಐ ವಾಸ್ ವೆರಿ ಸರ್ಪ್ರೈಸ್ ವೈ ಕಾಲ್ಡ್ ಲಾಯರ್. ಲಾಯರ್ನ ಅಲ್ಲಿ ಕಳಿಸೋ ಅಗತ್ಯ ಏನಿತ್ತು ಅಷ್ಟೇ. ಲಾಯರ್ನ ಅಲ್ಲಿ ಕಳಿಸೋ ಅಗತ್ಯ ಏನಿತ್ತು, ಅದು ಲಾಸ್ಟ್ ಡೇ ಆಫ್ ದಿ ಕ್ವಾರಂಟೈನ್. ನನಗೆ ದಟ್ ಅಂಡ್ ನೋಯಿಂಗ್ ದ ಬ್ಯಾಕ್ಗ್ರೌಂಡ್ ಆಫ್ ಹಿಮ್, ಐ ವಾಸ್ ವೆರಿ ಮಚ್ ದಿಸ್ ಒನ್. ಅವಾಗ ಅಶ್ವಿನಿ ಮೇಡಮ್ ಮಾತಾಡಿ, ಅಶ್ವಿನಿ ಮೇಡಮ್ಗೂ ಕತೆ ಹೊಡೆದ. ಅಶ್ವಿನಿ ಮೇಡಮ್ ಶಿ ಹ್ಯಾಂಡಲ್ ವೆರಿ ವೆರಿ ಡಿಪ್ಲೊಮ್ಯಾಟಿಕಲಿ ಆ್ಯಂಡ್ ದ ವೇ ಪೊಲೀಸ್ ಹ್ಯಾಸ್ ಟು ಹ್ಯಾಂಡಲ್ ಹಿಮ್. ಅದಾದಮೇಲೆ ಏನಾಯಿತು ನೆಕ್ಸ್ಟ್, ಆವಾಗ ನನಗೆ ಥ್ಯಾಂಕ್ಫುಲಿ ಐ ಅಪ್ರಿಷಿಯೇಟ್ ಮೈ ಬಾಸ್. ಇಟ್ ಆಲ್ ಡೋಂಟ್ ಗೋ ಅಲೋನ್ ಪ್ರಯಾಗ್, ಟೇಕ್ ಚೇತನ್ ಅಂದರು. ಚೇತನ್ ಕೇಮ್ ನೆಕ್ಸ್ಟ್ ಡೇ. ಒಂದು ಕನ್ಫ್ಯೂಷನ್ ಇದೆ, ಮೀಡಿಯಾ ಟ್ರೋಲ್ಸ್ ಎಲ್ಲ ಮಾಡ್ತಿರಲ್ಲ. ಚೇತನ್ ವಾಸ್ ದೇರ್ ಟು ಸಿ ಥಿಂಗ್ಸ್ ಬಿಕಮ್ಸ್ ಈಸಿಯರ್ ಫಾರ್ ಎವ್ರಿ ಒನ್ ಆಫ್ ಅಸ್. ಅವರು ಸಹ ಪ್ರತಿಯೊಂದನ್ನು ಸಹ ಅವರು ಟೈಮ್ ತೊಗೊಂಡು, ಯಾವಾಗ ಒಂದು ಮೀಡಿಯಾ ಕ್ಯಾಮ್ರಾ ನೋಡ್ದ, ಯು ಕ್ಯಾನ್ ಸಿ ದ್ಯಾಟ್, ಯಾವಾಗ ಮೈಥಿಲಿ ಗೌಡ ಅವ್ರದ್ದು ಕ್ಯಾಮ್ರಾ ನೋಡ್ದ, ಈ ಸ್ಟಾರ್ಟೆಡ್ ಮೇಕಿಂಗ್ ಅಲಿಗೇಷನ್. ಅಲ್ಲಿಯವರು ಸುಮ್ಮನಿದ್ದವನು ಅಲ್ಲಿಗೆ ಶುರು ಮಾಡ್ದ. ಆ್ಯಂಡ್ ಈ ಎಸ್ ಕ್ಲೈಮ್ಡ್ ಇನ್ ದ ವಿಡಿಯೋ ಅಂತ ನಾನು ಕ್ವಶನ್ ಮಾಡ್ತೀನಿ ನನಗೆ. ನಿಮಗೆ ಎವಿಡೆನ್ಸ್ ಕೊಟ್ಟು ಹೇಳ್ತೀನಿ. ಈ ಹ್ಯಾಸ್ ಕ್ಲೇಮ್ಡ್ ಆನ್ ರೆಕಾರ್ಡ್, ಈ ಹ್ಯಾಸ್ ಎವಿಡೆನ್ಸ್. ನಾವು ಈ ಶುಡ್ ಗಿವ್ ಎವಿಡೆನ್ಸ್. ಲಾಸ್ಟ್ ಟೈಮ್ ನಾನು ನಮ್ಮ ಬಾಸ್ ಬೆಲೆ ಕೊಟ್ಟು, ನನ್ನ ಚೇತನ್ ಅವ್ರಿಗೆ ಬೆಲೆ ಕೊಟ್ಟು ನಾನು ಮುಂದೆ ಹೊರಲಿಲ್ಲ. ಅವತ್ತೇ ಹಾಕಬೇಕು ಅಂತಿದ್ದೆ ನಾನು ಆ್ಯಕ್ಚುಲಿ. ಬಿಡಪ್ಪ ಹುಡುಗ ಬದುಕೊಂಡ್ಲಿ ಅಂತ ಹೇಳಿದಾಗ ನಾವು ಸಹ ಕೊರೋನಾ ಟೈಮಲ್ಲಿ ಬಿಟ್ಟು ಹಾಕಿದ್ವಿ, ಮರ್ತು ಹೋಗಿದ್ವಿ ನಾವು ಆ್ಯಕ್ಚುಲಿ. 3 ವರ್ಷ ಆದಮೇಲೆ ಅವನ ಬೆನಿಫಿಟ್, ಅವನ ಸ್ವಾರ್ಥಕ್ಕೋಸ್ಕರ, ಜನನ ಮತ್ತೆ ಬಕ್ರಾ ಮಾಡೋಕ್ಕೋಸ್ಕರ ಇಟ್ಕೊಂಡು ಎವಿಡೆನ್ಸ್ ಈಗ ಈ ಹ್ಯಾಸ್ ಟು ಗಿವ್. ನಾ ಹ್ಯಾವ್ ಗಿವನ್ ಎವಿಡೆನ್ಸ್, ನಿಮಗೂ ಕೊಟ್ಟಿದ್ದೀನಿ, ಎವಿಡೆನ್ಸ್ ತೋರಿಸಿದ್ದೀನಿ, ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ. ನಾವು ಈ ಹ್ಯಾಸ್ ಕ್ಲೈಮ್ಡ್ ಆನ್ ದ ವಿಡಿಯೋ, ನಾನು ಹೊಡೆದಿದ್ದೀನಿ, ತಲೆ ಹೊಡೆದಿದ್ದೀನಿ,
ನನಗೆ ಅವ್ನು ಬೆಟ್ ಮಾಡಿ ತೋರಿಸ್ತಾನೆ, ಇದ್ದಿದ್ದ ಇಬ್ಬರನ್ನ, ನಾನು ಚೇತನು. ಸೊ ಈಸ್ ಟೆಲ್ಲಿಂಗ್ ಆಸ್ ಎ ಎವಿಡೆನ್ಸ್ ದಟ್ ತಲೆ ಹೊಡೆದಿದ್ದೀನಿ ಅಂತ ಹೇಳಿದ್ದಾನೆ. ಆಮೇಲೆ ಅವ್ರ ತಂಗಿನ ಮದುವೆ ಆಗಿಬಿಡಲ್ಲ ಅಂತ ಹೇಳಿದ್ದಾನೆ. ಅಮ್ಮಂದಿಲ್ಲ ಅಲ್ಲಿ, ಅವ್ರ ಅಮ್ಮಂದು ಪ್ರಸವ ಬರಲ್ಲ ಅಲ್ಲಿ. ಈಗ ಹೊಸ ಅಡಿಷನ್ ಇದಕ್ಕೆ ಅಲ್ವಾ, ಅವ್ರು ಸಪೋರ್ಟ್ ಮಾಡೋರು ಹಾಕ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೇಳ್ತಾರಲ್ಲ, ಅವತ್ತು ಹೇಳಿದ ಒಂದೇ ಅಂದಲ್ಲ, ಎವಿಡೆನ್ಸ್ ಹೇಳ್ತಾನೆ, ಎವಿಡೆನ್ಸ್ ಕೊಡಲಿ. ಇಫ್ ಈ ಗಿವ್ಸ್ ಎವಿಡೆನ್ಸ್, ನಾನು ಚಾಲೆಂಜ್ ಮಾಡ್ತೀನಿ, ಐ ವಿಲ್ ರಿಸೈನ್ ಆ್ಯಂಡ್ ಗೋ. ನಾನು ಹೊಡೆದಿಲ್ಲ, ಸೊ ಆ ಕಾರಣಕ್ಕೋಸ್ಕರ ನಾನು ಧೈರ್ಯದಿಂದ ಹೇಳ್ತಾ ಇದ್ದೀನಿ. ನಾನು ಅಪ್ಪಿತಪ್ಪಿಯರ ಅವ್ನು ಎವಿಡೆನ್ಸ್ ಅಂತ ನಾನು ಹೊಡೆದಕ್ಕೆ ಎವಿಡೆನ್ಸ್ ಇರಬೇಕಲ್ವ. ವಾಟ್ ಪೀಪಲ್ ಡೂ ಇಸ್, ನಾನು ಸುಮಾರು ಜನ ಮಾಡ್ತಾರೆ ಸರ್, ನಾವು ಹ್ಯಾಂಡಲ್ಡ್ ಪೋಚಸ್ ಹ್ಯಾಂಡಲ್ ಮಾಡ್ತೀವಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಾ ಸರ್, ಬಿಟ್ಟಾಗ ಮೆಡಿಕಲ್ ಮಾಡಿಸ್ತಾರೆ ಫಸ್ಟು. ಇಫ್ ಯು ಪ್ರೊಡ್ಯೂಸ್ ಎನಿ ಕ್ರಿಮಿನಲ್ ಟು ದ ಥಿಂಗ್, ಮೆಡಿಕಲ್ ಮಾಡ್ಸೋಕ್ಕೆ ಕಾರಣ ಏನು ಅಂದರೆ ಕೇಳ್ತಾರೆ ಜಡ್ಜಸ್ ಆಗಲಿ ಲಾಯರ್ಸ್ ಆಗಲಿ, ಹೊಡೆದಿರೋನಪ್ಪ ಅಂತ ಹೇಳ್ತಾರೆ. ಅಲ್ಲೇ ಇದ್ರಲ್ಲ ಇವರು ಪೊಲೀಸ್ ಇದ್ರಲ್ಲ, ಅಲ್ಲೇ ಹೇಳ್ತಾರೆ ನಾನು ಹೊಡೆದಿದ್ದೇನೆ ಅಂತ. ಅಲ್ಲೇ ಡಾಕ್ಟರ್ಸ್ ಎಲ್ಲ ಕೂಡ ಮೆಡಿಕಲ್ ಆ್ಯಂಡ್ ಡಾಕ್ಟರ್ಸ್ ಆನ್ ಅಂಡರ್ ಮೀ. ಎಲ್ಲ ಡಾಕ್ಟರ್ಸ್ ಇಂಡಿಪೆಂಡೆಂಟ್ ಇದ್ದರು, ನನಗೆ ಯಾರೂ ಅಲ್ಲಿ ನಾನು ಒನ್ ಆಫ್ ದ ನೋಡೋ ಆಫೀಸರು. ಮೆಡಿಕಲ್ ಮಾಡಿಸಿ ಕೂಡ ಅರೆಸ್ಟೆಡ್ ಮೀ ದೆನ್ ಆ್ಯಂಡ್ ದೇರ್. ಅದು ಯಾಕೆ ಮಾಡಲಿಲ್ಲ ಅವನು? ಹೊರಗೆ ಬಂದಲ್ಲ, ಹೊರಗೆ ಇಂಡಿಪೆಂಡೆಂಟ್ ಅಲ್ಲ, ಅವನೇ ಚಾರ್ಜ್ ಆಗಿತ್ತು. ಚಾರ್ಜ್ ಆದಮೇಲೆ ಅವ್ರು ಲಾಯರ್ ಹೋಗಿ ಅದನ್ನು ಕಟ್ತಾರೆ, ಆ್ಯಂಡ್ ಅಕಾರ್ಡಿಂಗ್ ಟು NDMA ಫೈನ್ ಅದು ಕಟ್ತಾರೆ ಅದನ್ನ. ಇವನಿಗೆ ನಾವು ಇವರಿಗೆ ಗೋಲ್ಡನ್ ಆಪರ್ಚುನಿಟಿ ಗೋ ಟು ದ ಅಶೋಕ್ಪುರಂ, ನಾವೇ ಕೊಂಡೋದ್ವಲ್ಲ ಅವ್ನು ಇದರಲ್ಲಿ. ಅವಾಗಿದ್ದು ಎಷ್ಟು ಜನ? ಬರೀ 3 ಜನ ಅವಾಗಿದ್ದು. ಎಂಟೈರ್ ವೀಡಿಯೋ ನೋಡಿದ್ರೆ ನೀವು, ಪೊಲೀಸ್ ಏನು ಅವರು ಹೋಟೆಲ್ ಪ್ರೈಟ್ ಸುತ್ತ ಇರಲಿಲ್ಲ ಸರ್, ಅಷ್ಟು ಲಕ್ಸುರಿ ಅವ್ನು ಕೊಡಲಿಲ್ಲ. ನಾವು ಲಕ್ಸುರಿ ಹೋಟ್ಲ್ ಕೊಟ್ಟಿವಿ ಹೊರತು ಪೊಲೀಸ್ನ ಸರ್ಪಾಗವರೆಲ್ಲ ಮಾಡೋ ಚಾನ್ಸೇ ಇಲ್ಲ. ಈಸ್ ನಾಟ್ ದ್ಯಾಟ್ ಬಿಗ್ ಆ್ಯಸ್ ಈ ಥಿಂಗ್ಸ್ ಟು ಬಿ. ಅದನ್ನು ಅವ್ನು ಮರಳು ಮಾಡ್ತಾನೆ. ಅವ್ನು ಪ್ರತಿಯೊಂದು ಅಲ್ಲಿ ಏನು ಅವತ್ತು ಹೇಳಿದ್ದಾನೆ, ಹೊಡೆದಿದ್ದಾಗಲಿ ಇದು ನನ್ನ ಸಂಬಂಧ ಇಲ್ಲ ಆದರೂ, ಬಟ್ ಹೇಳ್ತಾ ಇದ್ದೀನಿ, ಅವತ್ತು ಅವನೊಂದು ಬಿಫೋರ್ ದ್ಯಾಟ್ ಈ ಮೇಕ್ಸ್ ಎ ಕ್ಲೈಮ್ ದಟ್ ₹1 ಯಾರು ತಿಸ್ಕೊಳ್ಳಿಲ್ಲ ಅಂತ ಹೇಳ್ತಾನೆ. ಇಫ್ ಯು ಸಿ ಪ್ರೀವಿಯಸ್ ವೀಡಿಯೋ, ಅವನೇ ಅವ್ನು ಡಾಕ್ಯುಮೆಂಟ್ ಹೇಳಿದ್ದಾನೆ, ನನಗೆ ₹15 ಲಕ್ಷ ಅವನಿಗೆ ಸ್ಮಾಲ್ ಅಮೌಂಟ್ ಅಂತದ್ದು, ಸ್ಮಾಲ್ 15 ಲಕ್ಷ ಸಿಕ್ತು. ಆಮೇಲೆ ಮಾಜಿ ಮುಖ್ಯಮಂತ್ರಿ ಇವ್ರು ಯಾರು ನಮ್ಮ ಕುಮಾರಸ್ವಾಮಿ ಅವರು 5 ಲಕ್ಷ ಕೊಟ್ಟರು ಅಂತ ಅವನೇ ಒಪ್ಕೊತಾನೆ. ಅದು ದುಡ್ಡಲ್ಲಿ ಬಾಗರೆ ಅದು ₹1 ಇಸ್ಕೊಳ ಅನ್ನೋನು, ಹೌ ಹಿ ಹ್ಯಾಸ್ ಮನಿ ಟು ಗೋ ಟು ಡಿಫ್ರೆಂಟ್ ಕಂಟ್ರೀಸ್. ಸುತ್ತೂರು ಮಾಡಿದ್ರೆ ಕೊಟ್ಟು ಅಂತ ಒಪ್ಕೊತಾನೆ. ಸರ್ ನಂದೇನಿಲ್ಲ, ಎವ್ರಿಥಿಂಗ್ ಇಸ್ ಪಬ್ಲಿಕ್ ಡಮ್. ನಾನು ಯಾಕೆ ಇಷ್ಟೊಂದು ಅಗ್ರೆಸಿವ್ ಹೇಳ್ತೀನಿ ಅಂದರೆ, ನನಗೆ ತುಂಬ ಒಂಥರ ಆಶ್ಚರ್ಯ ಆಯಿತು. ಯಾವೊಬ್ಬ ಕಾನ್ಮ್ಯಾನ್ನ ನಮ್ಮ ಸಮಾಜ ಅವನ್ನ ಸಪೋರ್ಟ್ ಮಾಡ್ತಾರೆ ಅಂದರೆ ಇದಕ್ಕಿಂತ ದುರಂತ ದೊಡ್ಡದಿಲ್ಲ. ನಾವು ಇವತ್ತು ನಮ್ಮನ್ನು ಕ್ವಶನ್ ಮಾಡೋರು, ಅವನು ಕ್ಲೈಮ್ ಮಾಡಿದಾಗ ಯಾಕೆ ಕ್ವಶನ್ ಮಾಡಲಿಲ್ಲ? ಇವತ್ತು ನಾವು ಆ ಒಂದು ಆಪನೆ ಬಂದಿದ್ದಪ್ಪ, ಹೊಡೆದಿದ್ದೀವಿ ಅಂತ ಆಪನೆ ಬಂದಿದ್ದಲ್ವಾ, ಈ ಥರ ಅಂದಿದ್ವಲ್ಲ, ಇಟ್ಸ್ ಓಪನ್ ಫಾರ್ ಎನ್ಕ್ವೈರಿ. ಅವತ್ತು ಇದೇ ಪ್ರತಾಪನ್ನ ಅವನು ಡ್ರೋನ್ ಮಾಡಿದ್ದೀನಿ ಅಂದಾಗ ಇದೇ ಜನ ಯಾಕೆ ಕ್ವಶನ್ ಮಾಡಲಿಲ್ಲ? ಇದೇ ಮಾಧ್ಯಮ ಸಪೋರ್ಟ್ ಮಾಡ್ತಾರಲ್ಲ ಅವನ್ನ ಯಾಕೆ ಕ್ವಶನ್ ಮಾಡಲಿಲ್ಲ? ಜಸ್ಟ್ ಬಿಕಾಸ್ ವೇರ್ ಗೌರ್ಮೆಂಟ್ ಅಫಿಷಿಯಲ್ಸ್, ವೇರ್ ಗೌರ್ಮೆಂಟ್ ಸರ್ವೆಂಟ್ಸ್, ನಾಟ್ ಸ್ಲೀವ್ಸ್. ನಾವು ಮನುಷ್ಯರು ತಾನೆ, ನಮ್ಮೇಲೆ ಆಪದ ಬಂದು ನಾವು ಶುಡ್ ಗೆಟ್ ಡಿಫೆನ್ಸಿವ್ ಸ್ಟೆಪ್ಸ್ ತಾನೆ, ಅದನ್ನು ಮಾಡ್ತಾಯಿದ್ದೀವಿ ಇವತ್ತು. ಅದು ನಾನು ನೋಡಿ ನಾಳೆ ಇಲ್ಲ ಪ್ರಯಾಗ್ ಮೇಲಲ್ಲ ಅವ್ನ ಟೀಮಿನ ಅಂದರೆ ಐ ವಿಲ್ ಸ್ಟ್ಯಾಂಡ್ ಬೈ ಮೈ ಟೀಮ್. ಅವತ್ತು ನನ್ನ ಟೀಮ್ ಏನು ಅನುಭವಿಸಿ ನಮಗೆ ಚೆನ್ನಾಗಿ ಗೊತ್ತು. ರಾತ್ರಿ ಎಲ್ಲ ನಾವು ಹಗಲು ದುಡ್ದಿದ್ದೀವಲ್ಲ ನಮಗೆ ಗೊತ್ತು. ಸೊ ನಾವು ಒಪ್ಕೊತೀನಿ, ನೀವು ಕೊಡೋ ಟ್ಯಾಕ್ಸ್ ಮನಿ ನಾವು ನಮ್ಮ ಸಂಬಳ ಬರುತ್ತೆ, ಅದಕ್ಕೆ ನಮ್ಗೆ ತುಂಬ ಗೌರವ ಇದೆ. ಹಂಗಂತ ನಾವು ಗೌರ್ಮೆಂಟ್ ಸರ್ವೆಂಟ್ಸ್ ಹೊರತು ಗೌರ್ಮೆಂಟ್ ಸ್ಲೇವ್ಸ್ ಅಲ್ಲ, ಇದನ್ನು ಸ್ಪಷ್ಟಪಡಿಸ್ತೀನಿ. ಪ್ರತಿಯೊಬ್ಬ ಗೌರ್ಮೆಂಟ್ ಅಧಿಕಾರಿ ಒಬ್ಬ ಮನುಷ್ಯ, ಅವನಿಗೂ ಫ್ಯಾಮಿಲಿ ಇರುತ್ತೆ, ಅವನಿಗೂ ಅಪ್ಪ ಅಮ್ಮ ಇರ್ತಾರೆ, ಅವನಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ನಮ್ಮೇಲೆ ಮಾಡೋ ಒಂದೊಂದು ಫಾಲ್ಸ್ ಅಲಿಗೇಷನ್ಗೂ ಉತ್ತರ ಕೊಡಬೇಕಾಗತ್ತೆ ಮಾಡಿದವರು. ನಾವೇನು ಬಿದ್ದಿಲ್ಲ, ಇದನ್ನು ಅರ್ಥ ಮಾಡ್ಕೊಬೇಕು, ಅವ್ನು ಸಪೋರ್ಟ್ ಮಾಡೋರು. ಇನ್ನು ಸರ್ ಆ್ಯಕ್ಚುಲಿ ನೀವು ಡಾಕ್ಟರ್ ಪ್ರಯಾಗ್ ಆ್ಯಕ್ಚುಲಿ, ಸೊ ಈಗ ಯಾವುದರಲ್ಲಿ ನೀವು ಡಾಕ್ಟರೇಟ್ ಮಾಡಿದ್ದೀರಾ ಸರ್? ಹೇಗೆ? ನಾನು BVSc H ಅಂತ ವೆಟನರಿ ಮಾಡಿದ್ರೆ ಡಾಕ್ಟರ್ ಅಂತ ಬರುತ್ತೆ. ಸೊ ಅದನ್ನು PhD ನಂದು ಸಬ್ಮಿಟ್ ಆಗ್ತಾ ಇದೆ. ಸೊ ನಾನು ಸ್ಪೆಷಲೈಸ್ ಮಾಡಿರೋದು ವೈಲ್ಡ್ ಲೈಫ್. ಮೊದಲು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೆ. ನಾನು ತುಂಬ ಆಸಕ್ತಿ ಇರೋದು ವೈಲ್ಡ್ ಲೈಫ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ನನಗೆಲ್ಲ ನಾನು ವರ್ಕ್ ಮಾಡಬೇಕಾದ್ರೆ ವಾಟ್ ಈಸ್ ಇನ್ವೆಸ್ಟಿಗೇಷನ್, ಹೌ ಟು ಡೂ ಇನ್ವೆಸ್ಟಿಗೇಷನ್. ಐ ಥ್ಯಾಂಕ್ ಆಲ್ ಮೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಹೂ ಟುಕ್ ಮಿ ಆಸ್ ಅ ಪಾರ್ಟ್ ಆಫ್ ದರ್ ಇನ್ವೆಸ್ಟಿಗೇಷನ್. ಎಲ್ಲ ಕಾಲ್ ರೆಕಾರ್ಡ್ಸ್ನ ಹೆಂಗೆ ಮಾಡಬೇಕು, ನಾನು ಅದನ್ನು BRT ಟೈಗರ್ ರಿಸರ್ವ್ ಅಲ್ಲಿ ಹಾರ್ಡ್ ಕೋರ್ ಪೋಚಸ್ನ ನಾವು ಹ್ಯಾಂಡಲ್ ಮಾಡಿದ್ದೀವಿ. ಐ ವರ್ಕ್ ವೆರಿ ಕ್ಲೋಸ್ಲಿ ವಿತ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ಏನು SP ಇದಾರಲ್ಲ ಚನ್ನಬಸವಣ್ಣವರೆಲ್ಲ, ಅವರೆಲ್ಲ ತುಂಬ ನಮಗೆ ಹೌ ಟು ಡೂ ಎನ್ಕ್ವೈರಿ. ನನ್ನ ಫಾದರ್ ವಾಸ್ ಎ ಕ್ರಿಮಿನಲ್ ಲಾಯರ್, ಸುಪ್ರೀಂ ಕೋರ್ಟ್ ಲಾಯರು ಆಗಿದ್ದರು. ಈ ವಾಸ್ ಎ ಕ್ರಿಮಿನಾಲಜಿ ಓದಿದ್ರು. ಸೊ ಫ್ರಮ್ ಮೈ ಚೈಲ್ಡ್ಹುಡ್ ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ದಿಸ್ ಸೈಂಟಿಫಿಕ್ ಆ್ಯಂಡ್ ಐ ಡೋಂಟ್ ಮೈ MS ಇನ್ ಸೈಕಾಲಜಿ. MS ಮಾಡಿದ್ದೀನಿ. ಸೊ ಲೋಕ್ ನಾನು ಇಷ್ಟೇ ಸರ್, ನಾವು ಮೆತ್ತಗಿರ್ತೀವಿ, ಬಟ್ ನಮ್ಮ ಮೇಲೆ ಯಾರ ಸುಳ್ಳು ಅಪಾದನೆ ಮಾಡಿದಾಗ ವಿ ಟೇಕ್ ಎ ವೆರಿ ವೆರಿ ಡಿಫೆನ್ಸಿವ್ ಸ್ಟೆಪ್. ಇವತ್ತು ನಾನು ಫೈಟ್ ಮಾಡಿದ ನಾನು ಒಬ್ಬನಿಗೋಸ್ಕರ ಅಲ್ಲ, ನಾಳೆ ಯಾರೇ ಆಗಲಿ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಮೇಲೆ, ಗೌರ್ಮೆಂಟ್ ನೌಕರರ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡಬೇಕಾದ್ರೆ 100 ಸತಿ ಥಿಂಕ್ ಮಾಡಬೇಕು. ತಪ್ಪು ಮಾಡಿದಾರಾ ದಯವಿಟ್ಟು ನಂಗೆ ಅರ್ಥ ಆಗುತ್ತೆ, ಪಬ್ಲಿಕ್ ನನಗೆ ಔಟ್ ಕಡೆ ಅರ್ಥ ಆಗುತ್ತೆ. ಯಾರೋ ಒಬ್ಬ ಥರ್ಡ್ ಕ್ಲಾಸ್ ಕೆಲಸ ಮಾಡಿದಾಗ ಎಂಟೈರ್ ಗೌರ್ಮೆಂಟ್ ಅಫಿಷಿಯಲ್ನ ಬಯೋದಲ್ಲ ನೀವು, ಆ ವ್ಯಕ್ತಿನ ಶಿಕ್ಷೆ ಕೊಡಿ ನೀವು, ರೈಟ್?
ಆ ವ್ಯಕ್ತಿ ವ್ಯಕ್ತಿಗೆ ಶಿಕ್ಷೆ ಕೊಡಿ ನೀವು. ಈಗ ನಾನು ನೋಡಿದೆ BBMP ಅಂದರೆ ಹಿಂಗೆ, ಪೊಲೀಸ್ ಅಂದರೆ ಹಿಂಗೆ. ಸರ್, ಪೊಲೀಸಲ್ಲಿ ವಿ ಹ್ಯಾವ್ ಸೀನ್ ಗ್ರೇಟೆಸ್ಟ್ ಆಫೀಸರ್ಸ್, ಆಯಿತಾ, ತಮ್ಮ ಪ್ರಾಣ ಒತ್ತೆ ಇಟ್ಟು. ನನ್ನ ಅಂಕಲ್ಲೇ ಪಾಗೋಡದಲ್ಲಿ ಈ ಗಾಟ್ ಶಾಟ್ ಬೈ ನಕ್ಸಲೈಟ್ಸ್ ಆ್ಯಂಡ್ ಈ ಗಾಟ್ ಇಸ್ ಫ್ಯಾಮಿಲಿ ಗಾಟ್ CM ಮೆಡಲ್ಸ್. ಎಲ್ಲ ಪೊಲೀಸು ಕರಪ್ಟ್ ಅಲ್ಲ ಸರ್, ಎಲ್ಲ BBMP ಕರೆಕ್ಟ್ ಅಲ್ಲ ಸರ್, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಲು ಇದಲ್ಲ ಸರ್, ಆಯಿತಾ. ಅದು ನನಗೆ ತುಂಬ ಹರ್ಟ್ ಆಗಿದೆ. ಏನಾಗಿದೆ ಸಮಾಜದಲ್ಲಿ ಹೆಂಗಾಗಿದೆ ಅಂದರೆ, ಗೌರ್ಮೆಂಟ್ ಆಫೀಸರೆಲ್ಲ ಕರಪ್ಟು, ಪೊಲೀಸರೆಲ್ಲ ಕರಪ್ಟು. ಇವತ್ತು ನೆಮ್ಮದಿ ನಿದ್ದೆ ಮಾಡ್ತೀರಾ ಅಂದರೆ ಪಾಪ ಅವನು ಪೊಲೀಸವನು ಹಗಲು ರಾತ್ರಿ ನೈಟು ಗಸ್ತ್ ಮಾಡ್ತಾ ಇರ್ತಾನೆ ಸರ್, ಆಯಿತಾ. ಅರ್ಥ ಮಾಡ್ಕೊಬೇಕು. ಕೋವಿಡ್ ಟೈಮಲ್ಲಿ ನನಗೆ ಗೊತ್ತು ಅಫಿಷಿಯಲ್ಸು ನಟ್ಟಿಗೆ ಮನೆಗೆ ಹೋಗಿಲ್ಲ. ಆ ಟೈಮಲ್ಲಿ ಇದೇ ಗೌರ್ಮೆಂಟ್ ಅಫಿಷಿಯಲ್ ತಾನೇ ಬೇಕಾಗಿದೆ ನಿಮಗೆ, ವ್ಯಾಕ್ಸಿನ್ಗಾಗಲಿ ಒಂದು ಇದಕ್ಕಾಗಲಿ. ಆ ಟೈಮಲ್ಲಿ ನನಗೆ ಗೊತ್ತು IAS ಆಫೀಸರ್ ಆಗಲಿ IPS ಆಫೀಸರ್ ಆಗಲಿ ಪ್ರತಿಯೊಬ್ಬರು ತಮ್ಮ ಮನೆ ಮಠ ಬಿಟ್ಟು ವರ್ಕ್ ಮಾಡಿದ್ದಾರೆ ಆ ಟೈಮಲ್ಲಿ. ಆ ಟೈಮಲ್ಲಿ ಇಂಥ ಆಪದೆ ಬಂದಾಗ ನಾವು ಏನು ಬಾದರ್ ಹರ್ಟ್ ಇದೆ ಹಂಗೆ ಗೊತ್ತಾ. ಕೋವಿಡ್ ಅಂತ ಟೈಮಲ್ಲಿ ನಾವು ಮಾಡಿರೋ ಕೆಲಸಕ್ಕೆ ಕೆಲವೊಂದು ಕಾಮೆಂಟ್ಸ್ ನೋಡ್ತೀವಲ್ಲ, ಹರ್ಟ್ ಅನ್ನೋಕ್ಕಿಂತ ನಮ್ಮ ಸಮಾಜ ಈ ಮಟ್ಟಿಗೆ ಬಂದ ಅನ್ಸುತ್ತೆ ನಮಗೆ. ನಾವು ಯಾರನ್ನ ಆರಾಧಿಸ್ಬೇಕು ಸರ್. ಡಾಕ್ಟ್ರು ಬ್ರೋ ಅಂತವ್ರು ನಮ್ಗೆ ಆದರ್ಶ ಆಗ್ಬೇಕು ಸರ್. ಅವ್ನು ಪ್ರಪಂಚ ತಿರುಗಿಬಿಟ್ಟು ನಮ್ಮ ಕನ್ನಡದ ಬಗ್ಗೆ ನಮ್ಮ ಇದ್ರ ಬಗ್ಗೆ ಮಾಡ್ತಾನಲ್ಲ ಅಂಥವ್ರು ಆಗಬೇಕು. ಅನುವಕ್ಕ ಅಂತವರು ಸ್ವಂತ ದುಡ್ಡು ಹಾಕ್ಕೊಂಡು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇದು ಮಾಡ್ತಾರೆ ಅಂಥವ್ರು ನಮ್ಗೆ ಆದರ್ಶ ಆಗಬೇಕು ಹೊರತು ಎಲ್ಲರಿಗೂ ಟೋಪಿ ಹಾಕ್ಕೊಂಡು ಎಲ್ಲರಿಗೂ ಇದು ಸುಳ್ಳು ಹೇಳ್ಕೊಂಡು ಅವ್ರನ್ನ ನಾವು ಎಲ್ಲ ಕಡೆ ಕೂರಿಸ್ತೀವಿ ಅಂದರೆ ಇದು ಕಲರ್ಸ್ತೀವಿ. ನೋಡ್ಕೊಬೇಕು. ಐ ಸ್ಪೋಕನ್ ಟು ಪ್ರಶಾಂತ್ ನಾಯ್ಕ ಆಲ್ಸೋ. ಅವರು ಒಪ್ಕೊಂಡಿದ್ದಾರೆ, ನಿಮಗೆ ಕೇಳಿಸ್ತಿದ್ದೀನಿ. ಅವನು ಕ್ಷಮೆ ಕೇಳ್ಕೊಂಡು ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ ಸರ್. ಇಲ್ಲಾಂದರೆ ಮುಂದಿನ ಕ್ರಮ ಲೀಗಲ್ಲಿ ನಾನು ಆಲ್ರೆಡಿ ನಮ್ಮ ಅಡ್ವೊಕೇಟ್ ಮಾತಾಡಿದ್ದೀನಿ. ಫಸ್ಟು ನಾವೇನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ, ಆಯಿತಾ. ಇದು ನನ್ನ ಒಬ್ಬನ ಹೋರಾಟ ಅನ್ನೋಕ್ಕಿಂತ ಒಂದು ಸಮಾಜದಲ್ಲಿ ನಾವೇನು ಸಂದೇಶ ಕಳಿಸ್ತಾ ಇದ್ದೀವಿ ಇಂಪಾರ್ಟೆಂಟ್ ಆಗುತ್ತೆ. ಯಾರನ್ನ ಹೀರೋ ಅನ್ಬೇಕು, ಯಾರನ್ನ ನಾವು ದೂರ ಇಡಬೇಕು. ಅವ್ನು ನಿಜವಾಗ್ಲೂ ಬದಲಾಗಿ ಒಳ್ಳೆ ಕೆಲಸ ಮಾಡಿ ನಮ್ಮ ದೇಶದ ಹೆಸರು ತರ್ತಾನೆ ಅಂದರೆ ನಾವು ಖುಷಿ ಪಡ್ತೀವಿ ಸರ್. ನಮ್ಮ ಇಡೀ ಕನ್ನಡದವರಾಗಲಿ ಮತ್ತು ನಮ್ಮ ಭಾರತದವರಾಗಲಿ ಅವನಿಗೆ ಒಂದು ಕಂಟ್ರಿನ ಇಮ್ಯುನೇಟ್ ಮಾಡ್ತಿದ್ದಾನೆ. ಎಲ್ಲೋ ಒಂದು ಕಡೆ ಭಾರತದ ಹೆಸರು ಹೇಳ್ಕೊಂಡು ಈಸ್ ಮಿಸ್ಯೂಸ್ ದ ನೇಮ್ ಆಫ್ ಕಂಟ್ರಿ ಅಂತ ನನಗನ್ಸುತ್ತೆ. ಅದು ಮೇಯ್ನ್ ಹೆಂಗೆ ಗೊತ್ತಾ, ಒಂದು ಎಮೋಷನ್ಸ್ನ ನೀವು ಒಂದು ಸರ್ ಒಂದು ನನಗೆ ಅರ್ಥ ಇಷ್ಟ ಸರ್. ಬೆಂಕಿ ದೇವ್ರ ಮುಂದೆ ದೀಪ ಆಗುತ್ತೆ, ಅದೇ ಬೆಂಕಿ ಕಾಳಗಿಚ್ಚ ಆಗುತ್ತೆ. ಸೊ ಬೆಂಕಿ ದೇವ್ರ ಮುಂದೆ ಇರೋದು ಇಷ್ಟಪಡ್ತೀನಿ ನಾನು. ಸೊ ನಮಗೂ ತಾಳ್ಮೆ ಇದೆ. ಎಲ್ಲಿದು ಇರುತ್ತೆ ಗೊತ್ತಾ, ಒಂದು ಲೆವೆಲ್ದಾಗ ನಾವು ತಡ್ಕೊತೀವಿ. ಅವ್ನ ಭವಿಷ್ಯ ಹಾಳಾಗಬಾರ್ದು, ಅವ್ನು ಚೆನ್ನಾಗಿರಲಿ, ಒಂದು ಒಳ್ಳೆ ತಪ್ಪು ಮಾಡೋದು ಸಹಜ, ತಿದ್ಕೊಬೇಕು ಅಂತೀವಿ. ತಿದ್ಕೊಳೋ ಲಕ್ಷಣ ಖಂಡಿತಕ್ಕೆ ನಾನು ಅವ್ನು ಸಪೋರ್ಟ್ ಮಾಡಿದ್ದು. ಅವ್ನು ನೋಡಿ ಅವ್ನು ಪ್ಯಾಟ್ರನ್ ಇದೆ ಅವರಿಗೆ. ಅವನು ಯಾರು ಹೆಲ್ಪ್ ಮಾಡ್ತಾರೆ ಅವ್ರನ್ನೇ ಅವ್ನು ಆಮೇಲೆ ಬೈತಾನೆ. ಅದು ಇಟ್ ಮೇ ಬಿ ವಿತ್ ಜಗ್ಗೇಶ್ ಸರ್ ಆಲ್ಸೋ. ಜಗ್ಗೇಶ್ ಸರ್ ಮಾಡಿದಷ್ಟು ಐ ಡೋಂಟ್ ಥಿಂಕ್ ಎನ್ವನ್ ಹ್ಯಾಸ್ ಡನ್ ಇಟ್. ಅವ್ರು ಒಂದು ಇಂಟ್ರೂ ನೋಡಿದ್ದಾನೆ ಜಗ್ಗೇಶ್ ಸರ್ದು. ಅವನಿಗೋಸ್ಕರ ಸೆಂಟ್ರಲ್ ಮಿನಿಸ್ಟ್ರಿಗೆಲ್ಲ ಪರಿಚಯ ಮಾಡಿಕೊಟ್ಟು ಡೆಲ್ಲಿ ಲೆವೆಲ್ಗೆಲ್ಲ ಮಾತಾಡಿ ಅವ್ರಿಗೆ ಅವ್ರ ಮಗನಿಗೆ ಅವ್ನು ಮಾತಾಡ್ತಾನೆ ಅಂದರೆ ಇದು ಏನು ಅರ್ಥ ಆಗಲ್ಲ ಸರ್. ನಾವು ಯಾವ ಎಣ್ಣೆ ಹತ್ತೀವಲ್ಲ ಹತ್ತದ ಮೇಲೆ ಆ ಎಣ್ಣೆ ತಿಳ್ಕೊಬಾರ್ದು. ಜಗ್ಗೇಶ್ ಸರ್ ಏನು ನಂಗೆ ಚೆನ್ನಾಗಿ ಗೊತ್ತು. ನಾನು ಅವರು ನೈಟ್ ಟೈಮ್ನಾಗ ಹೋಗ್ತೀನಲ್ಲ, ಅಂಥ ವ್ಯಕ್ತಿ ಮಾಡಿರೋ ಹೆಲ್ಪ್ನ ಇವನು ನೆನೆಸ್ಕೊಳಲ್ಲ. ಅವ್ರ ಬಗ್ಗೆನೇ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ಅಂದರೆ ಸರ್ ನೇಮ್ ಫೇಮ್ ಇದೆಯಲ್ಲ ಇದು ಪರ್ಮನೆಂಟ್ ಅಲ್ಲ. ಆಮೇಲೆ ಅವ್ನು ಏನ್ಕೊಂಡಿರಲ್ಲ ನೇಮ್ ಅಂತ, ಅದು ನೇಮ್ ಅಲ್ಲ ಅದು. ಮೊನ್ನೆ ಹೇಳ್ತಾ ಇದ್ದೆ ನಾನು, ಖ್ಯಾತಿಗೂ ಅಪಖ್ಯಾತಿಗೂ ಕುಖ್ಯಾತಿಗೂ ಡಬಲ್ ಡಿಫ್ರೆನ್ಸ್ ಇದೆ. ಇವತ್ತು ಜನ ಯಾರನ್ನ ಬೆಳೆಸಬೇಕು, ಯಾರನ್ನ ದೂರ ಇಡಬೇಕು ಅನ್ನೋ ಜನ ಅರ್ಥ ಮಾಡ್ಕೊಬೇಕು. ಇಟ್ಸ್ ಎ ವೆರಿ ಬ್ಯಾಡ್ ಡೆವಲಪ್ಮೆಂಟ್ ಇನ್ ದ ಸೊಸೈಟಿ ವೇರ್ ವಿ ಆರ್ ಸಪೋರ್ಟಿಂಗ್ ಎ ಕಾನ್ ಮ್ಯಾನ್, ಎ ಪರ್ಸನ್ ಇಸ್ ಲೈಯಿಂಗ್. ಸತ್ಯ ಹೇಳೋರು ನಾವು ಬೆಲೆ ಕೊಡಬೇಕು, ಸತ್ಯ ಹೇಳೋರು ನಾವು ಅವನ್ನ ಉರುಮಿಸ್ಬೇಕು. ನಾಟ್ ಪೀಪಲ್ ಲೈಕ್ ದಿಸ್. ಬಟ್ ಇವನ್ನೇ ಚೇಂಜ್ ಆದರೆ ವಿಲ್ ಬಿ ಎ ವೆರಿ ಹ್ಯಾಪಿ. ಸರ್, ಇನ್ನು ಆ್ಯಕ್ಚುಲಿ ಪ್ರತಾಪ್ ಅವರು ಆ್ಯಕ್ಚುಲಿ ಸೈಂಟಿಸ್ಟ್ ಅನ್ನೋ ಥರ ಅವರು ಬಹಳಷ್ಟು ವೇದಿಕೆಗಳಲ್ಲಿ ಕ್ಲೈಮ್ ಮಾಡಿದ್ದಾರೆ. ಈಗ ಬಹುಶಃ ಅವ್ರು 26 ವರ್ಷ ಏನೋ ಅನಿಸುತ್ತೆ ಈಗ ಅವ್ರಿಗೆ. ಇನ್ಫ್ಯಾಕ್ಟ್ ಸರ್, ನೀವು ಕೂಡ ಈಗ PhD ಮಾಡ್ತಾ ಇದ್ದೀರಾ. ನಾನು ಡಾಕ್ಟರೇಟ್ ಮಾಡಿದ್ದೀನಿ, PhD ಮಾಡಿದ್ದೀನಿ ಕ್ಯಾನ್ಸರ್ ಬಯಾಲಜಿಯಲ್ಲಿ, ರಿಪ್ರೊಡಕ್ಟಿವ್ ಟಾಕ್ಸಿಸಿಟಿ ಅನ್ನುವಂತಹ ಒಂದು ಸಬ್ಜೆಕ್ಟ್ನಲ್ಲಿ. ಅದಕ್ಕೆ ಆದಂತಹ ಒಂದು ಪ್ರೊಸೀಜರ್ ಇದೆ ಆ್ಯಕ್ಚುಲಿ. ಇಟ್ ಈಸ್ ನಾಟ್ ಲೈಕ್ ನಾವು ಸಡನ್ನಾಗಿ ಸೈಂಟಿಸ್ಟ್ ಅಂತ ಕರೆಸ್ಕೊಳ್ಳೋಕ್ಕಾಗಲ್ಲ. ಈಗ ಈವನ್ ಐ ಡೋಂಟ್ ಕ್ಲೇಮ್ ಮೈ ಸೆಲ್ಫ್ ಆ್ಯಸ್ ಅ ಸೈಂಟಿಸ್ಟ್. ಈವೊಂದು ನನಗೆ PhD ಆಗಿದೆ, ನಾನು 2 ವರ್ಷ ರಿಸರ್ಚ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ನಿಟ್ಟೆ ಫಾರ್ಮಸಿ ಕಾಲೇಜಲ್ಲಿ. ನಾನು ಸೈಂಟಿಸ್ಟ್ ಅಂತ ಕ್ಲೇಮ್ ಮಾಡಲ್ಲ, ರಿಸರ್ಚ್ ಅಸೋಸಿಯೇಟ್ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಾಗಿ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಸೈಂಟಿಸ್ಟ್ ಅನ್ನೋಂಥದ್ದು ಅದು ಬೇಸ್ಡ್ ಆನ್ ನಾವು ಮಾಡುವಂತಹ ರಿಸರ್ಚ್ ಆಗಿರ್ಬೋದು, ಅಥವಾ ನಾವೇನೋ ಒಂದು ಕನ್ಕ್ಲೂಷನ್ ಅಥವಾ ಏನೋ ಒಂದು ಪೇಟೆಂಟ್ ಪಡ್ಕೊಂಡು ಅಥವಾ ಇನ್ನೊಂದೇನೋ ನಾವೊಂದು ಎವಿಡೆನ್ಸ್ ಕೊಟ್ಟು ಮತ್ತು ಏನೋ ಒಂದು ಪರ್ಟಿಕ್ಯುಲರ್ ವಿಷಯನ ನಾವು ಕಣ್ಣು ಹಿಡಿದಿದ್ದೀವಿ ಅಂದ್ಕೊಂಡಾಗ ಮಾತ್ರ, ಸಮಥಿಂಗ್ ಸಬ್ಸ್ಟ್ಯಾನ್ಷಿಯಲ್ ಏನೋ ಒಂದು ನಾವು ಕಣ್ಣು ಹಿಡಿದಿದ್ದೀವಿ ಅಂದಾಗ ಮಾತ್ರ ನಮಗೆ ಸೈಂಟಿಸ್ಟ್ ಅಂತ ಒಂದು ಕರೆಸ್ಕೊಳ್ಳಿಕ್ಕೆ ಒಂದು ಅರ್ಹತೆ ಇರುತ್ತೆ ಆ್ಯಕ್ಚುಲಿ. ಬಟ್ ಅವ್ರು ಸೈಂಟಿಸ್ಟ್ ಅಂತ ಕ್ಲೇಮ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಅವ್ರದ್ದು ಬೇಸಿಕ್ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿಲ್ಲ, ಅಥವಾ ಅದ್ರ ಬಗ್ಗೆ ಅವರು ಜಾಸ್ತಿ ಮಾಹಿತಿ ಕೂಡ ಬಿಟ್ಕೊಡ್ತಾ ಇಲ್ಲ ಕರೆಕ್ಟಾಗಿ. ಅವ್ರು ಏನು ಎಕ್ಸಾಕ್ಟ್ಲಿ ಏನು BScನ ಅಥವಾ MScನ ಏನು ಅಂತ. ಸೊ ನಿಮ್ಗೇನು ಅನಿಸುತ್ತೆ? ನಿಮ್ಮ ಥರ ಅವ್ರನ್ನ ಓಪನ್ ಆಗಿಲ್ಲ, ಅವರೆಲ್ಲ ಬರೀ ಮೇಲ್ ಮಾಡ್ತಾರೆ ನಿಮಗೆ. ದ ಪರ್ಸನ್ ಹೂ ಟೆಲ್ಸ್ ದಟ್ ಈಸ್ ವೆರಿ ಕಾನ್ಫಿಡೆನ್ಷಿಯಲ್. ಅವನದು
ನೀವು ಇಂಟರ್ವ್ಯೂ ನೋಡಿದ್ರೆ ನಗು ಬರುತ್ತೆ ನಿಮಗೆ. ಐ ಕಾಂಟ್ ಡಿಸ್ಕ್ಲೋಸು, ಐ ಸೆಂಡ್ ಬೈ ಮೇಲ್. ನಾನು ನಿಮ್ಗೆ ತೋರಿಸ್ಬಿಟ್ಟು ನಮ್ಮ ಇಂಟರ್ವ್ಯೂ ಶುರು ಮಾಡಿದೆ ನಿಮಗೆ. ಯಾಕೆಂದರೆ ಒಂದು ಮನುಷ್ಯನಿಗೆ ಶುಡ್ ಹ್ಯಾವ್ ಎ ಕ್ರೆಡಿಬಿಲಿಟಿ ಇರಬೇಕು ಮನುಷ್ಯನಿಗೆ. ನೀವು ಹೇಳಿದಾಗೆ ನೀವು PhD ಮಾಡಿದ್ರಲ್ಲ, PhD ಮಾಡಿದ್ಮೇಲೆ PhD ಮಾಡೋಕ್ಕೆ ಮುಂಚೆನೇ ನಾವು ವೆನ್ ವಿ ಡೂ ಅವರ್ ಮಾಸ್ಟರ್ಸ್ ವಿ ಅಪ್ಲೈ ಫಾರ್ JRF, ಜೂನಿಯರ್ ರಿಸರ್ಚ್ ಫೆಲೋ, ಸೀನಿಯರ್ ರಿಸರ್ಚ್ ಫೆಲೋ, ರಿಸರ್ಚ್ ಅಸೋಸಿಯೇಟು. PhD ಮಾಡಿದ್ಮೇಲೆ ಸೈಂಟಿಸ್ಟನ್ನು ಏನೋ ಆ ಒಂದು ಫೀಲ್ಡಲ್ಲಿ, ಎನಿ ಫೀಲ್ಡ್, ನಾಟ್ ನೆಸೆಸರಿ ಡ್ರೋನ್, ಎನಿ ಫೀಲ್ಡಲ್ಲಿ ಯು ಶುಡ್ ಡನ್ ಸಮಥಿಂಗ್ ಗುಡ್ ವರ್ಕ್, ಪೈನ ವರ್ಕ್ ಮಾಡಿರಬೇಕು ಆಯಿತಾ. ಸೈಂಟಿಸ್ಟ್ ಈಸ್ ನಾಟ್ ಎ ಸ್ಮಾಲ್ ಟೈಟಲ್ ಸರ್. ನಾವು ಸೈಂಟಿಸ್ಟ್ ಆಗಕ್ಕೆ ಬರಲ್ಲ. ಈಗ ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ನಾವು ಕಾಂಟ್ರಿಬ್ಯೂಟ್ ಮಾಡಿರಬೇಕು ಸಮಾಜಕ್ಕೆ, ಸೊಸೈಟಿಗೆ. ಸರ್ ಡ್ರೋನ್ ಮಾಡೋದು ಇವತ್ತು ಎಷ್ಟು ಈಸಿ ಅಂದರೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಆನ್ಲೈನ್. ನಾನು ಪನ್ನದ ವರ್ಕ್ ಮಾಡಬೇಕಾದ್ರೆ ನನ್ನೊಟ್ಟಿಗೆ ಒಬ್ಬ ದೇವರ್ ಡೂಯಿಂಗ್ ವಿ ಕಾಲ್ ಇಟ್ ಆಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತೀವಿ ಡ್ರೋನ್ನ, ಆಯಿತಾ. ಆ್ಯಂಡ್ ಐವ್ ಯೂಸ್ ಅ ಡ್ರೋನ್ ಇನ್ ತೆಲಂಗಾಣ ಫಸ್ಟ್ ಟೈಮ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟಲ್ಲಿ. ಅವನು ದಿನ ಬೆಳಗ್ಗೆ ಆದರೆ ಹಿಂಗೆ ಮಾಡಬೇಕು, ಇಟ್ ವಾಸ್ ವೆರಿ ರಿಸರ್ಚ್ ಓರಿಯೆಂಟೆಡ್ ಥಿಂಗು. ಅದೆಲ್ಲ ಮಾಡ್ತಾವ್ರು. ಸ್ಮಾಲ್ ಡ್ರೋನು, ಬಿಗ್ ಡ್ರೋನು, ವೆಸ್ಟ್ ಟು ಗೋ ಆ್ಯಂಡ್ ಸಿ ಹೌ ಲಾಂಚ್ ಆಗಲ್ಲ, ಜಸ್ಟ್ ಹೈಟ್ ಹೋಗುತ್ತೆ. ಮೊನ್ನೆ ರೀಸೆಂಟ್ ನಾವು ಲೆಪರ್ಡ್ ಇಡಬೇಕಾದ್ರು ಅಷ್ಟೇ, ವಿ ಹ್ಯಾವ್ ಯೂಸಿಂಗ್ ನೈಟ್ ಡ್ರೋನು. ಅದು 50ಗಿಂತ ಕಮ್ಮಿ ಬಂದರೆ ಅದು ಇದಾಗಲ್ಲ, ಅದು ಇಟ್ ಅಷ್ಟು ಗೋ ಮಿನಿಮಮ್ 50 ಹೋಗಲೇಬೇಕದು. ಸೊ ಆ ಕಾಲಕ್ಕೆ ಪ್ರಾಬ್ಲಿ 3 years ಬ್ಯಾಕ್ ಅಥವಾ ಅವನು ಕ್ಲೈಮ್ ಮಾಡಿದಾಗ ಜನಕ್ಕೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಅಷ್ಟೇ. ಅದನ್ನು ಅವ್ನು ಮಿಸ್ಯೂಸ್ ಮಾಡ್ಕೊಂಡ ಅಷ್ಟೇ. ಸೊ ಬೇಸಿಕ್ ಡಿಗ್ರಿ ಆಗಿದೆ. ಐ ಡೋಂಟ್ ಥಿಂಕ್ ನಾನು ಎನ್ಕ್ವೈರಿ ಮಾಡಿದಾಗ ಅವ್ನು ಒಪ್ಕೊಂಡ ಸರ್, ಡಿಗ್ರಿ ಆಗಿಲ್ಲ ಒಪ್ಕೊಂಡ ಅವನೇ. ಡಿಗ್ರಿ ಆಗಿಲ್ಲ ಅಂತ ಅವಾಗ ಯಾಕಂದ್ರೆ ಐ ಶುಡ್ ಸ್ಪೀಕ್ ವೆನ್ ಐ ಸ್ಪೋಕ್ ಟು ಲಾಸ್ಟ್ ಟೈಮ್ ಮಾತಾಡಿದಾಗ ಒಂದು ಡಿಗ್ರಿ ಆಗಿರಲಿಲ್ಲ, BSc ಅಂತ ಕಾಣುತ್ತೆ. ಸೊ ಮೈಸೂರು JSS ಅಂತ ಕಾಣುತ್ತೆ. ಒಂದು ಡಿಗ್ರಿ ಆಗಿರಲಿಲ್ಲ ಆವಾಗ. ಯಾವಾಗ ಸರ್? 2020 ಬಟ್ ಅವ್ನು ಕ್ಲೈಮ್ ಮಾಡ್ದ ಆ ಟೈಮಲ್ಲಿ ಅವನು ಸೈಂಟಿಸ್ಟ್ ಅಂತ. ಅವನು ಫ್ರಾನ್ಸಲ್ಲಿ ಅವನು ನೋಡಿದ್ರೆ ಲೈಕ್ ಇಟ್ ಕುಡ್ ಬಿ ಎ ಗುಡ್ ಕಮಿಡಿಯನ್ ಆರ್ ಇಟ್ ಕುಡ್ ಬಿ ಎ ಗುಡ್ ಆ್ಯಕ್ಟರ್ ಅವನು. ಬಟ್ ಕನ್ವಿನ್ಸಿಂಗ್ ಹೇಳ್ತಾನಲ್ಲ, ಆನ್ ದ ವೇ ಈ ಟೆಲ್ಸ್ ವೆರಿ ಕನ್ವಿನ್ಸಿಂಗ್ಲಿ. ಒಂದು ಸುಳ್ಳನ್ನು ಕನ್ವಿನ್ಸಿಂಗ್ ಹೇಳ್ಬಿಟ್ರೆ ನಂಗೆ ಅದೇ ಆಶ್ಚರ್ಯ, ಹೌ ಎ ಪರ್ಸನ್ ಕ್ಯಾನ್ ಕನ್ವಿನ್ಸ್ ದ ಮೀಡಿಯಾ ಆ್ಯಂಡ್ ಇಂಟಲೆಕ್ಚುಯಲ್ಸ್. ನಾವೇನಾಗುತ್ತೆ ಅದು ವಿ ಕಾಲ್ ಇಟ್ ಮಾಸ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತೀವಿ. 100 ಜನ ಅಂತ ಹೋದರೆ 100 ಜನ ಅಂದಾಗ ದೇ ಡೋಂಟ್ ಚೆಕ್ ದ ಕ್ರೆಡೆನ್ಷಿಯಲ್ಸ್. ನನಗೆ ಇವತ್ತು ಖುಷಿ ಆಗುತ್ತೆ ನನಗೆ. ನಾವು ಹೊಡೆದಿದ್ದೀವಿ ಅಂತ ಒಬ್ಬ ಯಾರೋ ಪ್ರತಾಪನ ಹೇಳಿದಾಗ ಎಲ್ಲರೂ ಕ್ವಶನ್ ಮಾಡ್ತಾರೆ, ನಂಗೆ ಖುಷಿ ಆಗುತ್ತೆ. ಇದೇ ಬುದ್ಧಿ 3 years ಬ್ಯಾಕ್ ಹಾಕಿರಲಿಲ್ಲ ಸರ್. ನಾವು ವಿ ಆರ್ ಬೌಂಡ್ ಬೈ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೆನ್ ವಿ ಲಿವ್ ಇನ್ ಸೊಸೈಟಿ. ಸಮಾಜ ಇರಬೇಕಾದ್ರೆ ನಾವು ಒಂದು ಕಟ್ಲೆ ಕಾನೂನು ಇರುತ್ತೆ, ಅದು ಮೀರಿ ಯಾರೂ ನಾನು ಎಕ್ಸೆಪ್ಷನ್ ಅಲ್ಲ. ನಾವು ಜಸ್ಟ್ ಬಿಕಾಸ್ ವಿ ಆರ್ ಗೌರ್ಮೆಂಟ್ ಆಫೀಸರ್ ವಿ ಆರ್ ನಾಟ್ ಎಬೋ ಲಾ. ಅವನು ಸೈಂಟಿಸ್ಟ್ನ ಕ್ಲೈಮ್ ಮಾಡ್ತಾನೆ. ಅವನು ನಾನು ಟೋಕೆನ್ ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀನಿ ನಿಮಗೆ, ಮೈತ್ರಿ ಕೊಟ್ಟಿದ್ದೀನಿ, ಅಲ್ಲಿಂದ ಮೇಲ್ ಬರುತ್ತೆ ಆ ಥರ ವ್ಯಕ್ತಿ ಬಂದೂ ಇಲ್ಲ, ಆ ಥರ ನಾವು ಪ್ರೆಸೆಂಟ್ ಮಾಡೂ ಇಲ್ಲ ಅಂತ. ಇವನು 2 ಸುಳ್ಳು ಹೇಳಿಲ್ಲ, ಇವನು ಹೇಳಲ್ಲ ಸುಳ್ಳು, ಎಲ್ಲ 1-2 ಸತ್ಯ ಹೇಳಿರ್ಬೋದು ಅಷ್ಟೇ. ಸೊ ಐ ವುಡ್ ರಾದರ್ ಟೆಲ್ ಹಿಮ್ ಎಸ್ ಟೋಲ್ಡ್ ಓನ್ಲಿ 1 or 2 truths. ಅವ್ನು ಹೇಳಿದ ಬಾಯ್ ಬಿಟ್ಟರೆ ಸುಳ್ಳು ಹೇಳ್ತಾನೆ ಅವನು, ಆಯಿತಾ. ಅವನು ಸೈಂಟಿಸ್ಟು ಅಲ್ಲ, ಅವನು ಇವತ್ತೇನು ಡ್ರೋನ್ ಕನ್ನ ಮಾಡ್ಕೊಂಡಿನಲ್ಲ. ಯಾರೋ ಮೊನ್ನೆ ಈ ಶುರುವಾದಾಗ ಮತ್ತೊಂದು ಸರಿ ಚೆಕ್ ಮಾಡಿದೆ, ಆ ಟೆಕ್ನಿಕಲ್ ಫೀಲ್ಡ್ ಒಂದು ಚೆನ್ನಾಗನ್ನ ಹೇಳ್ತಾನೆ. ಅಲ್ಲಿಂದ ತಂದುಬಿಟ್ಟು ಒಂದು ಡ್ರೋನ್ನ ನೀನು ಎಸ್ ಹಾಕೊಂಡ್ರೆ ನಿಂದಾಗಲ್ಲ. ಮೊನ್ನೆ ಚೆನ್ನಾಗಿದೆ, ಅದಕ್ಕೆ ಎಕ್ಸಾಂಪಲ್. ಅಡುಗೆ ಮಾಡಿಬಿಟ್ಟು ಕೊನೆ ಇನ್ನು ಒಗ್ಗರಣೆ ಹಾಕ್ಬಿಟ್ರೆ ಅದನ್ನ ಅಡುಗೆ ನಿಂದಾಗಲ್ಲ, ಅವ್ರು ಮಾಡ್ತದೆ ಅಷ್ಟೇ. ಇವತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, PhD ಮಾಡಿ ಈಸ್ ಇನ್ ಗುಂಡ್ಲುಪೇಟೆ, ನಾಗಾರ್ಜುನ್ ಅಂತ. ಇವತ್ತು ಏನು ಮಾತಾಡ್ತೀನಲ್ಲ, ಎಟ್ ಟೋಲ್ಡ್ ಮೀ ದಟ್ ಡೇ ಸರ್, ಇಲ್ಲ ಸರ್ ಅಗ್ರಿಕಲ್ಚರ್ ಅವ್ನು ಮಾಡ್ತೀನಿ ಆ್ಯಕ್ಚುಲಿ, ಅಗ್ರಿಕಲ್ಚರ್ ಡ್ರೋನ್ ಮಾಡಬೇಕು ಸರ್. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು, ಅಂಡರ್ ದಿ PM ಸ್ಕೀಮಲ್ಲಿ ಕೇರಳದಲ್ಲಿ ಕೋಲಮಲ್ಲಿ ಪ್ರಯೋಗ ಮಾಡ್ತಿದ್ದಾರೆ, ಗೌರ್ಮೆಂಟೇ ಮಾಡ್ತಿದೆ ಅದನ್ನ ಡ್ರೋನ್. ಇವತ್ತು ಡ್ರೋನ್ ಈಸ್ ನಾಟ್ ಎ ರಾಕೆಟ್ ಸೈನ್ಸ್, ಎನಿ ಒನ್ ಕ್ಯಾನ್ ಅಸೆಂಬಲ್ ಇಟ್ ಅಂತ. ಅಲ್ಲಿನ ಪಾರ್ಟ್ಸ್ ತರಿಸ್ಕೊತೀರಿ, ನೀವು ಅಸೆಂಬಲ್ ಮಾಡ್ತೀರಾ, ನೀನು ಎಷ್ಟು ಬೇಕಾದ್ದು ನೀವು ಹಾಕ್ಕೊಂತೀರ ಅದನ್ನ. ಅದು ಅಚೀವ್ಮೆಂಟ್ ಅಲ್ಲ, ಅದು ನೀವು ಸ್ವಂತ ಯಾರು ಕಂಡಿಡ್ತೀರ. ಆನ್ ದ ವೇ ಇಟ್ ಟೋಲ್ಡ್ ವಾಸ್ ಇನ್ವೆನ್ಷನ್ ಇಸ್ ಡಿಫ್ರೆಂಟ್. ಇನ್ವೆನ್ಷನ್ ಅಂದರೆ ಹೊಸ್ದಾಗೆ ನೀವು ಏನೋ ಮಾಡೋದು, ಇನ್ವೆಂಟ್ ಮಾಡೋದು, ನೀವು ಏನೋ ಹೊಸದಾಗಿ ಏನೋ ಮಾಡೋದು, ನೀವು ಸಣ್ಣದು ಮಾಡ್ತೀನೋ ಒಂದು ಯು ಡೂ ಸಮಥಿಂಗ್ ಇನೋವೇಟಿವ್, ಅವಾಗ ಇನ್ವೆನ್ಷನ್ ಆಗುತ್ತದು. ಇವನು ಐ ಡೋಂಟ್ ಥಿಂಕ್ ಎನಿಥಿಂಗ್ ಹ್ಯಾಸ್ ಡನ್. ಇವತ್ತು ಅವ್ನು ಏನು ಬಕ್ರಾ ಮಾಡ್ತಾನೆ, ಬಕ್ರಾ ಆಗೋರಿಗೆ ಒಳ್ಳೆಯದು. ಐ ಆಮ್ ಆಲ್ ಫಾರ್ ಪೀಪಲ್ ವುಡ್ ವಾಂಟ್ ಟು ಬಿಕಮ್ ಬಕ್ರಾ. ನಾವಂತೂ ರೆಡಿ ಇಲ್ಲ ಸರ್ ಬಕ್ರಾ ಆಗೋಕ್ಕೆ. ಆ ಒಂದು ಪ್ರಯತ್ನವಾಗೇ ನಾವು ಯಾರಿಗೆ ಅರ್ಥ ಇದೆ, ಯಾರ ತಲೆಯಲ್ಲಿ ಬುದ್ಧಿ ಇದೆ, ಅವ್ರಿಗೆಲ್ಲ ಒಂದು ಪ್ರಯತ್ನ ಅಷ್ಟೇ ಇದು. ಇಲ್ಲ ಅವನ್ನೇ ನಂಬ್ತೀವಿ. ಆ್ಯಂಡ್ ಮೋರವರ್ ನನಗೂ ಬಿಗ್ ಬಾಸ್ಗೂ ಸಂಬಂಧ ಇಲ್ಲ ಸರ್. ಅವ್ನು ಗೆಲ್ತಾನೋ ಬಿಡ್ತಾನೋ ನಂಗೆ ಬೇಕಾಗಿಲ್ಲ. ಬಟ್ ಫಾಲ್ಸ್ ಅಲಿಗೇಷನ್ ಮಾಡಿದಾಗ ಐ ಟು ಟೇಕ್ ಎ ಸ್ಟ್ಯಾಂಡ್. ಇಲ್ಲ ಏನಾಗುತ್ತೆ, ಅದು ಸೆನ್ಸ್ ಎ ರಾಂಗ್ ಸಿಗ್ನಲ್ ಟು ಸೊಸೈಟಿ. ಇಲ್ಲ ಪ್ರತಾಪ್ ಅಂತವರು ಹಂಗೆ ಹೇಳಿದಾಗ, ಆ ಒಂದು ವೇದಿಕೆಯಲ್ಲಿ ಹೇಳಿದಾಗ, ಈ ಗೋರ್ಮೆಂಟ್ ಅಫಿಷಿಯಲ್ಸ್ ಹಿಂಗಂತೆ, ಪೊಲೀಸೇ ಹಿಂಗಂತೆ, ಅದು ಬರಬಾರ್ದಲ್ವಾ. ಪೊಲೀಸಲ್ಲಿ ಎಂತೆಂಥವ್ರು ಇದ್ದಾರೆ ನಿಮ್ಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಇವತ್ತು ನೆಮ್ಮದಿ ಮಲಗ್ತಾರೆ ನೀವು ಮನೆಯಲ್ಲಿ ಅಂದರೆ ಪೊಲೀಸರು ನೈಟು ಬಿಟ್ಟು ಹೊಡ್ತಾ ಇರ್ತಾರೆ. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ಪೀಪಲ್ ಇನ್ ಯೂನಿಫಾರ್ಮ್. ಅವ್ರು ಮಾಡೋ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅವರಲ್ಲೂ ಒಂದಿಬ್ಬರು ಕೆಟ್ಟ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಯು ಕಾಂಟ್. ಇವತ್ತು ಕರ್ನಾಟಕ ಪೊಲೀಸ್ ಎಷ್ಟು ಸ್ಟ್ರಾಂಗ್ ಅನ್ನೋಕ್ಕೆ ನೀವು ಹೊರ ಹೋಗಿ ಕೇಳ್ಕೊಂಬನ್ನಿ. ದ ವೇ ದೇ ವರ್ಕ್, ಐ ವರ್ಕ್ ವಿತ್ ದೆಮ್.
ಇವತ್ತು ಅಲ್ಲಿರೋವಂಥ ಇಂಟಿಗ್ರಿಟಿ ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಗಾನ್ ಟು ಅದರ್ ಸ್ಟೇಟ್ಸ್ ಆಲ್ಸೋ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಕರ್ನಾಟಕ ಸ್ಟೇಟ್ ಪೊಲೀಸ್. ಸರ್, ಇನ್ನು ಕಡೆಯದಾಗಿ, ಸೊ ಈಗ ಪ್ರತಾಪ್ ಮಾಡಿರುವಂತಹ ಆರೋಪಗಳು ಸುಳ್ಳು ಅಂತ ನೀವು ಸ್ಪಷ್ಟೀಕರಣ ಕೊಟ್ಟಿದ್ದೀರಾ ಆ್ಯಕ್ಚುಲಿ. ಸೊ ಅವ್ರು ಏನೇನು ಅವ್ರು ಆ್ಯಕ್ಚುಲಿ ಕ್ಲೇಮ್ ಮಾಡಿದ್ದಾರೆ ಅದಕ್ಕೆಲ್ಲ ಅವ್ರು ಸಾರಿ ಕೇಳಬೇಕು ಅಂತ ಕೂಡ ನೀವು ಚಾನಲ್ನ ಮುಖ್ಯಸ್ಥರ ಹತ್ರ ಮಾತಾಡಿದ್ದೀನಿ ಅಂತ ಕೂಡ ನೀವು ಹೇಳಿದ್ರಿ. ಕೇಳಿಸ್ತೀನಿ ನಿಮಗೆ, ನಾನು ಹೇಳ್ತಿಲ್ಲ. ನಾನು ಬೈ ಡಿಫಾಲ್ಟ್ ಏನಾಗುತ್ತೆ, ಇಂಥ ಹೈ ಪ್ರೊಫೈಲ್ ಕೇಸ್ ಬಂದಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ನಾವು ರೆಕಾರ್ಡ್ ಮಾಡ್ಕೊತೀವಿ ಎಲ್ಲ ಕಾಲ್ಸ್ನು, ರೈಟ್. ಯಾಕೆ ನಾಳೆ ನಾವು ಹೇಳಿಲ್ಲ ಅಂದಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ಅದು ರೆಕಾರ್ಡ್ ಆಗೇ ಆಗುತ್ತೆ. ಪ್ರಶಾಂತ್ ನಾಯ್ಕ್ ತುಂಬ ಪಾಪ, ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಟ್ ಪರ್ಸನ್. ಅವರು ಫಸ್ಟಿಗೆ ಬಂದಾಗ ಸೆಕೆಂಡ್ ಟೈಮ್ ಅವರೇ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಒಂದು 24 ನಿಮಿಷ 45 ಸೆಕೆಂಡ್ ಮಾತಾಡಿದ್ದಾರೆ, ನಾನು ತೋರಿಸಿದ್ದೀನಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು, ಯಾಕೆಂದರೆ ಆ ಸುದ್ದಿ ವಾಹಿನಿ ನನಗೆ ತುಂಬ ಗೌರವ ಇದೆ. ಅದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಸೂಪರ್ ಮಿನಿಟ್ ಅಂತ ಪ್ರೋಗ್ರಾಮ್ ಇತ್ತು, ಯಶವಂತ್ ಆಗಲಿ, ಅಭಿಜಿತ್ ಆಗಲಿ, ಅಥವಾ ಪ್ರಶಾಂತ್ ನಾಯ್ಕ್ ಹೊಸಬ್ರು ನನಗೆ. ಬಟ್ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಮಧ್ಯದಂಥ ಪರಮೇಶ್ ಗುಂದುಗಳಾಗಲಿ, ದೇ ಆರ್ ರಿಯಲಿ ಗುಡ್ ಪೀಪಲ್ ಇನ್ ದ ಕ್ರಿಯೇಟಿವ್ ಫೀಲ್ಡ್. ನಾನು ಆಮ್ ಇನ್ ದ ಕ್ರಿಯೇಟಿವ್ ಫೀಲ್ಡೆಲ್ಲ ಅವ್ರ ಬಗ್ಗೆ ಒಂದು ಗೌರವ ಇದೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಂಗೆ ಅರ್ಥ ಆಗುತ್ತೆ. ಅದ್ರ ಶೋದು ಕೆಟ್ಟಸ್ ಬರಬೇಕಾಗಲಿ ಅಥವಾ TRP ಕಮ್ಮಿ ಮಾಡಿಸ್ಬೇಕಾಗಲಿ, ನಂಗೆ ಅದೇನು ಉದ್ದೇಶ ನನಗಲ್ಲ. ಬಟ್ ಸತ್ಯಕ್ಕೆ ಜಯ ಆಗಬೇಕು. ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಯಾರು ಸತ್ಯವಂತರು ಅವ್ರು ಗೆಲ್ಲಬೇಕು, ಯಾರು ಸುಳ್ಳಿದ್ದಾರೆ ಅವ್ರಿಗೆ ಸತ್ಯ ಅಂತ ಅರಿವಾಗಬೇಕು. ನನಗೆ ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ರಿವೆಂಜ್. ಅವನು ಮಾಡ್ತೀನಲ್ಲ ವೆಂಜೆನ್ಸ್, ನನಗಿಲ್ಲ, ಅದು ನಮ್ಗೆ ಟೈಮ್ ಇರಲ್ಲ ಸರ್ ಮಾಡೋಕ್ಕೆ ಅಷ್ಟೊಂದು ವೆಂಜೆನ್ಸು. ಬಟ್ ಯಾಕೆ ಸ್ಪಷ್ಟೀಕರಣ ಬಂದು ಕೊಡ್ತಾ ಇದ್ದೀನಿ ಅಂದರೆ, ನನಗೆ ನನ್ನ ಫ್ರೆಂಡ್ಸು ಮತ್ತು ಫ್ಯೂ ಚಾನಲ್ಸ್ ಸೆಂಡ್ ಮಿ ದ ಸ್ಕ್ರೀನ್ ಶಾಟ್. ಅದನ್ನು ನೋಡಿದಾಗ ನನಗೆ ರಿಯಲಿ ನನಗೆ ಶಾಕ್ ಆಯಿತು. ನನಗೆ ನಮ್ಮ ಸಮಾಜ ಈ ಮಟ್ಟಿಗೆ ಬಂದಿದೆಯಾ, ಯಾರೋ ಒಬ್ಬ ಫ್ರಾಡ್ ಅನ್ನೋನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಐ ನೋ ಇಟ್ಸ್ ಅ ಬಾಟ್ಸ್, ಅವ್ರು ಏನಾದ್ರು ಯಾಕಂದರೆ ರಿಪೀಟ್ ಆಗುತ್ತೆ ಎಲ್ಲ ಕಡೆನೂ. ಸೊ ನಾನು ನೋಡ್ಬಿಟ್ಟು ನಗ್ದೆ. ಬಟ್ ಐ ವಾಸ್ ವೆರಿ ಕನ್ಸರ್ನ್ ದ್ಯಾಟ್ ನಾವು ಹಿಂಗೆ ಬಿಟ್ಟರೆ ಇಂಥ ವ್ಯಕ್ತಿಗಳನ್ನ, ನಾಟ್ ಟಾರ್ಗೆಟಿಂಗ್ ಪರ್ಟಿಕ್ಯುಲರ್ಲಿ ಪ್ರತಾಪ್ ಅಂತ ವ್ಯಕ್ತಿಗಳು ಸುಮಾರು ಜನ ನಮ್ಮ ಸೊಸೈಟಿಯಲ್ಲಿ. ಅವ್ರು ಏನೂ ಅಲ್ದಲೇ ಏನೋ ಅಂತ ಒಂದು ಭ್ರಮೆ ಸೃಷ್ಟಿ ಮಾಡಿಕೊಂಡು ಲೈವ್ನಿಟಿಗೆ ಬಂದುಬಿಟ್ಟು ಇಂಥವ್ರು ನಾಳೆ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋರು, ಆಯಿತಾ. ಸೊ ಈಗಲೂ ಕಲಾ ಮಿಂಚಿಲ್ಲ, ಅವನು ಬದಲಾಗಿ ಒಳ್ಳೆಯ ವ್ಯಕ್ತಿಯಾಗಿ. ಸರ್, ನಥಿಂಗ್ ರಾಂಗ್ ಇನ್ ಕಾಲಿಂಗ್ ಮೈಸೆಲ್ಫ್ ಸರ್. ಒಬ್ಬ ಸ್ಕೂಲ್ ಟೀಚರ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸಮಾಜಕ್ಕೆ. ಒಬ್ಬ ರೈತ ಅದಕ್ಕಿಂತ ಊಟ ಹಾಕಿ ನಮ್ಮನ್ನು ಕಾಪಾಡ್ತಾನೆ. ಯಾವ ಪ್ರೊಫೆಷನ್ನು ಸಣ್ಣದಲ್ಲ, ಯಾವ ಪ್ರೊಫೆಷನ್ನು ಕೀಳೇ ನೋಡಬಾರ್ದು ನಾವು. ಸೊ ಡ್ರೋನ್ ಮಾಡಿದ ತಕ್ಷಣ ದೊಡ್ಡನಾಗಲ್ಲ, ಅಥವಾ ನಾವು ಬೀದಿಗೆ ಕಸ ಕೊಡ್ಸೋ ಸಣ್ಣವರಾಗಲ್ಲ. ಪ್ರತಿಯೊಂದಕ್ಕೆ ನಾವು ಬೆಳೆ ಕೊಡಬೇಕಾಗತ್ತೆ. ನನಗೆ ಕುವೆಂಪು ಮಾತು ನೆನಪಾಗತ್ತೆ, ನೀನು ಏನಾರು ಆಗೋದು ಮೊದಲು ಮಾನವನಾಗು. ನಾವು ಮನುಷ್ಯರಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ ಸಮಾಜಕ್ಕೆ. ಸೊ ನಾನು ಆ ಕುವೆಂಪು ತತ್ವದ ತುಂಬ ನಂಬಿಕೆ ಇರೋರು. ನಾನು ಆ ಊರವನು, ಮಲೆನಾಡವನು. ಸೊ ನಮ್ಮ ಮಲೆನಾಡವರಿಗೆ ದ್ವೇಷ ಮಾಡಿ ಅಭ್ಯಾಸ ಇಲ್ಲ. ಇವರಂತಾರಲ್ಲ, ನಾನು ದ್ವೇಷ ಮಾಡ್ತಿದ್ದೀನಿ, ಆಮೇಲೆ ನನಗೆ ದ್ವೇಷ ಮಾಡೋಕ್ಕೂ ಬರಲ್ಲ. ಯಾಕೆ ನನ್ನ BP ರೈಸ್ ಆಗುತ್ತೆ, ಸಿಟ್ಟಾಗತ್ತೆ ನನಗೆ. ಈ ಥರ ಒಬ್ಬ ವ್ಯಕ್ತಿ ತಂದಾಗ ಸಿಟ್ಟಾಗಿ ನಿಜ. ಅದು ಬಿಟ್ಟು ಹೊಡೆಯೋ ಲೆವೆಲ್ಗಂತೂ ನಾನು ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗಲ್ಲ. ಸೊ ಇಷ್ಟು ಹೇಳ್ತೀನಿ, ಅವನೆಲ್ಲ ಅಲಿಗೇಷನ್ನು ಫಾಲ್ಸು. ಹ್ಯಾವಿಂಗ್ ಸೆಡ್, ಸಾರಿ ಕೇಳಲೇಬೇಕು. ಯಾಕಂದರೆ ಇದು ಅಭ್ಯಾಸ ಆಗ್ಬಿಡುತ್ತೆ ಮನುಷ್ಯನಿಗೆ. ಇದಾಗುತ್ತೆ, ನಾನು ಏನೋ ನಂಬ್ತಾರೆ, ನನಗೊಂದು ಫಾಲೋಯಿಂಗ್ ಇದೆ. ಸರ್, ಹಿಟ್ಲರ್ಗೂ ಅಷ್ಟು ಜನ ಫಾಲೋಯಿಂಗ್ ಇದ್ರು ಸರ್. ನಾವು ಹಿಟ್ಲರ್ನ ಬೇರೆ ಕಾಂಟೆಂಟ್ ನೋಡ್ತೀವಿ, ಗಾಂಧಿಗೂ ಬೇರೆ ಫಾಲೋಸ್ ಇದ್ದರು, ಗಾಂಧಿ ಬೇರೆ ನೋಡ್ತೀವಿ, ಅಬ್ದುಲ್ ಕಲಾಮ್ಗೂ ಇವತ್ತು ನೋಡ್ತೀವಿ. ಸೊ ನಾವು ಪಾಯಿಂಟ್ ಹೇಳಿದೆ ಏನು ಗೊತ್ತಾ, ನಿನಗೆ ಫಾಲೋವರ್ಸ್ ಇರೋರು ಲೀಡರ್ ಆಗಲ್ಲ ಸರ್. ಲೀಡರ್ ಇಸ್ ದ ಒನ್ ಹೂ ಕ್ರಿಯೇಟ್ಸ್ ಅ ಲೀಡರ್. ಐ ಬಿಲೀವ್ ಇನ್ ದ್ಯಾಟ್. ಫಾಲೋವರ್ಸ್, ನಾನು ಐ ಡೋಂಟ್ ಹ್ಯಾವ್ ಫಾಲೋವರ್ಸ್, ಐ ಡೋಂಟ್ ಬಿಲೀವ್. ನನಗಂದ್ರು ನನ್ನ ಫ್ರೆಂಡ್ ಅಂತಿದ್ರು, ಇದಾದ್ಮೇಲೆ ನಿಮಗೆ ತುಂಬ ಜನ ಆಗ್ತಾರೆ ಫಾಲೋವರ್ಸು ಅಂತ. ಐ ಡೋಂಟ್ ಇವನ್ ಟೆಲ್ ಮೈ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನೇಮ್ ಹೇಳಲ್ಲ ನಾನು. ಐ ಡೋಂಟ್ ಬಿಲೀವ್ ಇನ್ ಫಾಲೋವರ್ಸ್. ಐ ಬಿಲೀವ್ ಎ ಲೀಡರ್ ಇಸ್ ಅ ಒನ್ ಹೂ ಕ್ರಿಯೇಟ್ಸ್ ಒನ್ ಮೋರ್ ಲೀಡರ್, ನಾಟ್ ಅ ಫಾಲೋವರ್ಸ್. ಅವ್ನು ಫಾಲೋವರ್ಸ್ ಅಂತ ಏನು ಅಂತೀರಲ್ಲ, ವಿ ಸಪೋರ್ಟ್ ಪ್ರತಾಪ್ ಅಂತಿರಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಬಕ್ರ ಆಗಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಎಲ್ಲಿವರೆಗೂ ಬಕ್ರ ಆಗ್ತಾರೆ, ಅಲ್ಲಿವರೆಗೂ ಬಕ್ರ ಮಾಡೋರು ಇರ್ತಾರೆ. ಬಟ್ ಬುದ್ಧಿರೋರು ಅರ್ಥ ಮಾಡ್ಕೊಳ್ಳಿ, ಸತ್ಯನ ಅರ್ಥ ಮಾಡಿಕೊಂಡು ಟೈಮ್ ತೊಗೊಂಡು ನಂದನ್ನು ನಂಬೋಕೋಬೇಡಿ. ನಾನು ಎವಿಡೆನ್ಸ್ ಅವ್ರು ಕೊಟ್ಟಿದ್ದೀನಿ, ಎರಡೂ ಕೂಡ ಪೂರ್ವಾಪರ ಮಾಡಿ. ಬಟ್ ಅವನು ಕ್ಲೇಮ್ಡ್ ಆಸ್ ಎವಿಡೆನ್ಸ್. ಈ ಸಲ ನಾನು ಬಿಡಲ್ಲ. ಹೋದ ಸರಿ ಏನೋ ನನ್ನ ಬಾಸ್ ಬೆಲೆ ಕೊಟ್ಟು, ನನ್ನ ಕೊಲೀಗ್ ಚೇತನ ಬೆಲೆ ಕೊಟ್ಟು ಸುಮ್ಕಿದ್ದೆ ನಾನು. ಈ ಸರಿ ಪೀಪಲ್ ನೋ ಪ್ರಯಾಗ್, ಪೀಪಲ್ ನೋ ಪ್ರಯಾಗ್. ಯಾರು ಗೊತ್ತಿಲ್ವೋ, ಯು ಕ್ಯಾನ್ ಗೋ ಆನ್ ಚೆಕ್ ಮೈ ಕ್ರೆಡೆನ್ಷಿಯಲ್ ಇನ್ ದ ಥಿಂಗ್. ನಾನು ಐ ಡೋಂಟ್ ಗೋ ಟು ಎನಿ ಒನ್ಸ್ ದಿಸ್ ಒನ್. ಬಟ್ ನಮ್ಮ ತಂಟೆಗೆ ಬಂದರೆ ನನ್ನ ಟೀಮಿಗೆ ಬಂದರೆ ದಟ್ಸ್ ದ ರೀಸನ್ ವೈ ಪೀಪಲ್ ವಾಂಟ್ ಟು ವರ್ಕ್ ವಿತ್ ಮೀ. ನಾನು ಸುಮ್ಮನಿರಲ್ಲ, ಬಿಕಾಸ್ ಅದು ಲೀಡರ್ ಐ ಟು ಟೇಕ್ ದಟ್ ಸ್ಟ್ಯಾಂಡ್. ಇದರಲ್ಲಿ ದ್ವೇಷ ಆಗಲಿ, ಅಸೂಯೆ ಆಗಲಿ ಏನೂ ಇಲ್ಲ. ಸತ್ಯ ಗೆಲ್ಲಬೇಕು. ಇಂಥ ಫ್ರಾಡ್ ಅವರೆಲ್ಲ ಅವ್ರು ಎಲ್ಲಿದ್ರೆ ಅಲ್ಲಿ ಇರಬೇಕು, ಬದಲಾಗಬೇಕು ಅಷ್ಟೇ. ಸರ್, ಈಗ 2 ದಿನದಲ್ಲಿ ಅಕಸ್ಮಾತ್ ಸಾರಿ ಅವ್ರು ಕೇಳಲಿಲ್ಲ ಅಂತಂದರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಫೈನಲಿ? ಐ ಸ್ಪೋಕನ್ ಟು ಮೈ ಲಾಯರ್ಗೆ ಹೇಳಿದ್ದೀನಿ. ಅವರು ಹೇಳಿದ್ದಾರೆ, ತುಂಬ ಬೇಕಾದರೂ ಇದ್ದಾರೆ ಟಿ ವಿಯಲ್ಲಿ, ಅವ್ರಿಗೆ ಬೆಲೆ ಕೊಟ್ಟು ಅವ್ರದ್ದು ನನಗೆ ಕಷ್ಟ ಅರ್ಥ ಆಗುತ್ತೆ. ಅವರು ಕೆಲವೊಂದು ಹೇಳ್ಕೊಂಡಿದ್ದಾರೆ, ನಿಮಗೆ ಕೇಳಿಸ್ತೀನಿ. ಸೊ ವಿ ರೆಸ್ಪೆಕ್ಟ್ ದೆಮ್. ನಾವು ಇದೇ ಫೀಲ್ಡಲ್ಲಿ ಇರೋದ್ರಿಂದ, ನನ್ನ ಹವ್ಯಾಸ ಸಹ ಸಿನಿಮಾ ಹಾಗೂ ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ನಾವು ವಿ ರೆಸ್ಪೆಕ್ಟ್ ದೆಮ್.
ಅವ್ರು ಹೇಳು ಸಹ ನಾನು ಕೊಟ್ಟರೆ ನಾನು ತಪ್ಪಾಗತ್ತೆ. ಸೊ ಟೈಮ್ ಕೊಟ್ಟಿದ್ದೀನಿ, ಮಂಗಳವಾರ ತನಕ ಅವ್ರು ಕೇಳ್ಕೊಂಡಿದ್ದಾರೆ. ಮಂಗಳವಾರ ಅವರು ಅದೇ ವೇದಿಕೆಯಲ್ಲಿ ಇಲ್ಲ ಪ್ರೂಫ್ ಕೊಡಬೇಕು, ಇಲ್ಲ ಸಾರಿ ಕೇಳಬೇಕು. ಎರಡೇ ಇರೋದು ಅವ್ರಿಗೆ ಆಪ್ಷನ್ನು. ಒಂದು ಅವ್ರು ಮಾಡೋ ಅಲಿಗೇಷನ್ ಪ್ರೂಫ್ಸಿಂದ ಹೇಳಿಯಾರ ಅವರು, ಪ್ರೂಫ್ ಕೊಡಬೇಕು. ಪ್ರೂಫ್ ಕೊಟ್ಟರೆ ನಾನು ರಿಸೈನ್ ಮಾಡ್ತೀನಿ. ಐ ಆಮ್ ಓಪನ್ಲಿ ಚಾಲೆಂಜಿಂಗ್. ಪ್ರೂಫ್ ಕೊಟ್ಟರೆ, ನಾನು ಹೊಡೆದಿದ್ದು ಪ್ರೂಫ್ ಕೊಟ್ಟರೆ, ಅಥವಾ ನಾನು ಅಲಿಗೇಷನ್ ಮಾಡಿದ್ರೆ ಪ್ರೂಫ್ ಕೊಟ್ಟರೆ, ಸಿಂಪಲ್ಲು, ಅವ್ರಿಗೇನು ಜಾಸ್ತಿ ಬೇಕಾಗಲ್ಲ. ಅಶೋಕ್ಪುರಂ ಪೊಲ್ಯೂಷನ್ ಹೋಗ್ಬಿಟ್ಟು ನೋಡಪ್ಪ ಅವನು ಡ್ರೋನ್ ಪ್ರತಾಪ್ ಬಂದಾಗ ನೀವೆಲ್ಲ ಸುತ್ತೋರ್ಜಂತ ಸರ್, ಒಂದು ಪೊಲೀಸ್ ಒಂದು ಹೋಗಬೇಕು ಅಂದರೆ ದೇ ನೀಡ್ ಪರ್ಮಿಷನ್, ಸುತ್ತೊರಿಬೇಕು ಅಂದರೆ ದೇ ಶುಡ್ ನೀಡ್ ಅ ಪರ್ಮಿಷನ್. ಸರ್ ನನಗೆ ಸರ್ ಅವ್ನು ಕಾಲ್ ರೆಕಾರ್ಡ್ ಮಾಡಿಸ್ಬೇಕು ಅಂದರೆ SP ಪರ್ಮಿಷನ್ ಬೇಕಾಗುತ್ತೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಎ ವೆರಿ ಹೈರಾರ್ಕಿಕಲ್ ಸಿಸ್ಟಮ್. ಅಲ್ಲಿ ಮನೆ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಪ್ರತಿಯೊಂದು ಇಟ್ ಹಸ್ ಗೋ ಆಸ್ ಪರ್ ದಿ ಪ್ರೊಸೀಜರಲ್ಲಿ. ಪ್ರೊಸೀಜರ್ ಬೇಕ್ ಮಾಡೋಕ್ಕೆ ಬರಲ್ಲ. ಅಲ್ಲಿ ಪ್ರಯಾಗ್ ನಡೆಯಲ್ಲ, ಅಲ್ಲಿ ಏನು ಕಾನೂನು ಅದನ್ನೇ ನಡೆಯೋದು, ಆಯಿತಾ. ನಂತರ 1000 ಇನ್ಫಾರ್ಮೇಷನ್ ಇರ್ಬೋದು. ಐ ಕಾಂಟ್ ಟೇಕ್ ಆ್ಯಕ್ಷನ್ ಬಿಕಾಸ್ ಐ ಆಮ್ ನಾಟ್ ಎಂಪವರ್ಡ್ ಟು ಟೇಕ್ ದಟ್ ಆ್ಯಕ್ಷನ್. ಇವತ್ತು ನನಗೆ ಪವರ್ಸ್ ಇದ್ದರೆ ಅವತ್ತು ಅವ್ನ ಕರಿಯರ್ ಹಾಳಾಗೋದು. ಐ ಹ್ಯಾಡ್ ಲಾಟ್ ಆಫ್ ಇನ್ಫಾರ್ಮೇಷನ್, ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಇನ್ಫಾರ್ಮೇಷನ್. ಬಟ್ ನನ್ನ ಬಾಸ್ ಹೇಳಿದ್ದು ಒಂದೇ ಒಂದು, ಐ ಅಪ್ರಿಷಿಯೇಟ್ ಮೈ ಬಾಸ್. ಒಬ್ಬ ವ್ಯಕ್ತಿ ಕರಿಯರ್ ಹಾಳಾಗಬಾರ್ದು. ಇವತ್ತು ಅದು ಹೇಳೋದು ನಾವು, ಅವ್ನ ಕರಿಯರ್ ಹಾಳಾಗಬಾರ್ದು. ಅವ್ನ ಎವಿಡೆನ್ಸ್ ನಾವೇನು ಕಲೆಕ್ಟ್ ಮಾಡಿದ್ದೀವಿ ಕೊಟ್ಟರೆ ಅವ್ನ ಕರಿಯರ್ ಅಲ್ಲ. ಈ ಮೇ ಕಮಿಟ್ ಸೂಸೈಡ್, ಆಲ್ ಲೆವೆಲ್ಗೆ ವಿ ಹ್ಯಾವ್ ಎವಿಡೆನ್ಸ್, ಬಟ್ ವಿ ಡೋಂಟ್ ವಾಂಟ್ ದ್ಯಾಟ್. ಅವತ್ತೂ ಇತ್ತು. ಆ ಭಯಕ್ಕೋಸ್ಕರ ನಾವು ಅವನಿಗೆ ಕನ್ಸರ್ನ್ಗೋಸ್ಕರ ಭಯಕ್ಕೋಸ್ಕರ ಇವನೇನೋ ಅವ್ನಿಗೆ ಎವಿಡೆನ್ಸ್ ಎಲ್ಲ ಗೊತ್ತಾಗ್ಬಿಟ್ರೆ ಪಬ್ಲಿಕ್ಕಿಗೆ ಅಥವಾ ಪಬ್ಲಿಕ್ ಡೊಮಿನ್ ಹಾಕ್ಬಿಟ್ರೆ ಎಂದೂ ಸಹ 23 ವರ್ಷ ಆವಾಗ ಅವನಿಗೆ ಎನಿವನ್ ಕ್ಯಾನ್ ಗೆಟ್ ಇನ್ ಟು ಮೆಂಟಲ್ ಥಿಂಗ್. ಬಟ್ ಏನಾಗುತ್ತೆ, ಒಂದು ಭ್ರಮೇಲಿ ಬದುಕೋರಿಗೆ ಇದು ಸಪೋರ್ಟ್ ವಾಟ್ ಎಕ್ಸಾಕ್ಟ್ಲಿ ಐ ವಾಸ್ ಟೆಲಿಂಗ್ ಟು ಮೈ ಕೊಲೀಗ್. ಏನಾಗುತ್ತೆ, ಇಂಥವ್ರನ್ನ ನಾವು ಮುಂಚೆನೇ ವಾರ್ನ್ ಮಾಡಿಲ್ಲ ಅಂದರೆ ದೇ ಸಾರ್ಟ್ ಆಫ್ ಗೆಟಿಂಗ್ ಬಿಲೀವ್ ದ್ಯಾಟ್ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ, ಇದೇ ಸರಿ ಅನ್ಸ್ಬಿಡುತ್ತೆ ನಿಮಗೆ. ಒಬ್ಬ ತಪ್ಪು ಮಾಡೋನಿಗೆ ಇಲ್ಲ ಹಾಕೊಂಡು ಮತ್ತೆ ಸರಿ ಅಂತ ಒಂದು 1000 ಜನ ಫಾಲೋ ಮಾಡೋರು ಹೇಳ್ಬಿಟ್ರೆ ಇದನ್ನೇ ನಡೀತಾ ಇದೆ ಅಂತ ಬರುತ್ತೆ. ಸೊ ವಿ ಶುಡ್ ನೆವರ್ ಎಂಕರೇಜ್ ದೋಸ್ ಕೈಂಡ್ ಆಫ್ ಥಾಟ್ಸ್. ಮಗುಗೆ ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಕಳಿಸಿದಾಗ ಅವನು ಆ ತಪ್ಪು ಮಾಡಲ್ಲ. ಆ ಮಗು ತಪ್ಪು ಮಾಡಿದಾಗ ಚಪ್ಪಳೆ ಹೊಡೆದಾಗ ಏನಾಗುತ್ತೆ, ಆ ಬಿಹೇವಿಯರ್ ಕಂಟಿನ್ಯೂ ಆಗುತ್ತೆ. ಇವನು ಆಗಿದ್ರು ಅದೇ ಅನ್ಸುತ್ತೆ ನನಗೆ. ಇವ್ನು ಮಾಡಿದೆಲ್ಲ ಜನ ಓಟ್ ಹಾಕಿ ಅವನಿಗೆ ಗೆಲ್ಸೋದು ಎಲ್ಲ ಮಾಡ್ತಾರಲ್ಲ, ನಾನು ಮಾಡ್ತಾಯಿದ್ದೆ ಸರಿ, ಅದು ಮನ್ಸು ಒಪ್ಕೊಂಡ್ಬಿಡ್ತದೆ ನನ್ನ. ಈಸ್ ಫೂಲಿಂಗ್ ಹಿಮ್ಸೆಲ್ಫ್, ಈಸ್ ಫೂಲಿಂಗ್ ಔಟ್ಸೈಡ್. ನೋಡಿರಿ, ನಾವು ಫಸ್ಟ್ ನಮ್ಮನ್ನು ಫುಲ್ ಮಾಡ್ಕೊತೀವಿ. ದಟ್ಸ್ ಕಾಲ್ಡ್ ಸೆಲ್ಫ್ ಡಿಸೆಪ್ಷನ್. ನಾವು ಫುಲ್ ಮಾಡಿ ನಂಬಿಡ್ತೀವಿ ನಾವು ಅದನ್ನ ಅಂತ. ಆಮೇಲೆ ನಾವು ಜನಕ್ಕೆ ನಂಬಿಸೋಕ್ಕೆ ಶುರು ಮಾಡ್ತೀವಿ. ಯಾವಾಗ ಅದಕ್ಕೆ ಚಪ್ಪಳೆ ಬರೋಕ್ಕೆ ಶುರು ಆಗುತ್ತೆ, ಯು ವಿಲ್ ಗೆಟ್ ರೀಇನ್ಫಾರ್ಮೇಷನ್ ಅಂತೀವಿ. ವಿ ಗೆಟ್ ರೀಇನ್ಫೋರ್ಸ್ಡ್ ಅಬೌಟ್ ದಟ್ ಬಿಹೇವಿಯರ್. ಸೊ ಯು ಹ್ಯಾಸ್ ಟು ಚೇಂಜ್. ಸತ್ಯ ಹೇಳೋಕ್ಕೇನು ಬೇಕಲ್ಲ ಸರ್, ನಿಮ್ಮನ್ನು ನೀವು ಹೇಳ್ಕೊಳಕ್ಕೆ ಏನಾದ್ರು ಎಫರ್ಟ್ ಹಾಕಬೇಕಾ ನೀವು? ನಾನು ಪ್ರಯಾಗಪ್ಪ, ನಾನು BVSC ಮಾಡಿದ್ದೀನಿ, ಒಂದೊಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ, ನಾನು ಪೊಲೀಸ್ ಅಲ್ಲ. ಆ ಟೈಮಲ್ಲಿ ನನಗೆ ನೋಡಲ್ ಆಫೀಸರಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಇವರು ನನ್ನ ಚೇತನ ಮಾಡಿದರು. ಆ ಕಾರಣಕ್ಕೋಸ್ಕರ ನಾವು ಮಾಡಬೇಕಾಗಿತ್ತು. ಆ್ಯಂಡ್ ವಿ ವೆಂಟ್. ಆ್ಯಂಡ್ ಇವತ್ತು ಸಹ ನೀವು ಹೋದರೆ ತಲಾ ಪ್ರೊಪೋಷನಲ್ಲಿ ನನ್ನ ಹೆಸರಲ್ಲೇ ಅದು FIR ಫೈಲ್ ಆಗಿರೋದು. ಸೊ ಚಾರ್ಜ್ ಶೀಟ್ ನನಗೆ ಬಂದಿದೆ, ಅದನ್ನು ಕಾಪಿನೂ ಸಹ ಕೊಡ್ತೀನಿ. ಸೊ ಇದು ಸ್ಪಷ್ಟೀಕರಣ. ಸೊ ಯಾವುದೇ ಒಂದು ಸತ್ಯವನ್ನು ನಾವು ಫುಲ್ ಆ್ಯಂಗಲ್ ನೋಡಬೇಕಾಗತ್ತೆ. ಯಾವುದೋ ಒಂದು ಕ್ಲಿಪ್ನ ಹಿಡ್ಕೊಂಡು ಅವನಲ್ಲಿ ಅಲಿಗೇಷನ್ ಮಾಡ್ತಿರೋದು, ಅದು ಅಲಿಗೇಷನ್ ಮಾಡ್ತಿರ್ಬೇಕಾದ್ರೆ ತೊಗೊಂಡ್ರೆ ಬೈಟ್ ತೊಗೊಂಡು ಆವಾಗಲೂ ಸತ್ಯ ಈಗಲೂ ಸತ್ಯ ಅನ್ನೋದಲ್ಲ. ಆವಾಗ ಅವ್ನು ಏನು ಸತ್ಯ ಇದ್ದರೆ ಈಗಲೂ ಸಹ ಏನು ಕಾಲ ಮಿಂಚಿಲ್ಲ. ಇದೇ ಬಿಗ್ ಬಾಸ್ ಮೂಲಕ ದೊಡ್ಡ ವೇದಿಕೆ ಅಂತೆಲ್ಲ ಅಂತಾರಲ್ಲ, ಅದೇ ಮೂಲಕ ಅವನು ನಾನು ಅವ್ನಿಗೇನೋ ಮಾಡಿದರೆ ಎವಿಡೆನ್ಸ್ ಇದ್ದರೆ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ಅಂದಾಗ ಅವನು ಅಪ್ರೂವ್ ಮಾಡಬೇಕು. ಮುಂದಿನ ಲೀಗಲ್ ಏನಿದೆ ಅದು ಮಾಡ್ತೀನಿ. ಇದು ಅಗೇನ್ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ವೈಯಕ್ತಿಕ ಹೋರಾಡೋಣಕ್ಕಿಂತ ಇನ್ಮೇಲೆ ಅಂಥವರು ಒಬ್ಬ ಗೌರ್ಮೆಂಟ್ ಅಧಿಕಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ 100 ಸತಿ ಥಿಂಕ್ ಮಾಡಬೇಕು. ಲಾಸ್ಟ್ ಒಂದು ವರ್ಡ್ ಹೇಳ್ತೀನಿ, ಸತ್ಯಕ್ಕೆ ಜಯ ಆಗಬೇಕು. ಸತ್ಯನ ಬೆಂಬಲಿಸಿ. ನನ್ನಲ್ಲಿ ತಪ್ಪಿದರೆ ನಾನು ಐ ಆಮ್ ನಾಟ್ ಎಬೋಲ್, ನನಗೂ ಶಿಕ್ಷೆ ಆಗಲಿ. ಬಟ್ ಐ ಆಮ್ ವೆರಿ 100% ಕಾನ್ಫಿಡೆಂಟ್ ದಟ್ ಪೀಪಲ್ ವಿಲ್ ವೋಟ್ ರೈಟ್ ಪೀಪಲ್, ನಾಟ್ ಓನ್ಲಿ ಇನ್ ದ ಬಿಗ್ ಬಾಸ್, ಇನ್ ದ ಲೈಫ್ ಆಲ್ಸೋ. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇದಿಷ್ಟು ಡಾಕ್ಟರ್ ಪ್ರಯಾಗ್ ಅವರ ಮಾತುಗಳು. ಸ್ನೇಹಿತರೆ, ಈ ಒಂದು ವರದಿಯನ್ನು ನಾವು ಯಾರ ಪರ ಅಥವಾ ವಿರೋಧ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರೋದಲ್ಲ. ಸೊ ಡ್ರೋನ್ ಪ್ರತಾಪ್ ಅವರು ಈ ರೀತಿಯ ಒಂದು ಅಲಿಗೇಷನ್ಸ್ಗಳನ್ನು ಲಾಸ್ಟ್ ಫ್ರೈಡೇ ಮಾಡಿದರು. ಅದಕ್ಕೆ ಡಾಕ್ಟರ್ ಪ್ರಯಾಗ್ ಅವರು ಅವತ್ತಿನ ಕಾಲದಲ್ಲಿ ಆ್ಯಕ್ಚುಲಿ ನೋಡಲ್ ಆಫೀಸರ್ ಆಗಿದ್ದಂಥವರು ಅವರ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಮಸ್ಕಾರ.